ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಬಗ್ಗೆ ಮೇಜರ್ ಆಗಿ ಮಾತಾಡ್ತಾ ಇದ್ವಿ. ಆ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ನ ಮಾಡುವಂತದ್ದು ಪ್ರಾಜೆಕ್ಟ್ ಪ್ಲಾನಿಂಗ್. ನಾನು ಆಗ್ಲೇ ಹೇಳ್ದಂಗೆ ವಿ ಆರ್ ಇನ್ ದ ಸೆಕೆಂಡ್ ಫೇಸ್. ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಪ್ಪ. ಸೊ ಹಣ ಬೇಕು. ಸೊ ಇದನ್ನೆಲ್ಲ ಗೊತ್ತು ಬಿಫೋರ್ ಈಚ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್, required duration of the each activity in the project, and also the interdependency of the individual activities in the project. That should be decided in forehand to have the or otherwise to have the construction, to start the construction very effectively. So, and also we have to carry out the construction procedure very effectively, economically. We have to complete the project within the time. Hige ನಾವು ಹೇಳಿ ಟೈಮ್ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆ ಪ್ರಾಜೆಕ್ಟ್ ನ ಮನೆ ಕಟ್ಕೊಡ್ಬೇಕು ಅಂತ ಹೇಳಿರ್ತೀವಿ. ಆ ಹೇಳಿದ ಟೈಮ್ಗೆ ಕಟ್ಕೊಡೋದು, ಹೇಳಿದ ದುಡ್ಡಿಗೆ ಕಟ್ಕೊಡೋದು, ಹೇಳಿದ ಮೆಟೀರಿಯಲ್ನೇ ಹಾಕೋದು, ಹೇಳಿದ ಕ್ವಾಲಿಟಿನೇ ಮೇಂಟೈನ್ ಮಾಡೋದು. ಸೊ ಈ ತರ ಇದನ್ನೆಲ್ಲ ಮಾಡ್ಲಿಕ್ಕಾಗಿ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ. ಪ್ಲಾನಿಂಗ್ ಮಾಡ್ಲಿಕ್ಕಾಗಿ ಶೆಡ್ಯೂಲಿಂಗ್ ಮಾಡಬೇಕು. ಪ್ಲಾನಿಂಗ್ ನ ಹೆಂಗೆ ಪ್ರೆಸೆಂಟ್ ಮಾಡೋದು, ಹೆಂಗೆ ಶೆಡ್ಯೂಲಿಂಗ್ ಮೂಲಕ ಪ್ರೆಸೆಂಟ್. ಹಿಂಗೆ ಮೆಟೀರಿಯಲ್ ಇಂತಿಂತದಲ್ಲಿ ಈ ವೀಕ್ಸ್ ಬೇಕು ಅಂತ ಹೇಳ್ಬೇಕಲ್ಲ, ಲೇಬರ್ ಈ ವೀಕ್ ಅಂತ ಹೇಳ್ಬೇಕಲ್ಲ, ಅದಕ್ಕಾಗಿ ಶೆಡ್ಯೂಲಿಂಗ್ ಮಾಡಬೇಕು. ಸೊ therefore then we have to carry out the planning for the project planning through the scheduling. We are going to present the planning through scheduling. ಆ ಶೆಡ್ಯೂಲಿಂಗ್ ಟೆಕ್ನಿಕ್ ಇದೆ. ಶೆಡ್ಯೂಲಿಂಗ್ ಮಾಡ್ಬೇಕಂತ ಅಂದ್ರೆ ನಮ್ಗೆ ಟೆಕ್ನಿಕ್ ಇದೆ. ಅದರಲ್ಲಿ ಬಾರ್ ಚಾರ್ಟ್ ಅನ್ನೋದೊಂದು, ಇನ್ನೊಂದು CPM ಅಂಡ್ ಪರ್ ಚಾರ್ಟ್. ಬಾರ್ ಚಾರ್ಟ್ ಅಂಡ್ CPM ಅಂಡ್ ಪರ್ಟ್, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಟೆಕ್ನಿಕ್ಸ್ ಇದೆಯಪ್ಪ ಶೆಡ್ಯೂಲಿಂಗ್ ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ. ಸುಮ್ನೆ ನಾವು ಶೆಡ್ಯೂಲಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಬಾರ್ ಚಾರ್ಟ್ ಮಾಡಿದ್ವಿ. ಬಾರ್ ಚಾರ್ಟ್ ನ ನಾವು ಎಲಾಬರೇಟಿವ್ ಆಗಿ ಮಾಡಿದ್ವಿ. ಬಾರ್ ಚಾರ್ಟ್ ಒಂದು ಎಕ್ಸಾಂಪಲ್ ತಗೊಂಡ್ ಕೂಡ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಅಲ್ಲಿ ಬಾರ್ ಚಾರ್ಟ್ ನ ಎಕ್ಸಾಂಪಲ್ ತಗೊಂಡ್ ಮಾಡಿದ್ವಿ. ಸೊ ಮತ್ತೆ ಬೇರೆ ಬೇರೆ ಬಾರ್ ಚಾರ್ಟ್ ಗಳನ್ನ ನೋಡಿದ್ವಿ. ಅದನ್ನ ಎಕ್ಸರ್ಸೈಸ್ ಕೂಡ ನಿಮ್ಗೆ ಕೊಟ್ಟಿದ್ದೆ. ಸೊ ಈಗ ನಾವು ಈ ಬಾರ್ ಚಾರ್ಟ್ ನಲ್ಲಿ ಮಾತಾಡಿ ಆದ್ಮೇಲೆ, ಅದರಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಮಾಡಿ ಆದ್ಮೇಲೆ, ಸೊ ಅನಾಲಿಸಿಸ್ ಅಂದ್ರೆ CPM ಬಗ್ಗೆ ಮಾತಾಡ್ತಾರೆ. ಕ್ರಿಟಿಕಲ್ ಪಾತ್ ಮೆಥಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆಂದ್ರೆ ಇದು ಕ್ರಿಟಿಕಲ್ ಪಾತ್ ಮೆಥಡ್ ಇಸ್ ಆಲ್ಸೋ ಒನ್ ಮೆಥಡ್ ಆಫ್ ಮೇಕಿಂಗ್ ಶೆಡ್ಯೂಲಿಂಗ್. ಸೊ ವೈಲ್ ಡೂಯಿಂಗ್ ದ ಶೆಡ್ಯೂಲಿಂಗ್, ಬಾರ್ ಚಾರ್ಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಆಲ್ ದ ಆಕ್ಟಿವಿಟಿ ಆಫ್ ದಿ ಪ್ರಾಜೆಕ್ಟ್ ಇನ್ ದಿ ಫಾರ್ಮ್ ಆಫ್ ಎ ಬಾರ್ಸ್. ಇದರಲ್ಲಿ ಬಾರ್ ರೂಪದಲ್ಲಿ, ಒಂದು ಹಾರಿಜಾಂಟಲ್ ಬಾರ್ ರೂಪದಲ್ಲಿ ಅರೇಂಜ್ ಮಾಡ್ತೀವಿ ಈ ಚಾರ್ಟ್. ಬಟ್ ಇಲ್ಲಿ CPM ಅಲ್ಲಿ ಆರೋಸ್ ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನನ್ನ ಮಾತಾಡಿದ್ವಿ. ಸೊ ಇದು ಇಂಟರ್ ಕನೆಕ್ಟೆಡ್ ಆಕ್ಟಿವಿಟೀಸ್. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ನೆಟ್ವರ್ಕ್ ಆಫ್ ಆರೋಸ್, network of activities or network of each arrow in the diagram. The network diagram represents activities. Therefore, the scheduling is presented in the form of a network in the project planning. So idra ಬಗ್ಗೆ ಮಾತಾಡ್ತಿದ್ವಿ. ಸೊ ಹಂಗಾಗಿ ನಾವು ಆಗ್ಲೇ ನಾವು ಮಾತಾಡ್ದಂಗೆ ಪ್ರಾಜೆಕ್ಟ್ ಫೇಸಸ್ ಇದು ಇಂಪಾರ್ಟೆಂಟ್. ಇದು ಕೊನೆ ತನಕನೂ ಇದು ಇಂಪಾರ್ಟೆಂಟ್. ಈ ಸಬ್ಜೆಕ್ಟ್ ಇರೋದೇ ಇಷ್ಟು. ಏನು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜು, ಕನ್ಸ್ಟ್ರಕ್ಷನ್ ಸ್ಟೇಜು, ಪೋಸ್ಟ್ ಇದು ಈ ಮೂರು ಮುಗಿಸ್ಬಿಟ್ರೆ ಈ ಸಬ್ಜೆಕ್ಟ್ ಮುಗಿದೋಯ್ತು. ನಾವಿರೋದು ಈ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೀವಿ. ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್. ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ 4th ಸ್ಟೇಜ್, 5th ಸ್ಟೇಜ್ ಇಸ್ ಮೇಂಟೆನೆನ್ಸ್ ಸ್ಟೇಜ್. ಇದು ಮಾಡ್ಬಿಟ್ರೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮುಗಿದೋಯ್ತು. ನಾವು ಇನಿಷಿಯೇಷನ್ ಅಲ್ಲಿ ಇದೀವಿ. ಇನಿಷಿಯೇಷನ್ ಅಂಡ್ ಫಿಸಿಬಿಲಿಟಿ ಸ್ಟಡಿ ಅಂತ ಏನ್ ಹೇಳಿದ್ವಿ, ಆ ಇನಿಷಿಯೇಷನ್ ಅಲ್ಲಿ ಇದೀವಿ. ಇನಿಷಿಯೇಷನ್ ಪ್ಲಾನಿಂಗ್ ಅದ್ರಲ್ಲಿ ಇದೀವಿ. ಈಗ ಡಿಸೈನು, ಅದ್ರದಲ್ಲಿ ಎಸ್ಟಿಮೇಷನ್ಸ್, ಅದ್ರ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡ್ತಿಲ್ಲ. ಈ ಟೆಂಡರಿಂಗ್ ಹೋಗ್ಬೇಕು ಅಂದ್ರೆ ಕಾಂಟ್ರಾಕ್ಟ್ ನ ಅವಾರ್ಡ್ ಮಾಡಕ್ಕಿಂತ ಮುಂಚೆ ಈ ಕೆಲಸನ ಯಾರಿಗಾರು ಮಾಡ್ರಪ್ಪ, ಕನ್ಸ್ಟ್ರಕ್ಷನ್ ತಗೊಳ್ರಪ್ಪ ಅಂತ ಹೇಳ್ಬೇಕಾದ್ರೆ ಟೆಂಡರ್ ಕೊಡ್ಬೇಕು. ಟೆಂಡರ್ ಕೊಡ್ಬೇಕು ಅಂತಂದ್ರೆ ಅದೇನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದಕ್ಕಿಂತ ಹಿಂದೆ ಇರುವಂತದ್ದು ಡಿಸೈನು, ಪ್ಲಾನಿಂಗು ಇದೆಲ್ಲ. ಸೊ ಇನ್ಸೆಪ್ಷನ್ ಅಂತಂದ್ರೆ ಐಡಿಯಾ. ಸೊ ಇನಿಷಿಯೇಷನ್ ನಾವು ಮಾಡಿದೀವಿ, ಪ್ಲಾನಿಂಗ್ ನ ಮಾಡ್ತಾ ಇದ್ದೀವಿ. ಪ್ಲಾನಿಂಗ್ ಫಾರ್ ಮೆಟೀರಿಯಲ್, ಪ್ಲಾನಿಂಗ್ ಫಾರ್ ದಿ ವೇರಿಯಸ್ ರಿಸೋರ್ಸಸ್ ಆಫ್ ದಿ ಪ್ರಾಜೆಕ್ಟ್. ಯಾವುದು? ಸೊ ಮೆಟೀರಿಯಲ್ ಪ್ಲಾನಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಇರ್ಬೋದು, ಅದನ್ನ ಶೆಡ್ಯೂಲಿಂಗ್ ಅಂತಲೂ ಹೇಳ್ತೀವಿ, ಪ್ಲಾನಿಂಗ್ ಅಂತಲೂ ಹೇಳ್ತೀವಿ. ಸೊ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಇರ್ಬೋದು,
ಸೊ ಅಂದ್ರೆ ಪ್ರಾಜೆಕ್ಟ್ ಪ್ಲಾನಿಂಗು ಇಲ್ವಾ ಟೋಟಲ್ ಪ್ರಾಜೆಕ್ಟ್ ಪ್ಲಾನಿಂಗ್, ಡ್ಯೂರೇಷನ್ ಎಷ್ಟು ಬೇಕಾಗುತ್ತೆ, ಯಾವ ಆಕ್ಟಿವಿಟೀಸ್ ಎಷ್ಟೆಷ್ಟು ಡ್ಯೂರೇಷನ್ ಇರ್ತವೆ ಅನ್ನೋದನ್ನ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಅದು ಬಿಟ್ರೆ ನಮ್ಗೆ ಮೆಟೀರಿಯಲ್ ಪ್ಲಾನಿಂಗ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ಯಾವಾಗ ಎಷ್ಟೆಷ್ಟು ಮೆಟೀರಿಯಲ್, ಯಾವ ಮೆಟೀರಿಯಲ್ ಪ್ರೈಮ್ ಇಂಪಾರ್ಟೆಂಟ್ ಮೆಟೀರಿಯಲ್, ನಾ ಎಲ್ಲಾ ಮೆಟೀರಿಯಲ್ ಅಲ್ಲ, ಒಂದ್ ಮಳೆ ಬೇಕು ಅಂದ್ರೆ ಅದನ್ನು ಬರ್ತಿದ್ದಾರೆ ಸರ್ ಅಂದ್ರೆ ನೋ, ಇಟ್ ಇಸ್ ನಾಟ್ ರೆಪ್ರೆಸೆಂಟೆಡ್. ಸೊ ಇಟ್ಸ್ ಅ ಸ್ಮಾಲ್ ಐಟಮ್ ಆಫ್ ಮೆಟೀರಿಯಲ್. So major item of the materials are considered for the network or otherwise for the scheduling. ಸೊ ಹಂಗಾಗಿ ಬಹಳ ಮುಖ್ಯವಾಗಿ ಬೇಕಿರುವಂತ ಮೆಟೀರಿಯಲ್ ಗಳನ್ನ ತಗೊಂಡು ನಾವು ಮಾಡಿದ್ವಿ ಹೊರತು ಸಣ್ಣ ಒಂದೊಂದೇ ಸಣ್ಣದನ್ನು ತಗೊಂಡು ಅದನ್ನೇ ಬಿಟ್ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಬೇಡ ಇಲ್ಲಿ. ಸೊ ಹಾಗಾಗಿ ಪ್ಲಾನಿಂಗ್ ಮಾಡುವಾಗ ಮೆಟೀರಿಯಲ್ಗೂ ಮಾಡ್ಬೋದು, ಲೇಬರ್ಗೂ ಮಾಡ್ಬೋದು, ಎಕ್ವಿಪ್ಮೆಂಟ್ಗೂ ಮಾಡ್ಬೋದು, ಸೊ ನಾವು ಫೈನಾನ್ಸ್ಗೂ ಮಾಡ್ಬೋದು, ಮತ್ತೆ ಟೋಟಲ್ ಕನ್ಸ್ಟ್ರಕ್ಷನ್ಗೂ ಮಾಡ್ಬೋದು. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಾವಿರೋದೇ ಈ ಸ್ಟೇಜ್ ಅಲ್ಲೇ ಇದೀವಿ, ಇನ್ನು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ. ನಾವಿನ್ನು ಕನ್ಸ್ಟ್ರಕ್ಷನ್ ಸ್ಟೇಜ್ಗೆ ಹೋಗ್ಲೇ ಇಲ್ಲ. ನಾವು ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಮುಗಿದ್ಮೇಲೆ ಮೇಂಟೆನೆನ್ಸ್ ಬರೋದು. ಅದಕ್ಕೆ ನಾವ್ ಇನ್ನೂ ತಲುಪಲೇ ಇಲ್ಲ. ಈ 3 ಹಂತಗಳನ್ನ ನಾವು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ನ ದಾಟ್ಲಿಲ್ಲ. ಈಗ ನಾವು ಮಾತಾಡಿರೋದು ಇನ್ಸೆಪ್ಷನ್ ಸ್ಟೇಜ್ ಅಥವಾ ಇನಿಷಿಯೇಷನ್ ಬಂದಿದ್ವಿ. ಡಿಸೈನ್ ಪ್ರೋಸೆಸ್ ಅಲ್ಲಿ ಬಂದಾಗ ನಾವು ಬರೀ ಪ್ಲಾನ್ ಇಟ್ಕೊಂಡು ಡಿಸೈನ್ ಅಂದ್ರೆ RCC ಡಿಸೈನ್ ಅಲ್ಲ. ಸೊ ಇನ್ ದಿ ಡಿಸೈನ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಆಲ್ ದಿಸ್ ಥಿಂಗ್ಸ್. ಪ್ಲಾನಿಂಗ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಡಿಸೈನ್. ಸೊ ಪ್ಲಾನಿಂಗ್ ನಾವು ಮಾಡ್ಕೊಂತೀವಿ ಈ ಸ್ಟೇಜ್ ಅಲ್ಲಿ. ಪ್ಲಾನಿಂಗ್ ಮಾಡ್ಕೊ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಮಾಡಾದ್ಮೇಲೆ ಇದ್ರ ಪ್ರೋಸೆಸ್ ಪ್ಯಾರಲಲ್ ಆಗಿ ಡಿಸೈನ್ ಕೂಡ ಹೋಗುತ್ತೆ. ಯಾಕಂದ್ರೆ ಎಸ್ಟಿಮೇಷನ್ ಆಗ್ಬೇಕಲ್ಲ, ಅದಕ್ಕೆ ಎಸ್ಟಿಮೇಷನ್ ಒಂದ್ ಸೈಡ್ ಮಾಡ್ಕೊಂತ ಇರ್ತೀವಿ. ಆ ಎಸ್ಟಿಮೇಷನ್ ಬಗ್ಗೆ ನಾವು ಮಾತಾಡಲ್ಲ ಈ ಸಬ್ಜೆಕ್ಟ್ ಅಲ್ಲಿ. ಈ ಸಬ್ಜೆಕ್ಟ್ ಅಲ್ಲಿ ಮೇಜರ್ ಆಗಿ ಮಾತಾಡೋದು ಈ ಸ್ಟೇಜ್ ಅಲ್ಲಿ, ಡಿಸೈನ್ ಸ್ಟೇಜ್ ಅಲ್ಲಿ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್ ಡಿಸೈನ್ ಮಾಡಿಸ್ತೀರಾ ಸರ್ ಇಲ್ಲಿ ಅಂತಂದ್ರೆ ಇಲ್ಲ, ನೋ, ವಿ ಆರ್ ನಾಟ್ ಡೂಯಿಂಗ್ ದ ಡಿಸೈನ್. ಬಿಕಾಸ್ ಯಾರೋ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡಿರ್ತೀವಿ, ಕನ್ಸಲ್ಟೆಂಟ್ ಡ್ರಾಯಿಂಗು ಡಿಸೈನ್ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಎಸ್ಟಿಮೇಷನ್ ಎಲ್ಲ ಅವರೇ ಮಾಡಿರ್ತಾರೆ, ಕೊಡ್ತಾರೆ ನಮ್ಗೆ. ನಮ್ಮ ಹತ್ರ ಇದೆ ಡಾಟಾ, ಒಂದು ಪ್ಲಾನ್ ಮಾಡಿರೋದಿದೆ, ಎಸ್ಟಿಮೇಟ್ ಮಾಡಿರೋದಿದೆ, ಎಸ್ಟಿಮೇಟ್ ಮತ್ತೆ ನಮ್ಗೆ ಎಸ್ಟಿಮೇಟ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಇದೆ, ಕ್ವಾಂಟಿಟೀಸ್ ಇದೆ, ಅವೆಲ್ಲ ಇದಾವೆ. ಸೊ ಹಂಗಾಗಿ ಆ ಒಂದು ಡೀಟೇಲ್ ನಮ್ಮ ಹತ್ರ ಸಿಗತ್ತೆ. ನಾವು ಅದನ್ನ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಮಾತಾಡಲ್ಲ, ಯಾಕಂದ್ರೆ ಅದೇ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ನೀವು ಓದಿದ್ದೀರಿ. ಸೊ ಇಲ್ಲಿ ಪ್ಲಾನಿಂಗ್ ಬಗ್ಗೆ ಮಾತಾಡ್ತೀವಿ. ಪ್ಲಾನಿಂಗ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಮೆಟೀರಿಯಲ್ ಬೇರೆ ಬೇರೆ ಅಂದ್ರೆ ರಿಸೋರ್ಸಸ್, ಕನ್ಸ್ಟ್ರಕ್ಷನ್ ರಿಸೋರ್ಸಸ್ ಏನೇನಿದೆ, ರಿಕ್ವೈರ್ಡ್ ರಿಸೋರ್ಸಸ್, ಅದನ್ನ ಪ್ಲಾನಿಂಗ್ ಹೆಂಗ್ ಮಾಡ್ಕೊಳ್ಳೋದು. ಕನ್ಸ್ಟ್ರಕ್ಷನ್ ಹೋಗಕ್ಕಿಂತ ಮುಂಚೆ ಅವ್ನಿಗೆ ಹೇಳ್ಬೇಕಲ್ಲ, ಕಾಂಟ್ರಾಕ್ಟರ್ ಎಷ್ಟೇ ದಿವಸದಲ್ಲಿ ನೀ ಕೆಲಸ ಮುಗಿಸ್ಬೇಕು, ಇಂದಿದ್ದ ಮೆಟೀರಿಯಲ್ ನೀವು ಬಳಸ್ಬೇಕು, ಹೀಗೆ ಅಂತೆಲ್ಲ ಹೇಳ್ಬೇಕಲ್ಲ, ಅವ್ನು ಗೈಡ್ ಮಾಡ್ಬೇಕಲ್ಲ. ಈ ಟೆಂಡರ್ ಕೊಡೋದು ಅಂತಂದ್ರೆ ಕಾಂಟ್ರಾಕ್ಟ್ ನ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ ಅಲ್ಲಿ ಇದೆಲ್ಲ ನಮೂದನೆ ಆಗ್ಬೇಕು, ಇದೆಲ್ಲ ಬರೀಬೇಕು. ದೆನ್ ವಿ ಹ್ಯಾವ್ ಟು ಪ್ರೆಸೆಂಟ್ all the resources required for the construction. Also the project planning should be presented in the what is that contract scheduling. ಕಾಂಟ್ರಾಕ್ಟ್ ಶೆಡ್ಯೂಲಿಂಗ್ ಅಲ್ಲಿ ಅವ್ನು ಕಾಂಟ್ರಾಕ್ಟ್ ಕೊಡಕ್ಕಿಂತ ಮುಂಚೆ ಅದನ್ನೆಲ್ಲ ಬರ್ದಿರ್ಬೇಕು. ಆ ಡಾಕ್ಯುಮೆಂಟ್ ಅವ್ನು ಸೈನ್ ಮಾಡ್ತಾನೆ, ಸೈನ್ ಮಾಡಿ ಅದ್ರ ಪ್ರಕಾರ ಕೆಲಸ ನಡ್ಸ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ಈ ಡಿಸೈನ್ ಸ್ಟೇಜ್ ಅಂತ ಏನಿದೀವಿ, ಇದರಲ್ಲಿ ಪ್ಲಾನಿಂಗ್ ನಮ್ದು ಏನ್ ಪ್ಲಾನ್, ವರ್ಕಿಂಗ್ ಪ್ಲಾನ್ ಇದೆ, ಅದಕ್ಕೆ ಡಿಸೈನ್ ಏನಿದೆ, RCC ಕಾಲಮ್ ಎಷ್ಟು ಹಾಕ್ಬೇಕು, ಫುಟಿಂಗ್ ಎಷ್ಟು ಹಾಕ್ಬೇಕು, ಸ್ಟೀಲ್ ಎಷ್ಟು ಹಾಕ್ಬೇಕು, ಲಿಂಟ್ಲ್ ಎಷ್ಟು, ಅದೆಲ್ಲ ಮಾಡಿರ್ತಾರೆ. ಎಸ್ಟಿಮೇಷನ್ ಬೇರೆಯವ್ರು ಮಾಡಿರ್ತಾರೆ. ಅದೇನ್ ನಮ್ಗೆ ತಲೆಗೆ ಎಲ್ಲ ನಾಲೆಡ್ಜ್ ನಿಮ್ಗಿದೆ ಮಾಡ್ಕೊಳಕ್ಕೆ. ಸೊ ಇಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಗೊತ್ತಾಯ್ತು, ಸೊ ಯಾವ್ಯಾವ ಸ್ಪೆಸಿಫಿಕೇಶನ್ ಗೊತ್ತಾಯ್ತು, ಡಿಸೈನು ಗೊತ್ತಾಯ್ತು, ಮತ್ತೆ ನಮಗೆ ಇನ್ನೇನು ಪ್ಲಾನು ಗೊತ್ತಿದೆ, ವರ್ಕಿಂಗ್ ಪ್ಲಾನು ಗೊತ್ತಿದೆ. ಇದನ್ನ ಕೆಲಸ ಮಾಡ್ಲಕ್ ನಾವು ರೆಡಿ ಇದೀವಿ. ಬಟ್ ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅದನ್ನ ನಾವು ಪ್ಲಾನಿಂಗ್ ಮಾಡ್ತಾ ಇದೀವಿ. ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅನ್ನೋ ಪ್ರಶ್ನೆ ಬಂದಾಗ್ಲೇ ವಿ ಹ್ಯಾವ್ ಟು ಗೋ ವಿತ್ ದ ಪ್ಲಾನಿಂಗ್. ಅದನ್ನೇ ವಿಲ್ ಕಾಲ್ ಇಟ್ ಆಸ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತ ಹೇಳ್ತಾರೆ, ಶೆಡ್ಯೂಲಿಂಗ್ ಅಥವಾ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡ್ಕೋಬೇಕಾದ್ರೆ ಸಬ್ ಪ್ಲಾನ್ಸ್ ಇದಾವೆ. ಸಬ್ ಪ್ಲಾನ್ಸ್ ಅಂತ ಅಂದ್ರೆ ಬರೀ ಪ್ರಾಜೆಕ್ಟ್ ಪ್ಲಾನಿಂಗ್ ಬರೀ ಡ್ಯೂರೇಷನ್ ಗೊತ್ತಾಗ್ಬಿಟ್ರೆ ಸಾಕ, ಎಷ್ಟು ದಿವಸ ಮುಗಿಸಿದ್ವಿ ಅಂತ, ಯಾವ ಮೆಟೀರಿಯಲ್ ಯಾವಾಗ ಬೇಕು ಅಂತಲೂ ಹೇಳ್ಬೇಕು, ಮತ್ತೆ ಲೇಬರ್ಸ್ ಯಾವಾಗ ಬೇಕಾಗತ್ತೆ ಅಂತಲೂ ಗೊತ್ತಾಗಬೇಕು, ಎಕ್ವಿಪ್ಮೆಂಟ್ ಯಾವಾಗ ಬೇಕಾಗತ್ತೆ ಅಂತ ಗೊತ್ತಾಗಬೇಕು, ಹಣನ ಯಾವಾಗ ಹೂಡಿಕೆ ಮಾಡ್ಬೇಕು. 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತ ಅಂದ್ರೆ ಎಷ್ಟೆಷ್ಟು ಲಕ್ಷನ ಯಾವ ತಿಂಗಳಲ್ಲಿ, ಒಂದು 6 ತಿಂಗಳು ಪ್ರಾಜೆಕ್ಟ್ ಅಂದ್ರೆ 6 ತಿಂಗಳಲ್ಲಿ 1 ಕೋಟಿ ಖರ್ಚು ಮಾಡ್ತಾ ಇದ್ರೆ, ಸಪೋಸ್ ಅದನ್ನ ಯಾವಾಗ ನಮ್ಗೆ ಹಣ ಬೇಕಾಗುತ್ತೆ, ಫಸ್ಟ್ ಮಂತ್ ಅಲ್ಲಿ ಎಷ್ಟು ಹಣ ಬೇಕು, 2ನೇ ತಿಂಗಳಲ್ಲಿ ಎಷ್ಟು ಬೇಕು, 3ನೇ ತಿಂಗಳಲ್ಲಿ 4, 5, 6ನೇ ತಿಂಗಳಲ್ಲಿ ಎಷ್ಟು ಹಣಗಳನ್ನ ನಾವು ಖರ್ಚು ಮಾಡ್ತಾ ಇದೀವಿ ಅನ್ನೋ ಐಡಿಯಾನು ಕೂಡ ಬೇಕಾಗುತ್ತೆ. ಅದಕ್ಕೆ ನಾವು ಪ್ಲಾನಿಂಗ್ ಮಾಡ್ತಾ ಇರೋಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತೀವಿ. ಪ್ಲಾನಿಂಗ್ ಅಲ್ಲಿ ಟೆಕ್ನಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಬಾರ್ ಚಾರ್ಟ್ ಮತ್ತೆ CPM ಅಂಡ್ PERT ನ ನಾವು ಬಳಸ್ತೀವಿ. ಇದಿಷ್ಟು ನಾವು ಮಾತಾಡ್ತಿರೋದು. ಇದೇ ಗ್ರಾಫ್ ಬಹಳ ಮುಖ್ಯ, ಇದೇ ಇಡೀ ಸಬ್ಜೆಕ್ಟ್. ಸೊ ಇದನ್ನ ಇಡೀ ಸಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಇಡೀ ಸಬ್ಜೆಕ್ಟ್ ಅಲ್ಲಿ ನಾವು ಇಲ್ಲಿದೀವಿ, ಡಿಸೈನ್ ಸ್ಟೇಜ್ ಅಲ್ಲಿ ಇದೀವಿ ಅಥವಾ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಇನಿಷಿಯೇಷನ್ ಆಯ್ತು, ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ನೆಕ್ಸ್ಟ್ ಟಾಪಿಕ್ ನಾವು ಟೆಂಡರ್ ಬಗ್ಗೆನೇ ಮಾತಾಡ್ಬೇಕು. ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೆ ಕಾಂಟ್ರಾಕ್ಟರ್ ಅಂದ್ರೇನು, ಟೆಂಡರ್ ಅಂದ್ರೇನು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು. ಯಾರಿಗಾರು ಒಬ್ರು ಕೆಲಸನ ಟೆಂಡರ್ ಕೊಟ್ರೆ ಅಥವಾ ವಹಿಸಿದ್ರೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ಬೇಕು. ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡಾದ್ಮೇಲೆ ಮೇಂಟೆನೆನ್ಸ್ ಬಗ್ಗೆ ಮಾತಾಡ್ಬೇಕು. ಇಷ್ಟು ಮಾತಾಡಿದ್ರೆ ಈ ಸಬ್ಜೆಕ್ಟ್ ಮುಗ್ದೋದು. ಅದರಿಂದ ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದ್ದೀವಿ. ಸೊ
ನಮ್ಮ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಪ್ಲಾನಿಂಗ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಏನೇನು ಯಾಕೆ ಮಾಡ್ತೀವಿ ಅಂತ ಹೇಳಿ, ರಿಸೋರ್ಸಸ್ ಬಗ್ಗೆನೂ ಗೊತ್ತಿದೆ ನಿಮಗೆ. ಸೊ ಇದನ್ನ ನಾವು ಪ್ಲಾನ್ ಬಗ್ಗೆನೂ ಗೊತ್ತಿದೆ, ಎಷ್ಟು ಡಿಸೈನ್ ಎಸ್ಟಿಮೇಷನ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿರ್ತೀವಿ ಬೇರೆ ಕನ್ಸಲ್ಟೆಂಟ್. ಇದು ಸ್ಟೇಜಸ್ ಬಗ್ಗೆನೂ ನಿಮ್ಗೆ ಗೊತ್ತಿದೆ, ಏನೆಲ್ಲ ವಾಟ್ ಆರ್ ದಿ ಆಕ್ಟಿವಿಟೀಸ್ ಇನ್ವಾಲ್ವ್ ಇನ್ ದಿ ಪ್ರಾಜೆಕ್ಟ್ ಅಂತ ಹೇಳಿ ಗೊತ್ತಿದೆ. ಸೊ ಈ ಆಕ್ಟಿವಿಟೀಸ್ ನಾವು ಪ್ರಾಜೆಕ್ಟ್ ಆಕ್ಟಿವಿಟೀಸ್, ಈ ಆಕ್ಟಿವಿಟೀಸ್ ಏನೇನ್ ಮಾತಾಡಿದ್ವಿ, ಈಗ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಈ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಅಥವಾ ಬಿಲ್ಡಿಂಗ್ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಮೇಜರ್ ಆಕ್ಟಿವಿಟೀಸ್, ಮೈನರ್ ಆಕ್ಟಿವಿಟೀಸ್ ಅಲ್ಲ, ಮೇಜರ್ ಆಕ್ಟಿವಿಟೀಸ್, ಮೇಜರ್ ಆಕ್ಟಿವಿಟಿ. ಸೊ ಮೇಜರ್ ಆಕ್ಟಿವಿಟೀಸ್ ನಾವು ಲಿಸ್ಟ್ ಮಾಡಿದೀವಿ. ಆ ಮೇಜರ್ ಆಕ್ಟಿವಿಟೀಸ್ ಎಷ್ಟೆಷ್ಟು ದಿನಗಳು ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ, ಎಷ್ಟೆಷ್ಟು ದಿವಸ ಇರ್ತವೆ, ಆರ್ ಅದರ್ವೈಸ್ ಡ್ಯೂರೇಷನ್ ಆಫ್ ದಿ ಈಚ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್. ಸೊ ಹೌ ಮೆನಿ ಡೇಸ್ ಈಚ್ ಆಕ್ಟಿವಿಟಿ ಎಕ್ಸಿಸ್ಟ್ ಇನ್ ದಿ ಪ್ರಾಜೆಕ್ಟ್. ಸೊ ದಟ್ ವಿ ಹ್ಯಾವ್ ಟು ಲಿಸ್ಟೆಡ್. ಅದನ್ನ ನಾವು ಮಾಡಿದೀವಿ, ಅದು ಎಲಾಬ್ರೇಟಿವ್ ಆಗಿ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಟೆಕ್ನಿಕ್ಸ್ ನ ಬಳಸ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಬಾರ್ ಚಾರ್ಟ್ ಅಂಡ್ ಕ್ರಿಟಿಕಲ್ ಪಾತ್ ಮೆಥಡ್ ಅಂಡ್ ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಆರ್ ಪಾರ್ಟ್. ಸೊ ಇದನ್ನ ನಾವು ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಬಳಸ್ತೀವಿ ಅಥವಾ ಪ್ಲಾನಿಂಗ್ ಗೆ ಬಳಸ್ತೀವಿ. ಅದನ್ನ ನಾವು ಬಳಸುವಂತದ್ದು ಏನೇನ್ ಮಾಡ್ತೀವಿ ಈ ಶೆಡ್ಯೂಲಿಂಗ್ ಬಳಸ್ಕೊಂಡ್ರೆ, ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಅನ್ನೋದ್ರ ಬಗ್ಗೆ ಗೊತ್ತು. ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಅಲ್ಲಿ ಒಂದೊಂದು ಆಕ್ಟಿವಿಟಿನೂ ಲಿಸ್ಟ್ ಮಾಡಿ, ಯಾವ ಆಕ್ಟಿವಿಟಿ ಎಷ್ಟೆಷ್ಟು ದಿವಸ ಇರ್ತವೆ, ಡ್ಯೂರೇಷನ್ ಲೆಕ್ಕ ಮಾಡಿ, ಯಾವ್ದು ಡಿಪೆಂಡೆಂಟ್, ಯಾವ್ದು ಪ್ಯಾರಲಲ್, ಯಾವ್ದು ಮುಗಿದ್ರೆ ಯಾವ್ದು ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ನಾವು ಅದನ್ನ ಡ್ರಾ ಮಾಡ್ತೀವಿ. ಅದೇ ರೀತಿ ಮೆಟೀರಿಯಲ್ ಶೆಡ್ಯೂಲಿಂಗ್ ಮಾಡ್ತೀವಿ, ಲೇಬರ್ ಶೆಡ್ಯೂಲಿಂಗ್ ಮಾಡ್ತೀವಿ, ಎಕ್ವಿಪ್ಮೆಂಟ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಫೈನಾನ್ಸ್. ಸೊ ಬಾರ್ ಚಾರ್ಟ್ ನ ಬಳಸಿ ಇವನ್ನೆಲ್ಲ ಮಾಡ್ತೀವಿ. ಎಕ್ಸಾಮಿನೇಷನ್ ಅಲ್ಲಿ ಬಾರ್ ಚಾರ್ಟ್ ನ ಬೈ ಯೂಸಿಂಗ್ ಬಾರ್ ಚಾರ್ಟ್ ದ ಪ್ರೆಸೆಂಟ್ ದ ಆರ್ ಅದರ್ವೈಸ್ ರೈಟ್ ನೋಟ್ ಆನ್ ಮೆಟೀರಿಯಲ್ ಶೆಡ್ಯೂಲಿಂಗ್ ಅಂತ ಕೇಳ್ತಾನೆ, ಆರ್ ಅದರ್ವೈಸ್ ಲೇಬರ್ ಶೆಡ್ಯೂಲಿಂಗ್ ಅಂತ ಕೇಳ್ತಾನೆ. ಅದನ್ನೆಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಎಕ್ವಿಪ್ಮೆಂಟ್ ಶೆಡ್ಯೂಲಿಂಗ್ ಅಂತ ಹೇಳ್ತಾನೆ, ಎಕ್ಸ್ಪೆಂಡಿಚರ್ ಶೆಡ್ಯೂಲಿಂಗ್ ಅಂತ ಹೇಳ್ತಾನೆ, ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ನ ಮಾಡಪ್ಪ ನೀವು ಇದನ್ನ ಬಾರ್ ಚಾರ್ಟ್ ಬಳಸಿ ಅಂತ ಹೇಳ್ತಾನೆ. ಇಲ್ಲ ಕ್ರಿಟಿಕಲ್ ಪಾತ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳ್ತಾನೆ, ಹೆಂಗ್ ಮಾಡ್ತೀರಾ ಈ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂತ ಕೇಳ್ತಾರೆ. ಸೊ ಇದನ್ನ ನಾವು ಮಾತಾಡ್ತಾ ಇದ್ವಿ. ನಮ್ಮ ಬಾರ್ ಚಾರ್ಟ್ ಬಗ್ಗೆ ಕಂಪ್ಲೀಟ್ ಮಾಡಿದ್ವಿ, ಕ್ರಿಟಿಕಲ್ ಪಾತ್ ಮೆಥಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಬಾರ್ ಚಾರ್ಟ್ ಬಗ್ಗೆ ನಾವ್ ಆಗ್ಲೇ ಮಾತಾಡಾಗೆ. ಬಾರ್ ಚಾರ್ಟ್ ಅಂದ್ರೆ ಏನು ಅಂತಂದ್ರೆ ಆಲ್ ದ ಆಕ್ಟಿವಿಟೀಸ್ ಇನ್ ದಿ ಪ್ರಾಜೆಕ್ಟ್. ಆಕ್ಟಿವಿಟೀಸ್ ನ ನಾವು ಬೇರೆ ಬೇರೆ ಹೆಸರಲ್ಲಿ ABCDEFGHIJK ಹಿಂಗೆ ಅಂತ ಕರಿತೀವಿ. ಸೊ ಅದನ್ನ ನಾವು ಆಕ್ಟಿವಿಟೀಸ್ ನ ಬಾರ್ಸ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದೀವಿ. ಈ ಬಾರ್ಸ್ ನ ಹಾರಿಜಾಂಟಲ್ ಬಾರ್ಸ್ ನ ಒಂದೊಂದು ಆಕ್ಟಿವಿಟಿ ಅಂತ ಕರಿತೀವಿ, ಲೆಂತ್ ಆಫ್ ದಿ ಬಾರ್ ನ ಡ್ಯೂರೇಷನ್ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಮಾತಾಡಿ ನಾವು ಒಂದು ಪ್ರಾಜೆಕ್ಟ್ ಎಕ್ಸಾಂಪಲ್ ತಗೊಂಡಿದ್ವಿ. ಇದೇ ಮನೆನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟೆಲ್ಲ ಆಕ್ಟಿವಿಟೀಸ್ ಬರುತ್ತೆ, ಮೇಜರ್ ಆಕ್ಟಿವಿಟೀಸ್ ಅನ್ನೋದ್ರ ಬಗ್ಗೆ ಒಂದು ಈ ಪ್ರಾಜೆಕ್ಟ್ ನ ಮಾಡ್ಬೇಕಂದ್ರೆ ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3 ಅದೇ ತರ ಎಷ್ಟು ಆಕ್ಟಿವಿಟೀಸ್, ಟಾಸ್ಕ್ ಅಂದ್ರೆ ಆಕ್ಟಿವಿಟಿ, ಎಷ್ಟು ಆಕ್ಟಿವಿಟೀಸ್ ಬರುತ್ತೆ ಲಿಸ್ಟ್ ಮಾಡಿದ್ವಿ. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಲಿಸ್ಟ್ ಔಟ್ ವೇರಿಯಸ್ ಆಕ್ಟಿವಿಟೀಸ್ ಆರ್ ಟಾಸ್ಕ್ಸ್ ಇನ್ವಾಲ್ವ್ಡ್ ಇನ್ ದಿ ಮಿನಿಟ್ಸ್ ಡ್ಯೂರೇಷನ್ ಅಂಡ್ ಡ್ಯೂರೇಷನ್ ಇನ್ ದಿಸ್ ಪ್ರಾಜೆಕ್ಟ್ ಅಂಡ್ ಇಟ್ಸ್ ಡ್ಯೂರೇಷನ್. ಟಾಸ್ಕ್ ಒಂದೊಂದು ಆಕ್ಟಿವಿಟಿ ಮತ್ತೆ ಡ್ಯೂರೇಷನ್ ಎರಡನ್ನೂ ಕೂಡ ಲಿಸ್ಟ್ ಮಾಡಿದ್ವಿ. ಫಸ್ಟ್ ಕೆಲಸ ಮಾಡ್ಬೇಕು, ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್, ಏನು ಯಾವ ಆಕ್ಟಿವಿಟಿ ಬರುತ್ತೆ, ಎಕ್ಸ್ಕವೇಷನ್ ಬರುತ್ತಾ, ಏನೇನ್ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಗ್ಲಾನ್ಸ್ ಮಾಡಿದ್ವಿ. ಮಾಡಿ ಒಂದು ರಿಯಲ್ ಪ್ರಾಜೆಕ್ಟ್ ತಗೊಂಡು ಈ ಪ್ರಾಜೆಕ್ಟ್ ನ ತಗೊಂಡು ವರ್ಕ್ ಮಾಡುವಾಗ ಏನೆಲ್ಲ ಲಿಸ್ಟ್ ಮಾಡಿದ್ವಿ ಆಕ್ಟಿವಿಟೀಸ್, ಮೇಜರ್ ಆಕ್ಟಿವಿಟೀಸ್ ಬರುತ್ತೆ. ಆ ಆಕ್ಟಿವಿಟಿಗೆ ನಾವು ಏನು ಐಡೆಂಟಿಫಿಕೇಶನ್ ಯಾವ ತರ ಕೊಟ್ಟಿದ್ವಿ, ಮತ್ತೆ ಒಂದೊಂದು ಆಕ್ಟಿವಿಟಿ ಡ್ಯೂರೇಷನ್ ಎಷ್ಟೆಷ್ಟು ದಿವಸ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡಿದಾಗ ಸುಮ್ನೆ ಆಕ್ಟಿವಿಟಿನ ಟೋಟಲ್ ಮಾಡಿದಾಗ ಈ ತರ ಲಿಸ್ಟ್ ಮಾಡಿ ವರ್ಟಿಕಲ್ ಆಗಿ ನಾನು ಸುಮ್ನೆ ಟೋಟಲ್ ಮಾಡಿದಾಗ 181 ಡೇಸ್ ಬಂತು. ಬಟ್ ಕೆಲವೆಲ್ಲ ಪ್ಯಾರಲಲ್ ಆಕ್ಟಿವಿಟಿ ಇದಾವೆ ಇದ್ರೊಳಗಡೆ. ಸೊ ಯಾವ್ದು ಕೆಲವೆಲ್ಲ ಅಂದ್ರೆ ಉದಾಹರಣೆ ವುಡ್ ವರ್ಕ್, ಅದಕ್ಕೆ ಫೌಂಡೇಶನ್ ಆಗುವಾಗ್ಲೇ ಮಾರ್ಕಿಂಗ್ ಸ್ಟಾರ್ಟ್ ಆದಾಗ್ಲೇ ವುಡ್ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ನಮ್ಗೆ ಡ್ರಾಯಿಂಗ್ ಗೊತ್ತಿದೆ, ಡ್ರಾಯಿಂಗ್ ಅಲ್ಲಿ ಕಿಟಕಿ ಸೈಜ್ ಏನು, ಬಾಗಲ್ ಸೈಜ್ ಏನು ಗೊತ್ತಿದೆ. ಹಂಗಾಗಿ ವಾಲ್ ಕನ್ಸ್ಟ್ರಕ್ಷನ್ ಗಿಂತ ಮುಂಚಿತವಾಗಿ ಅದನ್ನ ರೆಡಿ ಮಾಡಿ ಇಟ್ಕೋಬೇಕಾಗಿರೋದ್ರಿಂದ ಇದಕ್ಕೆ ಏನ್ ಟೈಮ್ ಬೇಕೋ ಕಿಟಕಿ ಬಾಗಿಲು ಮಾಡಕ್ಕೆ, ಈಗ ಡೋರ್ಸ್ ಅಂಡ್ ವಿಂಡೋಸ್ ಬ್ರಿಕ್ ಮೆಸನರಿ ಇದು ಕಾರ್ಪೆಂಟ್ರಿ ವರ್ಕ್ 21 ದಿನ ಅದು ಏನ್ ಕೊಟ್ಟಿದೀವಿ, ಇದ್ರಲ್ಲಿ 21 ದಿನ ಕಳಕೆ ಆಗೋದು ಅಂದ್ರೆ ಕಳೆಯುತ್ತೆ. ಯಾಕೆಂದ್ರೆ ವಿ ಕ್ಯಾನ್ ಟೇಕ್ ದ ಕಾರ್ಪೆಂಟ್ರಿ ವರ್ಕ್ ಪ್ಯಾರಲಲ್ ಟು ದೀಸ್ ಆಕ್ಟಿವಿಟೀಸ್ ಬಿಫೋರ್ ಸ್ಟಾರ್ಟ್ ಆಫ್ ದಿ ಬ್ರಿಕ್ ಮೆಸನರಿ. ಅದ್ರ ಬಗ್ಗೆ ನಾವು ಮಾತಾಡಿದ್ವಿ, ಪ್ಯಾರಲಲ್ ಆಕ್ಟಿವಿಟಿ ತಗೊಂತೀವಿ. ಮತ್ತೆ ಕೆಲವೆಲ್ಲ ಪ್ರಾಜೆಕ್ಟ್ಸ್ ಅಲ್ಲಿ ಪ್ಯಾರಲಲ್ ಆಕ್ಟಿವಿಟಿ ಇರುತ್ತೆ. ಹಂಗಾಗಿ ಇವೊಂದು ಇಟ್ ಇಸ್ 181 ಡೇಸ್, ಟೋಟಲಿ 181 ಡೇಸ್ ಬೇಕು. ಆ 181 ಡೇಸ್ ಬಂದ್ರು ಕೂಡ ನಾವು ಈ ಪ್ರಾಜೆಕ್ಟ್ ನ 128 ಡೇಸ್ ಅಲ್ಲಿ ಮುಗಿಸಬಹುದು. ಬಿಕಾಸ್ ಸಮ್ ಆಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್ ಆರ್ ದಿ ಪ್ಯಾರಲಲ್ ಆಕ್ಟಿವಿಟಿ. ಇದು ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್. ಇದು ಮೆಟೀರಿಯಲ್ ಶೆಡ್ಯೂಲಿಂಗ್ ಅಲ್ಲ, ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್. ಕನ್ಸ್ಟ್ರಕ್ಷನ್ ಅಂದ್ರೆ ಇದನ್ನ ನಾವು ಮನೆನ ಕಟ್ತಾ ಇದೀವಿ, ಅದಕ್ಕಿರೋ ಆಕ್ಟಿವಿಟಿ, ಇದನ್ನ ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಅಂತೀವಿ. ಸೊ ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ನ ಆಕ್ಟಿವಿಟಿನ ಪ್ರೆಸೆಂಟ್ ಮಾಡಿದೀವಿ ABCD ಅಂತ ಹೇಳಿ, ಅದ್ರದ್ದು ಡ್ಯೂರೇಷನ್ ಹಾಕೊಂಡಿದ್ವಿ. ಇದನ್ನ ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್. ಯಾವಾಗ ಒಂದೊಂದು ಆಕ್ಟಿವಿಟಿ, ಎರ್ತ್ ವರ್ಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕಾಂಕ್ರೀಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬ್ರಿಕ್ ವರ್ಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಕಾರ್ಪೆಂಟ್ರಿ ವರ್ಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಫಿನಿಶ್ ಆಗುತ್ತೆ, ಅಂದ್ರೆ ಟೋಟಲ್ ಡ್ಯೂರೇಷನ್ ಎಷ್ಟು ಈ ಪ್ರಾಜೆಕ್ಟ್ ಅನ್ನೋದನ್ನ ಬಾರ್ ಚಾರ್ಟ್ ಅಲ್ಲಿ ಕಂಡು ಹಿಡಿದ್ವಿ.
ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಇದನ್ನ ನಾವು ಮೆಟೀರಿಯಲ್ ಶೆಡ್ಯೂಲಿಂಗು ಕೂಡ ಮಾಡಬಹುದು, ಮೆಟೀರಿಯಲ್ಗೂ ಕೂಡ ಮಾಡಬಹುದು. ಅದನ್ನ ಮೆಟೀರಿಯಲ್ ನ ಲಿಸ್ಟ್ ಮಾಡಬೇಕು, ಯಾವ ಮೆಟೀರಿಯಲ್ಗಳು ಪ್ರಾಜೆಕ್ಟ್ ಬೇಕಾಗುತ್ತೆ ಅಂತ ಹೇಳಿ ಕ್ವಾಂಟಿಟಿ ಲಿಸ್ಟ್ ಮಾಡಬೇಕು. ಮತ್ತೆ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ನಾವು ಈ ತರ ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ಸ್ಪ್ಲಿಟ್ ಮಾಡ್ಕೊಂಡ್ಮೇಲೆ ಅದು ಎಷ್ಟು ವೀಕ್ಸ್ ಅಂದ್ರೆ 12 ವೀಕ್ಸ್ ಆಫ್ ದಿ, ಫಾರ್ ಎಕ್ಸಾಂಪಲ್ ತಗೊಂಡಿರೋದಷ್ಟೇ 12 ವೀಕ್ಸ್ ಅಂತ ಹೇಳಿ ಅದ್ರಲ್ಲಿ ಯಾವಾಗ ಸೈಜ್ ಸ್ಟೋನ್ ಮೆಸನ್ ನಮ್ಗೆ ಬೇಕಾಗುತ್ತೆ, ಸಿಮೆಂಟ್ ಯಾವಾಗ ಬೇಕಾಗುತ್ತೆ, ಮರಳು ಯಾವಾಗ ಬೇಕಾಗುತ್ತೆ, ಒಂದ್ ವಾರದಲ್ಲಿ ಮರಳು ಎಷ್ಟು ಬೇಕು, ಇಲ್ಲ ಒಂದೇ ಸರಿ ತಂದು ಹಾಕ್ಬೇಕಾ, ಇಲ್ಲ ಒಂದೇ ಸರಿ ತಂದ ಹಾಕಿದ್ರೆ ಈ 12 ವಾರನು ಸುಮ್ಮನೆ ದುಡ್ಡು ಹೆಲ್ಡಪ್ ಆಗುತ್ತೆ. ಹೇಳ್ಬೋದು, ಆರ್ಡರ್ ಮಾಡ್ಬೋದು. ಈಗ ಇಟ್ಕೆ ಸೈಜ್ ಸ್ಟೋನ್ ನಾವು ಒಂದೇ ಸರಿ 2000 ಇಟ್ಟಿಗೆ ಸೈಜ್ ಸ್ಟೋನ್ ತರಬಹುದು. ಆದ್ರೆ ಇದನ್ನ ಏನಕ್ಕೆ ಸ್ಪ್ಲಿಟ್ ಮಾಡಿದೀವಪ್ಪ ಅಂತ ಅಂದ್ರೆ ಹಣನ ನಾವು ಹೂಡಿಕೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇದನ್ನೆಲ್ಲಾನು ಒಂದೇ ಸರಿ ತಂದ್ರೆ ಒಂದೇ ವೀಕ್ ಅಲ್ಲಿ ಎಲ್ಲಾ ದುಡ್ಡುನು ತರಬೇಕಾಗತ್ತೆ. ಅದನ್ನೇ ಪ್ಲಾನಿಂಗ್ ಅನ್ನೋದು. ಯಾವಾಗ ನೋಡಿ, ಮೊದಲನೇ ವೀಕ್ ಅಲ್ಲಿ ಈ ಮೆಟೀರಿಯಲ್ ಖರೀದಿ ಮಾಡಕ್ ಹಣ ಬೇಕು, ಎರಡನೇ ವೀಕ್ ಅಲ್ಲಿ ಈ ಮೆಟೀರಿಯಲ್ಗಳನ್ನ ಇಷ್ಟು ಮೆಟೀರಿಯಲ್ ನ ಖರೀದಿ ಮಾಡ್ಲಿಕ್ಕೆ ಹಣ ಬೇಕು, ಮೂರನೇ ವೀಕ್ ಅಲ್ಲಿ ಇದನ್ನ ಪ್ಲಾನಿಂಗ್ ಅಂತೀವಿ. ದುಡ್ಡು ಇಷ್ಟು ಬೇಕಾಗುತ್ತೆ ಮೆಟೀರಿಯಲ್ಗಾಗಿ, ಲೇಬರ್ಗಾಗಿ ಬೇರೆ ದುಡ್ಡು, ಅದನ್ನ ಪ್ಲಾನಿಂಗ್ ಅಂತ. ಸೊ ಒಂದೇ ಸರಿ ತಂದ್ಬಿಡ್ಬೋದಲ್ಲ ಅಂತ ಅಂದ್ರೆ ಅಷ್ಟು ಹಣ ಇರ್ಬೇಕಲ್ಲ ನಮ್ಮ ಹತ್ರ ಒಂದೇ ಸರಿ ತರಕ್ಕೆ. ಅದರಿಂದ ಸ್ಟೇಜ್ ವೈಸ್ ತಗೋಬೇಕಾಗುತ್ತೆ. ಪ್ರಾಜೆಕ್ಟ್ ಅಲ್ಲಿ ಆತರ ಒಂದೇ ಸರಿ ಯಾರು ಕೊಡೋದಿಲ್ಲ ಹಣ, ಸ್ಟೇಜ್ ವೈಸ್ ಈ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ ನೋಡೋಣ ಮುಂದೆ ಅಂತ ಹೇಳ್ತಾರೆ. ಹಂಗಾಗಿ ಅದನ್ನ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ವೀಕ್ ಅಲ್ಲಿ, ಸೆಕೆಂಡ್ ವೀಕ್ ಅಲ್ಲಿ, ಥರ್ಡ್ ವೀಕ್ ಅಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇದನ್ನ ಬಾರ್ ಚಾರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ನೆನ್ನೆನೂ ಕೂಡ ನಾ ಹೇಳ್ದೆ, ಇದನ್ನ ಬಾರ್ ಚಾರ್ಟ್ ಅಲ್ಲಿ ಕೂಡ ಪ್ರೆಸೆಂಟ್ ಮಾಡ್ಬೋದು. ಬರೀ ಟ್ಯಾಬ್ಲ್ ಆಫ್ ಫಾರ್ಮ್ ಅಲ್ಲಿ ಇಟ್ರೆ ಸಾಕಾಗಲ್ಲ. ಇದನ್ನ ಯು ಪ್ರೆಸೆಂಟೆಡ್ ಇನ್ ದಿ ಟ್ಯಾಬ್ಲ್ ಆಫ್ ಬಾರ್ ಚಾರ್ಟ್. ಸೊ ಬಾರ್ ಚಾರ್ಟ್ ಅಂದ್ರೆ ಇಟ್ಸ್ ಅ ಚಾರ್ಟ್ plotted versus the activity versus duration. That's all. That is what you call as bar chart. The activities are presented in the form of a bars. ಅಷ್ಟೇ, ಇನ್ನೇನು. ಒಂದೊಂದು ಆಕ್ಟಿವಿಟಿ ಒಂದೊಂದು ಮೆಟೀರಿಯಲ್. ಆಕ್ಟಿವಿಟಿ ಅಂದ್ರೆ ನಾವು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಲ್ಲಿ ಹೇಳಿದ್ವಿ. ಇಲ್ಲಿ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಲ್ಲಿ ಇದನ್ನ ಆಕ್ಟಿವಿಟಿ ಅಂತ ಕರೆದ್ವಿ. ಬಿಕಾಸ್ ದೀಸ್ ಆರ್ ಆಲ್ ದ ಆಕ್ಟಿವಿಟೀಸ್. ಇವು ಆಕ್ಟಿವಿಟೀಸ್. ಇದನ್ನ ನಾವು ಬಾರ್ಸ್ ಅಲ್ಲಿ ಆಕ್ಟಿವಿಟಿ ಅಂತ ಕರೆದ್ವಿ. ಬಟ್ ಇಲ್ಲಿ ನಾವು ಮೆಟೀರಿಯಲ್ ಇದು. ಹಂಗಾಗಿ ಇಲ್ಲಿ ಮೆಟೀರಿಯಲ್ ಒಂದು ಬಾರ್ ರೆಪ್ರೆಸೆಂಟ್ಸ್ ಈಚ್ ಮೆಟೀರಿಯಲ್, ಒಂದ್ ಮೆಟೀರಿಯಲ್. ಇಲ್ಲಿ ಇನ್ನೊಂದು ಮೆಟೀರಿಯಲ್, ಇದೊಂದು ಮೆಟೀರಿಯಲ್. ಆಕ್ಟಿವಿಟಿ ಎಲ್ಲ ಇವು ಮೆಟೀರಿಯಲ್ಗಳಿವು. ಸೊ ನಾವು ಯಾವ್ದನ್ನ ಹೇಳ್ತಿದೀವಿ ನೋಡ್ಕೊಂಡು ಹೆಸರು ಹೇಳ್ಬೇಕು. ಇಫ್ ದಿಸ್ ಬಾರ್ ರೆಪ್ರೆಸೆಂಟ್ಸ್ ಎ ಮೆಟೀರಿಯಲ್, ದಟ್ ಈಸ್ ವಾಟ್ ಯು ಕಾಲ್ಡ್ ಅ ಸ್ಟೀಲ್. ಸ್ಟೀಲ್ ನ ಹೇಳುತ್ತೆ. ಸೊ ಹಂಗಾಗಿ ನಮಗೆ ಏನೆಲ್ಲ ಮೆಟೀರಿಯಲ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದನ್ನ ಬಾರ್ಸ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇದು ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರೆಸೆಂಟ್ ದ requirement of the material on weekly basis. So in the bar chart. So similarly, we can present the same data, say with respect to similar to that. So we can present the labor also, labor requirement to the project for the completion of the project. Similarly, equipment ಎಷ್ಟು ಬೇಕಾಗುತ್ತೆ, ಲೇಬರ್ ಎಷ್ಟು ಬೇಕಾಗುತ್ತೆ ಅನ್ನೋದು ಕೂಡ ನಾವು ಹೆಂಗೆ ಮೆಟೀರಿಯಲ್ ಶೆಡ್ಯೂಲಿಂಗ್ ಮಾಡಿದ್ವಿ ಅದೇ ತರ ಇದನ್ನು ಕೂಡ ಶೆಡ್ಯೂಲಿಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಎಕ್ಸ್ಪೆಂಡಿಚರ್ ಅದೇ ತರ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ನಮಗೆ ಟೋಟಲ್ ಆಗಿ ಬಾರ್ ಚಾರ್ಟ್ ಬಗ್ಗೆ ಮಾತಾಡಿದ್ದು ಮುಗಿಸಿದ್ದಾಯ್ತು. ಈಗ ನಾವು ಕ್ರಿಟಿಕಲ್ ಪಾತ್ ಮೆಥಡ್, ಇನ್ನೊಂದು ಮೆಥಡ್ ಬಗ್ಗೆ ನೆನ್ನೆ ಮಾತಾಡ್ತಾ ಇದ್ವಿ. ಮಾತಾಡಿದಾಗ ಕ್ರಿಟಿಕಲ್ ಪಾತ್ ಅಲ್ಲಿ ಕನ್ವೆನ್ಷನ್ ಅಂದ್ರೆ ನೆಟ್ವರ್ಕ್ ಡಯಾಗ್ರಾಮ್ ಈ ತರ ಇರುತ್ತೆ. ಕ್ರಿಟಿಕಲ್ ಪಾತ್ ಅಲ್ಲಿ ಈ ತರ CPM ಅಂತಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂತಂದ್ರೆ ಆಕ್ಟಿವಿಟೀಸ್ ನ ಈ ತರ ಒಂದು ಡಯಾಗ್ರಾಮ್ ಮಾಡಿ ಅಥವಾ ನೆಟ್ವರ್ಕ್ ಡಯಾಗ್ರಾಮ್ ಮಾಡಿ ಪ್ರೆಸೆಂಟ್ ಮಾಡ್ತೀವಿ. ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಏನೇನ್ ಇರುತ್ತಪ್ಪ ಅಂದ್ರೆ ಬರೀ ಆರೋಸ್ ಮತ್ತೆ ನೋಡ್ಸ್ ಇರುತ್ತೆ, ಇನ್ನೇನು ಇರೋದಿಲ್ಲ. ಈ ಆರೋಸ್ ಅಂಡ್ ನೋಡ್ಸ್ ನ ಇಂಟರ್ ಕನೆಕ್ಟ್ ಮಾಡಿರ್ತೀವಿ, ಒಂದಕ್ಕೊಂದಕ್ಕೆ ಸಂಬಂಧ ಕಲ್ಪಿಸಿರ್ತೀವಿ. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ನೆಟ್ವರ್ಕ್ ಡಯಾಗ್ರಾಮ್. ಇದನ್ನ ನಾವು ನೆಟ್ವರ್ಕ್ ಡಯಾಗ್ರಾಮ್ ಅಂತ ಕರಿತೀವಿ. ಅಲ್ಲಿ ಬಾರ್ ಚಾರ್ಟ್ ಅಲ್ಲಿ ಹಾರಿಜಾಂಟಲ್ ಬಾರ್ಸ್ ಅಲ್ಲಿ ಹಾಕಿದ್ವಿ, ಇಲ್ಲಿ ಆರೋಸ್ ಅಲ್ಲಿ ಬರಿತೀವಿ. ಈ ಆರೋಸ್ ನ ಒಂದಕ್ಕೊಂದಕ್ಕೆ ಜಂಟಿ ಮಾಡಿರ್ತೀವಿ. ಆ ಜಂಟಿ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಒಂದು ನೋಡ್ ಹಾಕಿರ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಒಂದ್ ನೋಡ್ ಅಂತ ಅಂದ್ರೆ ಇಟ್ಸ್ ಅ ಸಿಂಬಲ್ used for the creating this node is either circle or triangle or a rectangle. ಅಷ್ಟೇ. ಇದನ್ನ this is how we are going to do. ಸೊ ಇಲ್ಲಿ ಆಕ್ಟಿವಿಟಿನ ನಾವು ಆರೋ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಆ ನೋಡ್ಸ್ ನ ನಾವು ಈ ಶೇಪ್ಸ್ ಇಂದ ಪ್ರೆಸೆಂಟ್ ಮಾಡ್ತೀವಿ. ನಾವು ಆಕ್ಟಿವಿಟಿನ ಹೆಡ್ ಅಂಡ್ ಟರ್ಮಿನಲ್ ನ ದಿಸ್ ಇಸ್ ಆಕ್ಟಿವಿಟಿ ಅಂತ ಕರಿತೀವಿ. ಲೆಂತ್ ಆಫ್ ದಿ ಆರೋ ರೆಪ್ರೆಸೆಂಟ್ಸ್ ದ ಆಕ್ಟಿವಿಟಿ. ಸೊ ನಾವು ಆಕ್ಟಿವಿಟಿ ಈ ನೋಡ್ಸ್ ಗಳಿಗೆ, ಎರಡೂ ನೋಡ್ ಗಳಿಗೆ ಈ ನಂಬರ್ ಗಳನ್ನ ಕೊಡ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡ್ ಅಲ್ಲಿ. ಇದು ಟೈಲ್ ಮತ್ತೆ ಹೆಡ್ ಅಲ್ಲಿ ಒಂದು ಬಿಗಿನಿಂಗ್, ಇದು ಸ್ಟಾರ್ಟ್, ಇದು ಎಂಡ್ ಆಫ್ ದಿಸ್ ಆಕ್ಟಿವಿಟಿ. ಸೊ ಸಿಮಿಲರ್ಲಿ ದಿಸ್ ಇಸ್ ಸ್ಟಾರ್ಟ್ ಅಂಡ್ ದಿಸ್ ಇಸ್ ಎಂಡ್ ಆಫ್ ದಿ ಪ್ರಾಜೆಕ್ಟ್. ಇಷ್ಟೆಲ್ಲ ಆಕ್ಟಿವಿಟೀಸ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬೇಕು. ಇದು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. ಅಂದ್ರೆ ಯಾವ್ದು ಎಂಡ್ ಆಗುತ್ತೆ? ಪ್ರಾಜೆಕ್ಟ್ ಎಂಡ್ ಆಗುತ್ತೆ. ದಿಸ್ ಇಸ್ ಪ್ರಾಜೆಕ್ಟ್ ನೆಟ್ವರ್ಕ್ ಡಯಾಗ್ರಾಮ್. ಅರ್ಥ ಆಯ್ತಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು ಮಾರ್ಕಿಂಗ್ ಇಂದ, ಇಲ್ಲಿ ಪೇಂಟಿಂಗ್ ಎಲ್ಲ ಹೊಡೆದ್ವಿ, ಎಲ್ಲ ಆಯ್ತು, ಮುಗ್ದೋಯ್ತು, ಈ ಪ್ರಾಜೆಕ್ಟ್ ಮುಗ್ದೋಯ್ತು. ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದಿ ಪ್ರಾಜೆಕ್ಟ್, ದಿಸ್ ಇಸ್ ಎಂಡ್ ಆಫ್ ದಿ ಪ್ರಾಜೆಕ್ಟ್. ಸಿಮಿಲರ್ಲಿ ಈಚ್ ಆಕ್ಟಿವಿಟಿ ಇಸ್ ಆಲ್ಸೋ ಹ್ಯಾವಿಂಗ್ ದ ಸ್ಟಾರ್ಟ್ ಅಂಡ್ ಎಂಡ್. ಬಿಗಿನಿಂಗ್ ಇರುತ್ತೆ, ಅದು ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ. ಹಂಗೇನೆ ಎಲ್ಲವೂ ಕೂಡ. ಫಾರ್ ಎಕ್ಸಾಂಪಲ್, ಯು ಟೇಕ್ ದಿಸ್ activity. This is the start of the project, this is the end of the project. Similarly, this activity, this is start of the project, this is the end of the project. Sorry, end of the activity.
ಸೊ ಈ ಆಕ್ಟಿವಿಟಿನೂ ಕೂಡ ದಿಸ್ ಇಸ್ ದ ಸ್ಟಾರ್ಟ್, ದಿಸ್ ಇಸ್ ದ ಎಂಡ್. ಸೊ ಹಾಗಾಗಿ ಆಕ್ಟಿವಿಟಿ ಸ್ಟಾರ್ಟ್ ಆಗೋದನ್ನ ನಂಬರ್ ಕೊಡ್ತೀವಿ, ಅದಕ್ಕೆ ನೋಡ್ ಅಲ್ಲಿ ದಟ್ 1 ಅಂತ ಕರಿತೀವಿ, ಎಂಡ್ ಅನ್ನ ನಾವು 2 ಅಂತ ಕರಿತೀವಿ. ಸೊ ಇದನ್ನ ರೆಪ್ರೆಸೆಂಟ್ ಮಾಡುವಾಗ ನೆಟ್ವರ್ಕ್ ಅಲ್ಲಿ 1-2 ಅಂತಾನು ಕೂಡ ಕರೀಬಹುದು. ಸೊ ಇವೆಂಟ್ಸ್ ಅಂದ್ರೆ ಇದನ್ನ ಇವೆಂಟ್ ಅಥವಾ ನೋಡ್ ಅಥವಾ ಇವೆಂಟ್ ಅಂತ ಕರಿತೀವಿ. ನೆಟ್ವರ್ಕ್ ಅಲ್ಲಿ ಈ ಆಕ್ಟಿವಿಟಿನ ಪ್ರೆಸೆಂಟ್ ಮಾಡುವಾಗ ಈ ತರ ಮಾಡ್ತೀವಿ. ಇದರಲ್ಲಿ ಆಕ್ಟಿವಿಟಿ ಅಂಡ್ ಆರೋ ಮತ್ತೆ ಆಕ್ಟಿವಿಟಿ ಅಂಡ್ ನೋಡ್ ಅಂತ ಕರೀತಾರೆ. ಆಕ್ಟಿವಿಟಿನ ನಾವು ನೋಡಲು ಬರೀಬಹುದು, ಆರೋದಲ್ಲಿ ನಾವು ವಿ ಆರ್ ಪ್ರೆಸೆಂಟಿಂಗ್ ಆನ್ ಆಕ್ಟಿವಿಟಿ ಆನ್ ಆರೋಸ್. ಸೊ ಎ ಅಂತಂದ್ರೆ ಆಕ್ಟಿವಿಟಿ ಅಂಡ್ ಆರೋ, ಆಕ್ಟಿವಿಟಿ ಅಂಡ್ ನೋಡ್. ಸೊ ವಿ ಆರ್ ನಾಟ್ ಕಮ್ ಅಕ್ರಾಸ್ ದ ನೋಡ್ಸ್. ಈಗ ಫಸ್ಟ್ ನಾವು ಮಾತಾಡ್ತಿರೋದು ಆಕ್ಟಿವಿಟಿ ಅಂಡ್ ಆರೋ. ಸೊ ಎ ಆಕ್ಟಿವಿಟಿ ಅಂಡ್ ಆರೋ ಮೇಲೆ ಆಕ್ಟಿವಿಟಿ ಹೆಸರನ್ನ ಬರಿತೀವಿ. ಆಕ್ಟಿವಿಟಿ ಎ ಅನ್ನಂದ್ರೆ ಇಲ್ಲಿ ಮೇಲ್ ಬರಿತೀವಿ, ಆಕ್ಟಿವಿಟಿ ಬಿ ಅಂದ್ರೆ ಇದ್ರ ಮೇಲೆ ಬರಿತೀವಿ. ಇದ್ರ ನೋಟ್ಸ್ ಅಲ್ಲಿ ಬರೆಯಲ್ಲ, ನೋಟ್ಸ್ ಅಲ್ಲಿ ನೋಟ್ ನಂಬರ್ ಬರಿತೀವಿ. ಆಕ್ಟಿವಿಟಿನ ನೋಟ್ ನಂಬರ್ ಇಂದನೂ ಹೇಳ್ಬೋದು, ಆಕ್ಟಿವಿಟಿ ನಮ್ಮ ಸಿಂಬಲ್ ಇಂದನೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇದು ಎ ಅಂತಿದ್ರೆ ಆಕ್ಟಿವಿಟಿನ ಎ ಆಕ್ಟಿವಿಟಿ ಅಂದ್ರೆ ಇದನ್ನ ತೋರಿಸ್ಬೋದು. ಇಲ್ಲ 1-2 ಆಕ್ಟಿವಿಟಿ 1-2 ಅಂದ್ರೆ ಇದನ್ನೇ ತೋರಿಸ್ಬೋದು. ಸೊ ಅದ್ರ ಎರಡೂ ತರ ಪ್ರೆಸೆಂಟ್ ಮಾಡ್ಬೋದು, ಎರಡೂ ತರ ಓದ್ಬಹುದು ಅನ್ನೋದ್ರ ಬಗ್ಗೆ ನೆನ್ನೆ ಇದನ್ನ ಪರಿಚಯ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ಡಮ್ಮಿ ಆಕ್ಟಿವಿಟಿ ಬಗ್ಗೆನೂ ಪರಿಚಯ ಮಾಡ್ಕೊಂಡಿದ್ವಿ. ಡಮ್ಮಿ ಆಕ್ಟಿವಿಟಿ ಅಂತ ಅಂದ್ರೆ ಯಾವುದೇ ಒಂದು ಆಕ್ಟಿವಿಟಿ ಮಾಡ್ಬೇಕಾದ್ರೆ ನಮ್ಗೆ ರಿಸೋರ್ಸಸ್ ಬೇಕು. ಈಗ ನಮ್ಗೆ ಇಟ್ಟಿಗೆ ಕಟ್ಟಡ ಮಾಡ್ಬೇಕು ಅಥವಾ ಬ್ರಿಕ್ ಮೇಸನ್ರಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇಟ್ಟಿಗೆ ಬೇಕು, ಮರಳು ಬೇಕು, ಸಿಮೆಂಟ್ ಬೇಕು, ಮಾರ್ಟರ್ ತಯಾರು ಮಾಡ್ಲಿಕ್ಕೆ. ಸೊ ತಯಾರು ಮಾಡಿ ಮಾರ್ಟರ್ ಜೊತೆ ಇಟ್ಟಿಗೆಯನ್ನ ಜೋಡಣೆ ಮಾಡ್ಬೇಕು, ವಾಲ್ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಸೊ ಹಂಗಾಗಿ ಅದನ್ನ ನಾವು ವಾಲ್ ಕನ್ಸ್ಟ್ರಕ್ಟ್ ಮಾಡುವಂತ ಸ್ಟೇಜ್ ಅಲ್ಲಿ ಮೆಟೀರಿಯಲ್ ಬೇಕಾಗುತ್ತೆ, ಲೇಬರ್ ಬೇಕಾಗುತ್ತೆ, ಎಕ್ವಿಪ್ಮೆಂಟ್ಸ್ ಬೇಕಾಗ್ಬೋದು. ಸೊ ಇದರಿಂದ ನಾವು ನಮ್ಗೆ ರಿಸೋರ್ಸಸ್ ಬೇಕು. ರಿಸೋರ್ಸಸ್ ಅಂತ ಅಂದ್ರೆ ಹಣ, ದುಡ್ಡು ಬೇಕು ನಮ್ಗೆ. ಸೊ ಈ ದುಡ್ಡನ್ನ ಬೇಕಾಗಿರೋದ್ರಿಂದ ರಿಸೋರ್ಸಸ್ ಅಂದ್ರೆ ಫೈನಾನ್ಸ್ ಇಸ್ ಆಲ್ಸೋ ರಿಕ್ವೈರ್ಡ್, ಮೆಟೀರಿಯಲ್ಸ್ ರಿಕ್ವೈರ್ಡ್, ಲೇಬರ್ ಮ್ಯಾನ್ ಪವರ್ ಇಸ್ ರಿಕ್ವೈರ್ಡ್, ಎಕ್ವಿಪ್ಮೆಂಟ್ಸ್ ಆರ್ ಆಲ್ಸೋ ರಿಕ್ವೈರ್ಡ್. ಆಲ್ ದ ರಿಸೋರ್ಸಸ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್ ಆಕ್ಟಿವಿಟಿ. ಬಟ್ ಡಮ್ಮಿ ಆಕ್ಟಿವಿಟಿ ಅಂತ ಅಂದ್ರೆ ಯಾವುದೇ ರಿಸೋರ್ಸಸ್ ನಮ್ಗೆ ಬೇಕಾಗಿಲ್ಲ. ಡಮ್ಮಿ ಆಕ್ಟಿವಿಟಿ ಇಸ್ ದ ಆಕ್ಟಿವಿಟಿ ಇನ್ ದಿ ನೆಟ್ವರ್ಕ್ ಡಯಾಗ್ರಾಮ್, ಬಟ್ ಇಟ್ ನಾಟ್ ರಿಕ್ವೈರ್ಸ್ ಎನಿ ರಿಸೋರ್ಸಸ್. ಇಟ್ ವೋಂಟ್ ರಿಕ್ವೈರ್ಸ್ ಎನಿ ರಿಸೋರ್ಸಸ್. ಸೊ ಎಲ್ಲಿ ಎಷ್ಟು ದಿವಸ ಇರುತ್ತಪ್ಪ ಈ ಆಕ್ಟಿವಿಟಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಎ ಇಸ್ ದ ಆಕ್ಟಿವಿಟಿ, ಬಿ ಇಸ್ ದ ಆಕ್ಟಿವಿಟಿ, ಸಿ ಇಸ್ ದ ಆಕ್ಟಿವಿಟಿ. ಇದಕ್ಕೆ ರಿಸೋರ್ಸಸ್ ಬೇಕು, ಟೈಮು ಬೇಕು. ರಿಸೋರ್ಸಸ್ ಅಂತ ಅಂದ್ರೆ ಇದು ಇಟ್ಟಿಗೆ ಕಟ್ಟಡ ಅಂತ ಅಂದ್ರೆ ಇಟ್ಟಿಗೆ ಕಟ್ಟಡನ ಮಾಡಕ್ಕೆ ಇಟ್ಟಿಗೆನೂ ಬೇಕು, ಮರಳು ಬೇಕು, ಜಲ್ಲಿ ಬೇಕು, ಲೇಬರ್ ಬೇಕು, ನೀರು ಬೇಕು, ಎಲ್ಲ ಬೇಕು. ಬಟ್ ಇದಕ್ಕೆ ಡಮ್ಮಿ ಆಕ್ಟಿವಿಟಿಗೆ ಏನಾದ್ರು ಬೇಕಪ್ಪ ಅಂದ್ರೆ ಏನು ಮೆಟೀರಿಯಲ್ ಏನು ಬೇಡ ಸ್ವಾಮಿ. ದುಡ್ಡು ಬೇಕೇನಪ್ಪ, ದುಡ್ಡು ಬೇಡ. ಇದಕ್ ದುಡ್ಡು ಬೇಕಾ? ಹೌದು ದುಡ್ಡು ಬೇಕು ಇಟ್ಟಿಗೆ ಕಟ್ಟಡ ಮಾಡಕ್ಕೆ. ಅದಕ್ಕೆ ಇದಕ್ ದುಡ್ಡು ಬೇಕಾ? ಬೇಡ. ಮತ್ತೆ ಡಮ್ಮಿ ಆಕ್ಟಿವಿಟಿಗೆ ಯಾವುದೇ ರಿಸೋರ್ಸಸ್ ಬೇಡ. ಟೈಮ್ ಬೇಕಾ? ಇದೆಷ್ಟು ದಿವಸ ತಗೊಳತ್ತಪ್ಪ ಇದು ಇಟ್ಟಿಗೆ ಕಟ್ಟಡ ಅಂತಂದ್ರೆ ಸ್ವಾಮಿ 10 days ತಗೊಳತ್ತೆ ನಮ್ಗೆ. ಸೊ 10 days ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಬ್ರಿಕ್ ವರ್ಕ್ ಮೇಸನ್, ಆಫ್ ಕೋರ್ಸ್. ಸೊ ಬಟ್ ಇಲ್ಲಿ ಡಮ್ಮಿ ಆಕ್ಟಿವಿಟಿಗೆ ಟೈಮ್ ಬೇಕಾ ಅಂದ್ರೆ ಬೇಡ, ಬೇಕಾಗಿಲ್ಲ. ಸೊ ಡ್ಯೂರೇಷನ್ ಆಫ್ ದಿ ಟೈಮ್, ದ ಟೈಮ್ ಡ್ಯೂರೇಷನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಿ ಡಮ್ಮಿ ಆಕ್ಟಿವಿಟಿ, ಅಂಡ್ ಆಲ್ಸೋ ರಿಸೋರ್ಸಸ್ ಆರ್ ನಾಟ್ ರಿಕ್ವೈರ್ಡ್. That is what you call as it's a dummy. Simply it is presented to connect or to maintain the sequence in the order of the activities. That's all. So therefore it is called as dummy activity. Dummy activity is presented in the form of a dotted arrow. Dotted ಅಲ್ಲಿ present ಮಾಡ್ತೀವಿ, ಅದನ್ನ dummy activity ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಸೊ ಇಂಟರ್ ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಸಿಮಿಲರ್ಲಿ ಆಕ್ಟಿವಿಟೀಸ್ ಕ್ಯಾನ್ ಬಿ ಫರ್ದರ್ ಅಂತಂದ್ರೆ ಇದನ್ನ ರೀಡ್ ಮಾಡದಂಗೆ ಒಂದೊಂದು ನೋಡನ್ನ ನಾವು ಹೆಂಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ನಾವು ನೆನ್ನೆ ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ಎ ಯಾವ ಆಕ್ಟಿವಿಟಿ, ಬಿ ಆಕ್ಟಿವಿಟಿ ಯಾವುದು, ಸಿ ಆಕ್ಟಿವಿಟಿ ಯಾವುದು, ಬಿ ಅಂಡ್ ಸಿ ಡಿಪೆಂಡ್ಸ್ ಆನ್ ಎ, ಅಥವಾ ಎ ಪ್ರಿಸೈಡ್ಸ್, ಎ ಸಕ್ಸೀಡ್ಸ್ ಬಿ ಅಂಡ್ ಸಿ. ಸೊ ಹಂಗ ಓದ್ತಾ ಇದ್ವಿ. ಎ ಅಂಡ್ ಸಿ, ಸಿ ಡಿಪೆಂಡ್ಸ್ ಆನ್ ಎ ಅಂಡ್ ಬಿ, ಆರ್ ಅದರ್ವೈಸ್ ಎ ಪ್ರಿಸೀಡ್ಸ್ ಸಿ, ಅಥವಾ ಎ ಸಿ ಪ್ರಿಸೀಡೆಡ್ ಬೈ ಎ, ಆರ್ ಅದರ್ವೈಸ್ ಎ ಸಕ್ಸೀಡ್ಸ್ ಸಿ ಅಂತ ಓದ್ಬೇಕು. ಎ ಬಿ ಸಕ್ಸೀಡ್ ಸಿ, ಅಥವಾ ಸಿ ಪ್ರಿಸೀಡೆಡ್ ಬೈ ಎ ಅಂಡ್ ಬಿ. ಸೊ ಈ ತರ ನಾವು ಓದ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೇವೆ. ಪ್ರಿಸಿಡರ್ ಆಕ್ಟಿವಿಟಿ, ಸಕ್ಸೆಸರ್ ಆಕ್ಟಿವಿಟಿ, ನೆಕ್ಸ್ಟ್ ಡಮ್ಮಿ ಆಕ್ಟಿವಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ನಾವು ಅದ್ರ ಬಗ್ಗೆನೂ ಹೇಳುವಾಗ ಡಮ್ಮಿ ಆಕ್ಟಿವಿಟಿ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಪ್ರಿಸಿಡರ್ ಆಕ್ಟಿವಿಟಿ ಅಂದ್ರೆ ಆಕ್ಟಿವಿಟಿ ಏನ್ ಕನ್ಸಿಡರ್ ಮಾಡಿ ಅದ್ರ ಹಿಂದ್ಗಡೆ ಆಕ್ಟಿವಿಟಿನ ಪ್ರಿಸಿಡರ್ ಆಕ್ಟಿವಿಟಿ ಅಂತೀವಿ, ಅದ್ರ ಮುಂದ್ಗಡೆ ಆಕ್ಟಿವಿಟಿನ ಸಕ್ಸೆಸರ್ ಆಕ್ಟಿವಿಟಿ ಅಂತೀವಿ. ಸೊ ದೇರ್ ಫೋರ್ ಇಲ್ಲಿ ಬಂದಾಗ ಸಿ ಏನದು ಪ್ರಿಸಿಡೆಡ್ ಬೈ ಪ್ರಿಸಿಡ್ಸ್ ಎ ಅಂಡ್ ಬಿ ಪ್ರಿಸಿಡ್ಸ್ ಸಿ, ಆರ್ ಅದರ್ವೈಸ್ ಎ ಸಕ್ಸೀಡ್ಸ್ ಬಿ ಅಂಡ್ ಸಿ ಅಂತ ಹೇಳ್ಬೋದು. ಎ ಸಕ್ಸೀಡ್ಸ್ ಬಿ ಅಂಡ್ ಸಿ ಅಂತಂದ್ರೆ ಎ ಕಂಪ್ಲೀಟ್ ಆದ್ಮೇಲೆ ಬಿ ಅಂಡ್ ಸಿ ಮಾಡ್ಬೇಕು ಅಂತ ಅರ್ಥ. ಎ ಸಕ್ಸೀಡ್ಸ್ ಸಿ. ಫಾರ್ ಎಕ್ಸಾಂಪಲ್ ಟೇಕ್ ದಿಸ್ ಎಕ್ಸಾಂಪಲ್, ಬಿ precedes A precedes B. A precedes B. Preceder to activity B. A precedes B. Similarly, B precedes, B succeeds successor activity. B succeeds C. ಈ ತರ ಓದಬೇಕು.
ಸೊ ನಾವು ಈ ಆಕ್ಟಿವಿಟಿನ ಓದುವಾಗ ಎ ಪ್ರಿಸೀಡ್ಸ್ ಬಿ ಪ್ರಿಸೀಡ್ಸ್ ಎ ಅಂಡ್ ಬಿ ಸಕ್ಸೀಡ್ಸ್ ಸಿ, ಈ ತರ ಓದ್ಕೋಬೇಕಾಗತ್ತೆ. ಸೊ ಓದುವಾಗ ನಾವು ನೋಡ್ಬೇಕು ಅದನ್ನ ಆಕ್ಟಿವಿಟಿ ನಾವು ಕೊಡುವಾಗ, ಪ್ರಾಬ್ಲಮ್ ಕೊಡುವಾಗ ಹಂಗ್ ಕೊಟ್ಟಿರ್ತಾನೆ, ಪ್ರಿಸಿಡರ್ ಆಕ್ಟಿವಿಟಿ, ಸಕ್ಸಸರ್ ಆಕ್ಟಿವಿಟಿ, ಆಯ್ತಾ. ಸೊ ನಮ್ಗೆ ಡಮ್ಮಿ ಆಕ್ಟಿವಿಟಿ ಈ ತರ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಅದನ್ನ ನಮ್ಗೆ ನಾಲೆಡ್ಜ್ ಇರ್ಬೇಕು. ಹಿಂಗಂದ್ರೆ ಏನು, ಯಾವ ತರ ಹಿಂಗಂದ್ರೆ ಡಿಪೆಂಡೆಂಟ್ ಅಂದ್ರೇನೋ, ಬಿ ಸಿ ಇಸ್ ಡಿಪೆಂಡೆಂಟ್ ಆನ್ ಬಿ ಅಂತಾನು ಒಂದೇ, ಅಥವಾ ಬಿ ಸಕ್ಸೀಡ್ಸ್ ಈ ಸಿ ಅಂದ್ರೂ ಒಂದೇ, ಅಥವಾ ಎ ಬಿ ಇಸ್ ಪ್ರಿಸೈಡೆಡ್ ಬೈ ಎ ಇಸ್ ದ ಪ್ರಿಸೈಡರ್ ಆಕ್ಟಿವಿಟಿ ಅಂತ ಹೇಳ್ತಾನೆ, ಪ್ರಿಸೈಡರ್ ಆಕ್ಟಿವಿಟಿ ಟು ಬಿ ಅಂತ ಹೇಳ್ತಾನೆ. ಸೊ ಅಥವಾ ಇನಿಷಿಯಲ್ ಆಕ್ಟಿವಿಟಿ, ಎಂಡ್ ಆಕ್ಟಿವಿಟಿ, ಜಿ ಇಸ್ ದ ಎಂಡ್ ಆಕ್ಟಿವಿಟಿ, ಎ ಇಸ್ ದ ಇನಿಷಿಯಲ್ ಆಕ್ಟಿವಿಟಿ ಅಂತ ಹೇಳ್ತಾನೆ. ಇನಿಷಿಯಲ್ ಅಂದ್ರೆ ಬಿಕಾಸ್ ದ ಪ್ರಾಜೆಕ್ಟ್ ಹ್ಯಾಸ್ ಸ್ಟಾರ್ಟ್ ಅಂಡ್ ಫಿನಿಶ್. ಒಂದ್ ಪ್ರಾಜೆಕ್ಟ್ ಅಂದ್ಮೇಲೆ ಬಿಗಿನಿಂಗು ಇರ್ಬೇಕು, ಎಂಡು ಇರ್ಬೇಕು. ದೇರ್ಫೋರ್ ಎ ಇಸ್ ದ ಇನಿಷಿಯಲ್ ಆಕ್ಟಿವಿಟಿ, ಜಿ ಇಸ್ ಅಂಡ್ ಫಿನಿಶ್ಡ್ ಆಕ್ಟಿವಿಟಿ ಅಥವಾ ಎಂಡ್ ಆಕ್ಟಿವಿಟಿ ಅಂತ ಕರೀತಾರೆ. ಆಗ ಗೊತ್ತಾಗ್ಬೇಕು ನಮ್ಗೆ ಜಿ ಅನ್ನೋದು ಎಂಡ್ ಅಲ್ಲಿ ಇರುತ್ತೆ, ಎ ಅನ್ನೋದು ಇನಿಷಿಯಲ್ ಅಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕು. ಸೊ ದಿಸ್ ಆರ್ ಆಲ್ ದಿ ವೆರಿ ಬೇಸಿಕ್ಸ್. ಸೊ ಹಿಂಗಾಗಿ ಇದನ್ನ ನೆಟ್ವರ್ಕ್ ಡಯಾಗ್ರಾಮ್ ನ ನಾವು ಓದೋದ್ರ ಬಗ್ಗೆ ಕಲ್ತಿದೀವಿ, ನೆನ್ನೆ ಎಲ್ಲ ಕಲ್ತ್ಕೊಂಡ್ವಿ. ಮತ್ತೆನೂ ಕೂಡ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಪಾರ್ಟ್ಸ್ ಇರುತ್ತೆ. ಇದೊಂದು ನೆಟ್ವರ್ಕ್ ಡಯಾಗ್ರಾಮ್ ಅಂತಂದ್ರೆ all the activities are interconnected using nodes. So in this fashion, this is what is called as network diagram. ಸೊ ಎಲ್ಲ ಸುಮಾರು ಆಕ್ಟಿವಿಟಿ ಇರ್ತವೆ, ಎಷ್ಟಾರು ಇರ್ಬೋದು, ಅದು ಥೌಸಂಡ್ಸ್ ಆಫ್ ಆಕ್ಟಿವಿಟೀಸ್. ಎಕ್ಸಾಂಪಲ್ ತಗೊಂಡ್ರದು ಒಂದು 10-15 ಆಕ್ಟಿವಿಟಿ ಇರ್ಬೋದು ಇಲ್ಲಿ. ಸೊ ಇದನ್ನ ನಾವು ಥೌಸಂಡ್ಸ್ ಆಫ್ ಆಕ್ಟಿವಿಟೀಸ್ ಅಂದ್ರೆ 1000 ಗಟ್ಟಲೆ ಆಕ್ಟಿವಿಟಿ ಇರುತ್ತೆ ಒಂದು ಪ್ರಾಜೆಕ್ಟ್ ಅಂತಂದ್ರೆ. ಹಂಗಾಗಿ ಈ ಆಕ್ಟಿವಿಟೀಸ್ ನ ನೇಮ್ ಮಾಡಿದೀವಿ. ಇದು ಆರೋ ಮೇಲೆ ಎ ಓ ಅಂತ ಹೇಳದ್ನಲ್ಲ, ಇದು ಎ ಓ ಅಂತಂದ್ರೆ ಸೊ ಏನು, ವಾಟ್ ಇಸ್ ದಟ್ ಎ ಓ ಅಂತಂದ್ರೆ ಆಕ್ಟಿವಿಟಿ ಅಂಡ್ ಆರೋ, ಇದನ್ನೇ ವಿಲ್ ಕಾಲ್ ಇಟ್ ಆಸ್ ಆಕ್ಟಿವಿಟಿ ಅಂಡ್ ಆರೋ. ಸೊ ಈ ಆಕ್ಟಿವಿಟಿ ಹೆಸರನ್ನ ಆರೋ ಮೇಲೆ ಬರ್ತಿದೀವಿ, ಬಾಣದ ಗುರುತು ಮೇಲೆ ಬರ್ತಿದೀವಿ. ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಎಎಒ, ಆಕ್ಟಿವಿಟಿ ಅಂಡ್ ಆರೋ. ಸೊ ಈ ಆಕ್ಟಿವಿಟಿನ ನಾವು ಪ್ರತಿ ಒಂದು ಆರೋಸ್ನು ಕೂಡ ಒಂದೊಂದು ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಿದೀವಿ. ಆಕ್ಟಿವಿಟಿಗೆ ಹೆಸರುಗಳನ್ನ ಕೊಟ್ಟಿದೀವಿ. ಆಕ್ಟಿವಿಟಿ ಹೆಸರುಗಳು A1, A2, A3, A4, A5, 9 ಅಂತ ಕರಿತೀವಿ. A1, A2 ಆರ್ ದಿ ಇನಿಷಿಯಲ್ ಆಕ್ಟಿವಿಟೀಸ್. ಸೊ A9 ಇಸ್ ದ ಎಂಡ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ A1, A2 ಅನ್ನೋದು ಇನಿಷಿಯಲ್ ಆಕ್ಟಿವಿಟಿ ಆಗಿರುತ್ತೆ, ಇದು ಎಂಡ್ ಆಕ್ಟಿವಿಟಿ ಆಗಿರುತ್ತೆ. A9 ಅನ್ನೋದು ಎಂಡ್ ಆಕ್ಟಿವಿಟಿ ಆಗಿರುತ್ತೆ. ಸೊ ದೇರ್ ಫೋರ್ A1, A2, A3 ಅಪ್ ಟು 9 ಆರ್ ದಿ ಆಕ್ಟಿವಿಟೀಸ್ ಇನ್ ದಿ ನೆಟ್ವರ್ಕ್ ಡಯಾಗ್ರಾಮ್. ಹೌದು, ಇದು ಇವೆಲ್ಲವೂ ಕೂಡ ಈ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಆಕ್ಟಿವಿಟೀಸ್ ಅಂತಂದ್ರೆ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ನಾವು ಇನ್ನ ಅರ್ತ್ ವರ್ಕ್ ಅಂತ ಹೇಳಿದ್ವಲ್ಲ, ಮಾರ್ಕಿಂಗ್ ಇರ್ಬೋದು, ಅರ್ತ್ ವರ್ಕ್ ಇರ್ಬೋದು, ಫೌಂಡೇಶನ್ ಕಾಂಕ್ರೀಟ್ ಇರ್ಬೋದು, ಸೈಸ್ಟೋನ್ ಮೇಸನರಿ ಫಾರ್ ಫೌಂಡೇಶನ್ ಕನ್ಸ್ಟ್ರಕ್ಷನ್ ಇರ್ಬೋದು, ಬೇಸ್ಮೆಂಟ್ ಕನ್ಸ್ಟ್ರಕ್ಷನ್ ಇರ್ಬೋದು, ಪ್ಲಿಂತ್ ಕಾಂಕ್ರೀಟ್ ಇರ್ಬೋದು, ಬ್ರಿಕ್ ಮೇಸನರಿ ಇರ್ಬೋದು, ಡೋರ್ಸ್ ಅಂಡ್ ವಿಂಡೋಸ್ ಮೇಕಿಂಗ್ ಇರ್ಬೋದು, ಫ್ಯಾಬ್ರಿಕೇಶನ್ ಇರ್ಬೋದು, ಲಿಂಟರ್ ಅಂಡ್ ಚೆಜ್ಜಾ ಇರ್ಬೋದು, ರೂಫ್ ಕಾಂಕ್ರೀಟಿಂಗ್ ಇರ್ಬೋದು, ಸೊ ಪ್ಲಾಸ್ಟರಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಎಲೆಕ್ಟ್ರಿಕೇಶನ್ ಇರ್ಬೋದು, ಇವೆಲ್ಲವೂ ಕೂಡ ಮೇಜರ್ ಆಕ್ಟಿವಿಟೀಸ್ ಬಿಲ್ಡಿಂಗ್. ಈ ತರ ನಾವು ಲಿಸ್ಟ್ ಮಾಡ್ತೀವಿ. ಅದನ್ನ A1 ಅಂತ ಕರೆದಿರ್ತೀವಿ. A1 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಬರ್ದಿದೀವಿ ಅಲ್ಲಿ. ಸೊ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಾವು ಮಾತಾಡಿದ್ವಿ A1, A2, A3 ಅಂತ ಅಂದ್ರೆ ಏನು ಇಲ್ಲಿ ನಾವು ಮಾಡಿದ್ವಿ. ಇದನ್ನೇ A1, A2, ABCDEFGHR ಅನ್ನೋದ್ರ ಬದಲು A1, A2, A3, A4 ಅಂತ ಬರ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನು ಇಲ್ಲ ಇಲ್ಲಿ. ಸೊ ಕನ್ಫ್ಯೂಷನ್ ಇಲ್ಲ. ABCD ಅನ್ನೋದ್ರ ಬದಲು A1, A2, A3, A4 ಅನ್ನೋದ್ರ ಬಗ್ಗೆ ಬರ್ದಿದ್ದಾರೆ. ಅದನ್ನೇ ಇದೇ ಆಕ್ಟಿವಿಟೀಸ್, ಬೇರೆ ಇನ್ನೇನಿಲ್ಲ. ಇಷ್ಟೆಲ್ಲ ಬರಿಬೇಕಲ್ಲಪ್ಪ ಅಂತ A1, A2, A3, A4 ಅಂತ ಬರ್ದಿದ್ದಾರೆ. A1 ರೆಪ್ರೆಸೆಂಟ್ಸ್ ದಿಸ್, A2 ರೆಪ್ರೆಸೆಂಟ್ಸ್ ದಿಸ್, ಹಂಗೆ A1, A2, A3 ಅಂತ ಬರ್ದಿದ್ದಾರೆ. ಹೊರಟ್ರೆ ಬೇರೆ ಏನು ಇಲ್ಲ. ಅರ್ಥ ಆಯ್ತಾ? ಯಾವುದೇ ಕನ್ಫ್ಯೂಷನ್ ಇಲ್ಲ. ಸೊ A1, A2 ಅಂತ ಬರ್ದ್ಬಿಟ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಲ್ಲ. A1 represents something, some activity. For example, suppose if you consider the whatever activity we listed in the bar chart, this represents, of course, it may be represents the site clearance and marking. And at the same time, site clearance agata, marking agata. This is site clearance, this is marking. At the same day, these two are the parallel activities and then consider markana. Similarly, some of the activities like that. So they are interconnected. They are interconnected and they are connected through the nodes, using nodes. And also we have given the node numbers. This number kotidivi. Node numbers anta heltivi. 1, 3, 6, 7, 8, 4 ee tara. So node numbers. Idikke ನಾವು 1 ಮತ್ತೆ 2 ಅಂತ ಕೊಡ್ತೀವಿ ಇನಿಷಿಯಲ್ ಆಕ್ಟಿವಿಟಿ. ಇದಾದ್ಮೇಲೆ 3 ಅಂತ ಕೊಟ್ಟಿದೀವಿ ಇಲ್ಲಿ. 3 ಇಂದ ನೆಕ್ಸ್ಟ್ ಬರುವಾಗ 2 ಇಂದ ನೆಕ್ಸ್ಟ್ ಹೋಗುವಾಗ these two are the 2 and 3 are the interconnected with the dummy, and 2 to 4 and then 2, 3 to 6. So next activity ಗಳನ್ನ ಮಾರ್ಕ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಬಂದಾಗ ಇದನ್ನ ರೆಪ್ರೆಸೆಂಟ್ ಮಾಡಿದೀವಿ. A1 will be activity, A1 will be identified in the network diagram as 1-3 ಅಂತಂದ್ರೆ because with the node numbers, the 1-3 ಅಂತಂದ್ರೆ nodes. These two are the nodes of the activity A1.
Therefore, 1 and 3 are the node numbers. 1 and 2 are the node numbers of the activity 2. Similarly, so 8 and 7 and 8, 7-8 is the node number of the activity 9. Therefore, all the activities in the project can also be represented in the form of a node numbers. So, ಇದರಲ್ಲಿ node numbers ಇದ್ದಾಗ ಈ ತರ ನಾವು ನೋಡ್ ನಂಬರ್ ಇಂದ ಪ್ರೆಸೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಮಾಡಬಹುದು, ಅದನ್ನ ನಮಗೆ ತಿಳುವಳಿಕೆ ಇದೆ. ಸಿಮಿಲರ್ಲಿ, ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರಾಜೆಕ್ಟ್ ತಗೊಳ್ಳೋಣಪ್ಪ. ನಾವು ಪ್ರಾಜೆಕ್ಟ್ ತಗೊಂಡ್ರೆ ಆಕ್ಟಿವಿಟಿ ಎ ಇಲ್ಲಿ ಪ್ರೊಸೀಡರ್ ಏನ್ ಪ್ರೊಸೀಡ್ಸ್ ಮಾಡುತ್ತೆ, ಏನು ಪ್ರೊಸೀಡ್ ಮಾಡಲ್ಲ ಆಕ್ಟಿವಿಟಿ ಎ, ಅದೇ ಇನಿಷಿಯಲ್ ಆಕ್ಟಿವಿಟಿ. ಆಕ್ಟಿವಿಟಿ ಬಿ ಪ್ರೊಸೀಡ್ಸ್, ನೆನ್ನೆ ಕೊಟ್ಟಿದ್ದೆ ಪ್ರಾಬ್ಲಮ್. ಸೊ ಆಕ್ಟಿವಿಟಿ ಬಿ ಪ್ರೊಸೀಡ್ಸ್ ಎ, activity B precedes A, procedure activity. So procedure A is the procedure activity to B, activity B. So A is the procedure activity to activity C. So B is the procedure activity to activity D. So he get now. So similarly, C is the procedure activity. ಈ ಕಡೆಯಿಂದ ಈ ಕಡೆ ಓದಬೇಕು. Activity A dash ಅಂತಲ್ಲ, activity B A ಅಂತ ಓದಬಾರ್ದು. Activity, this is activity, this is predecessor. So predecessor A will not precede the predecessor. A is the initial activity. A predecessor or precedes B. A precedes C. B precedes D. C precedes E. C precedes F. D, E, F precedes G. G precedes H. ಈ ತರ ಓದುವಾಗ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಓದುವಾಗ A is the initial activity. A ನ ಇನಿಷಿಯಲ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ, ಇದನ್ನ ಬರೆದ್ವಿ ಇಲ್ಲಿ. A ನ ಇನಿಷಿಯಲ್ ಆಕ್ಟಿವಿಟಿ ಅಂತ ತಕೊಂಡ್ವಿ. So A precedes B. This problem. So A is the initial activity and G is the end activity. H is the end activity. So A is the initial activity. We have to write A is the initial activity. First ಇಲ್ಲಿಂದ ಬರೀಬೇಕು. First A ಬರ್ಕೋಬೇಕು. ಬರ್ದಾದ್ಮೇಲೆ A precedes B. A precedes C. Therefore, A has two nodes, initial and final. So they have the head ಅಲ್ಲಿ ಮತ್ತೆ tail ಅಲ್ಲಿ ಎರಡು ನೋಡ್ ಇದೆ. So B ಮತ್ತೆ C ಇವೆರಡು ಈ ಕಂಪ್ಲೀಟ್ ಆದ್ಮೇಲೆ, ಎ ಕಂಪ್ಲೀಟ್ ಆದ್ಮೇಲೆ ಅಥವಾ ಎ ಪ್ರಿಸೀಡ್ಸ್ ಬಿ, ಎ ಪ್ರಿಸೀಡ್ಸ್ ಸಿ, ಇವೆರಡು ಕಂಪ್ಲೀಟ್ ಎ ಕಂಪ್ಲೀಟ್ ಆದ್ಮೇಲೆ ಬಿ ಅಂಡ್ ಸಿ ಸ್ಟಾರ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಬಿ ಪ್ರಿಸೀಡ್ಸ್ ಡಿ. ಬಿ ಪ್ರಿಸೀಡ್ಸ್ ಡಿ ಅಂತ ಅಂದ್ರೆ ಬಿ ಪ್ರಿಸೀಡ್ಸ್ ಡಿ. ಸಿಮಿಲರ್ಲಿ ಸಿ ಪ್ರಿಸೀಡ್ಸ್ ಇ, ಸಿ ಪ್ರಿಸೀಡ್ಸ್ ಇ, ಸಿ ಪ್ರಿಸೀಡ್ಸ್ ಇ. ನೆಕ್ಸ್ಟ್ ಸಿ ಪ್ರಿಸೀಡ್ಸ್ ಎಫ್, ಸಿ ಪ್ರಿಸೀಡ್ಸ್ ಇ ಅಂಡ್ ಎಫ್. ಸಿಮಿಲರ್ಲಿ, ಸೊ ಇಲ್ಲಿ ಜಿ ಡಿ ಇ ಎಫ್ ಪ್ರಿಸೀಡ್ಸ್ ಜಿ, ಡಿ ಇ ಎಫ್ ಪ್ರಿಸೀಡ್ಸ್ ಜಿ. ಸಿ ಇಲ್ಲಿ ಬೇಕಾಗತ್ತೆ ಹಿಂಗ್ ಬರೆದ್ರೆ ಇಲ್ಲಿ ಡಮ್ಮಿ ಆಕ್ಟಿವಿಟಿ ಬೇಕಾಗತ್ತೆ. ಸೊ ಇದು ಮೂರು ಸಪರೇಟ್ ಆಗಿ ಬರ್ಕೊಂಡ್ರೆ ಇದನ್ನ ಕನೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿಂದ ಮುಂದಕ್ಕೆ ಜಿ ಬರ್ದಿದ್ವಿ, ಅದಕ್ಕೆ ಏನ್ ಮಾಡಿದ್ವಿ, ಡಮ್ಮಿ ಆಕ್ಟಿವಿಟಿ ತೆಗೆದು ಸೊ ಜಿ ಡಿ ಇ ಎಫ್ ಅನ್ನೋದ್ರ ಬಗ್ಗೆ ಇದು ಒಂದೇ ಡಮ್ಮಿ ಆಕ್ಟಿವಿಟಿ, ಎರಡು ಡಮ್ಮಿ ಆಕ್ಟಿವಿಟಿ, ಒಂದ್ ಡಮ್ಮಿ ಆಕ್ಟಿವಿಟಿ ಅಂತ ಜಿ ಅನ್ನ ಹಾಕಿದ್ವಿ. ಸೊ ಈಗ ಇಲ್ಲಿಂದ ನಾವು ಹಿಂಗೆ ಕರ್ವಲ್ ಬರೆಯಕ್ಕಾಗಲ್ಲ, ಸ್ಟ್ರೇಟ್ ಆಗಿ ಬರೀಬೇಕು. ಯು ಶುಡ್ ನಾಟ್ ಯೂಸ್ ದ ಕರ್ವ್ಸ್. ಕರ್ವಲ್ಲೇ ಬರ್ದ್ ಬಿಡ್ಬೋದಲ್ಲ ಸರ್, ಹಿಂಗ್ ಬರ್ದ್ ಬಿಡ್ಬೋದಲ್ಲ ಅಂತ. ನೋ, ಯು ಶುಡ್ ನಾಟ್ ಯೂಸ್ ದ ಕರ್ವ್ಸ್. ಯು ಹ್ಯಾವ್ ಟು ಯೂಸ್ ಓನ್ಲಿ ಆರೋಸ್, ಸ್ಟ್ರೈಟ್ ಲೈನ್ಸ್. ಸೊ ಕರ್ವ್ಸ್ ಬರೆಯಂಗಿಲ್ಲ. ಕರ್ವ್ನಲ್ಲಿ ಬರ್ದ್ ಬಿಡ್ಬೋದಲ್ಲ ಸರ್ ಈ ತರ ಅಂತ ಹೇಳಿ ಬರೆಯಂಗಿಲ್ಲ, ಬರೆದ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಸೊ ಇದನ್ನ ನಾವು ಸ್ಟ್ರೈಟ್ ಲೈನ್ ಅಲ್ಲೇ ಬರೀಬೇಕು. ಎಫ್, ದಿಸ್ ಇಸ್ ಡಮ್ಮಿ ಆಕ್ಟಿವಿಟಿ. ಸೊ ಡಿ ಇ ಎಫ್ ಪ್ರಿಸೀಡ್ಸ್ ಡಿ ಇ ಎಫ್ ಪ್ರಿಸೀಡ್ಸ್ ಜಿ. ಈ ಜಿ ನ ಪ್ರಿಸೀಡ್ ಮಾಡುತ್ತೆ. So G precedes H. G precedes H. Therefore, H is the end activity. A is the starting activity or the initial activity. H is the final activity. Therefore, finally, the network diagram looks like this. This is the way in which we have to write, have to read and write. So, ಈ ಟ್ಯಾಬ್ಲೋ ಕಾಲಮ್ ನ ಕೊಟ್ಟಿರುವಂತದನ್ನ ಹೆಂಗ್ ಓದ್ಬೇಕು ಮತ್ತೆ ಹೇಗ್ ಬರೀಬೇಕು ನೆಟ್ವರ್ಕ್ ಡಯಾಗ್ರಾಮ್ ಅನ್ನೋದು ನಮಗ್ ಗೊತ್ತಾಗಿದೆ. ಇದನ್ನೇ ಎಕ್ಸರ್ಸೈಸ್ ಮಾಡಿದೀವಿ. Similarly, we have another problem. So next problem ನಾವು ನೋಡೋದಾದ್ರೆ, ಸೊ ಇದನ್ನ ಫೈನಲ್ ಆಕ್ಟಿವಿಟಿ, ದಿಸ್ ಇಸ್ ದ ಫೈನಲಿ ವಿಲ್ ಲುಕ್ ಲೈಕ್ ದಿಸ್. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಡಯಾಗ್ರಾಮ್ ಈ ತರ ಬರುತ್ತೆ. ನೆನ್ನೆ ಸುಮಾರು ತುಂಬಾ ನೀವು ಹಾಕಿದ್ರಿ, ನಾನು ಅದನ್ನ ಸ್ಕ್ರೂಟ್ನಿ ಮಾಡ್ತೀನಿ. ಸೊ ಸಿಮಿಲರ್ಲಿ ವಿ ಹ್ಯಾವ್ ಅನದರ್ ಪ್ರಾಜೆಕ್ಟ್. ಸೊ ಬೇರೆ ಪ್ರಾಜೆಕ್ಟ್ ತಗೊಂಡಾಗ ಅದರಲ್ಲಿ ಹೇಗೆ ವರ್ಕೌಟ್ ಆಗತ್ತೆ, ಹೇಗೆ ಡಯಾಗ್ರಾಮ್ ಬರೆಯೋದು ಅಂತ ಹೇಳಿ. ಎ ಅಂಡ್ ಬಿ ಆರ್ ದ ಇನಿಷಿಯಲ್ ಆಕ್ಟಿವಿಟಿ. ಇಲ್ಲಿ ಗೊತ್ತಾಯ್ತು ಇನಿಷಿಯಲ್ ಆಕ್ಟಿವಿಟಿ ಬಿಕಾಸ್ ಇಟ್ ಡೋಂಟ್ ಪ್ರಿಸೀಡ್ಸ್ ಎನಿಥಿಂಗ್. So therefore A and B are the initial activity in this project. G is the end activity. ಅನ್ನೋದು ಗೊತ್ತಾಗೋಯ್ತು ಇಲ್ಲಿ ನೋಡ್ತಾ ಇದ್ದಂಗೆ. Similarly, ಇದನ್ನು ಓದ್ಬೇಕಾದ್ರೆ A precedes C, A precedes D, B precedes E and D precedes F and B and C finally precedes G. So ಇದನ್ನ ಇಂಟರ್ ಕನೆಕ್ಟಿವಿಟಿ ಬರೀಬೇಕು, arrows and nodes ಇಂದ ಬರೀಬೇಕು.
ಎ ಅಂಡ್ ಬಿ ಆರ್ ದಿ ಟೂ ಇನಿಷಿಯಲ್ ಆಕ್ಟಿವಿಟೀಸ್. ಸೊ ಎ ಅಂಡ್ ಬಿ ಇವೆರಡು ಏನಿದೆ ಇದು ಇನಿಷಿಯಲ್ ಆಕ್ಟಿವಿಟಿ ಇವೆರಡು. ಸೊ ಇದನ್ನ ನಾವು ಒಂದ್ ನೋಡ್ ಇಂದ ಸ್ಟಾರ್ಟ್ ಮಾಡಿ ಎರಡು ಕನೆಕ್ಟ್ ಮಾಡಿದೀವಿ. ಈ ಎರಡು ಆಕ್ಟಿವಿಟಿ ದೀಸ್ ಟು ಆಕ್ಟಿವಿಟೀಸ್ ಆರ್ ದಿ ಪ್ಯಾರಲಲ್ ಆಕ್ಟಿವಿಟೀಸ್. ಎರಡು ಒಂದೇ ಟೈಮ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. therefore these two are the A and B are the parallel activities. Similarly, so A precedes C, A precedes D. A ಇಂದನೇ ಈ ನೋಡ್ ಇಂದ D ಮತ್ತೆ C ಕಮೆನ್ಸ್ ಆಗುತ್ತೆ. A precedes C ಮತ್ತೆ A precedes D. ಈ ನೋಡ್ ಇಂದನೇ D ಮತ್ತೆ C ಕಮೆನ್ಸ್ ಆಗುತ್ತೆ. B precedes C, ಈ ಎಂಡು ಅಂದ್ರೆ ಫಿನಿಶ್ ಇದೆಯಲ್ಲ, ಬಿ ನಮ್ದು ಆಕ್ಟಿವಿಟಿ ಬಿ ಫಿನಿಶ್ ಆಗುತ್ತಲ್ಲ, ಅಲ್ಲಿಂದ ಈ ಪ್ರಾರಂಭ ಆಗುತ್ತೆ. therefore it is E, B is connected to B. Similarly, D precedes F. D ಅನ್ನೋದು F ಅನ್ನ ಪ್ರಿಸೀಡ್ ಮಾಡುತ್ತೆ. therefore D precedes F. So similarly, so ಈಗ ನಮ್ಗೆ ಏನಪ್ಪಾ ಅಂತಂದ್ರೆ BC precedes G. G ಅನ್ನೋದು ಒಂದು ಆಕ್ಟಿವಿಟಿ ಬೇಕು. BC, B and C precedes the activity G as G. therefore the B and G, C ಇಂದ ಕನೆಕ್ಟ್ ಮಾಡಬಹುದು, BC C ಇಂದ ಕನೆಕ್ಟ್ ಮಾಡಬಹುದು, ಬಟ್ B ನ ಕನೆಕ್ಟ್ ಮಾಡ್ಬೇಕಲ್ಲ. therefore we have used ಡಮ್ಮಿ ಆಕ್ಟಿವಿಟಿ, ಬಟ್ ವಿ ಕ್ಯಾನಾಟ್ ಕನೆಕ್ಟ್ ಇಟ್ ಸ್ಟ್ರೇಟ್ ಲೈನ್. ಕರ್ವ್ ಇಂದ ಹಿಂಗ್ ಮಾಡಕ್ ಆಗಲ್ಲ, ಸ್ಟ್ರೇಟ್ ಲೈನ್ ಇಂದ ಇದಾಗೋಗಿದೆ. ಬಟ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಬೇಕಂದ್ರೆ ಡಮ್ಮಿ ಆಕ್ಟಿವಿಟಿ ಇಂದ ಕನೆಕ್ಟ್ ಮಾಡ್ಬೇಕು. ಇದಾದ್ಮೇಲೆ ಬಿ ಅಂಡ್ ಸಿ ಕಂಪ್ಲೀಟ್ ಆದ್ಮೇಲೆ ಜಿ ಮಾಡ್ಬೇಕು ಅಂತ ಅರ್ಥ. ಜಿ ಡಿಪೆಂಡ್ಸ್ ಆನ್ ಬಿ ಅಂಡ್ ಸಿ. ವಿತೌಟ್ ಕಂಪ್ಲೀಟಿಂಗ್ ಬಿ ಆರ್ ವಿತೌಟ್ ಕಂಪ್ಲೀಟಿಂಗ್ ಸಿ ವಿ ಕ್ಯಾನಾಟ್ ಕ್ಯಾರಿ ಔಟ್ ದ ಜಿ ಆಕ್ಟಿವಿಟಿ. ಸೊ ಇವೆರಡೂ ಕಂಪ್ಲೀಟ್ ಆದ್ರೆ ಮಾತ್ರ ಇದು ಕೆಲಸ ಮಾಡಬಹುದು, ಇಲ್ಲ ಅಂತಂದ್ರೆ ಮಾಡಕ್ ಆಗಲ್ಲ ಅನ್ನೋ ಅರ್ಥದಲ್ಲಿ ನಾವು ಇದನ್ನ ಕನೆಕ್ಟ್ ಮಾಡಿರುವಂತದ್ದು. So therefore that means to say that ಇದನ್ನ ಓದುವಾಗ G is totally depends on B and C. So therefore we have to finish B and C first, then only we have to take up the G activity. So finally the project will be look like this. The network diagram will be look like this. This is the way in which you have to write the network diagram. So ಇದು network diagram. ಇದನ್ನ ನೆನ್ನೆ ನೀವು ಬರ್ದಿದ್ರಿ, ನೆನ್ನೆ ಎಕ್ಸರ್ಸೈಸ್ ಪ್ರಾಬ್ಲಮ್ ನ ಇದೇ ಎರಡು ಪ್ರಾಬ್ಲಮ್ ಕೊಟ್ಟಿದ್ದೆ. ಸೊ ಬರೀರಿ ನೋಡೋಣ, ಚೆಕ್ ಮಾಡಿ ಅಂತ. ಸೊ ಒಂದ್ 5-6 ಜನ ಮಾಡಿದಾರೆ ಅಷ್ಟೇ. ಬೇರೆಯವ್ರಿಗೆ ಯಾಕೆ ಮನೆಯಲ್ಲಿ ಕೋವಿಡ್ ಅಲ್ಲಿ ಅಷ್ಟು ಫ್ರೀ ಇಲ್ವಾ? ನಾವು 24x7 24 ಗಂಟೆ ಈ ಸಬ್ಜೆಕ್ಟ್ ಬಗ್ಗೆನೇ ಯೋಚನೆ ಮಾಡಿದ್ವಿ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ನೀವು ಸಬ್ಜೆಕ್ಟ್ ಕ್ಲಾಸ್ ಮುಗಿದ ತಕ್ಷಣ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ಸೊ ಬಿಟ್ಬಿಟ್ಟಿರ್ತೀರಾ. ಅಂತ ಅಂದ್ರೆ ನೀವು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ, ಇನ್ನೊಂದೂವರೆ ತಿಂಗಳಲ್ಲಿ. ಜುಲೈಯಲ್ಲಿ ನೀವು ಆಚೆ ಹೋಗ್ಬೇಕು, ಜೂನ್ ಎಂಡಲ್ಲಿ ನೀವು ಆಚೆ ಹೋಗಿರ್ತೀರಾ. ಸೊ ಜುಲೈಯಲ್ಲಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ, ಜುಲೈಯಲ್ಲಿ ಜೂನ್ ಮೊದಲನೇ ವಾರದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಓದಕ್ ಮನ್ಸು ಬರ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಸೊ ಓದ್ಬೇಕು ನೀವು, ಇಲ್ಲ ಅಂತ ಒಂದು ಸಬ್ಜೆಕ್ಟ್ ಹೆಂಗ್ ಪಾಸ್ ಆಗ್ತೀರಿ? ನಾವಿಲ್ಲಿ ಆನ್ಲೈನ್ ನಲ್ಲಿ ಕೋವಿಡ್ ಸಿಚುವೇಶನ್ ಇಂದ ಆನ್ಲೈನ್ ನಲ್ಲಿ ಅಷ್ಟು ಎಫರ್ಟ್ ಹಾಕಿದ್ರು ಕೂಡ, ಸೊ ನೀವು ಓದ್ತಾ ಇಲ್ಲ ಅಂತಂದ್ರೆ ನಿಮಗಾಗಿ ಇಷ್ಟೊಂದು ಎಫರ್ಟ್ ಹಾಕ್ತಿರೋಂಥದ್ದು. ಇಲ್ಲಾಂದ್ರೆ ಪಾಠನೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಅದರಿಂದ ಸೊ ನೀವು ಪಾಸ್ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ, ಸಬ್ಜೆಕ್ಟ್ ಗೊತ್ತಾಗ್ಬೇಕು, ಬರೀ ಪಾಸ್ ಆಗೋದಲ್ಲ, ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಪಾಠ ಮಾಡ್ತಿರೋಂಥದ್ದು. ಸೊ ಈ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ ಬರೀತೀರಿ? ಸುಮ್ನೆ ಯಾವ್ದೋ ಒಂದು ಪ್ರಶ್ನೆ ಓದ್ಕೊಂಡು ಎಕ್ಸಾಮ್ ಬರೆಯಕ್ಕಾಗಲ್ಲ. ಸೊ ಅದರಿಂದ ಬಹಳ ಮುಖ್ಯ, ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬರುತ್ತೆ. ಸೊ ಈ ತರ ಲಾಜಿಕಲ್ ಪ್ರಶ್ನೆಗಳು. ಸೊ ಎ ಪ್ರಿಸಿಡ್ಸ್ ಸಿ ಅನ್ನೋದ್ರಲ್ಲೇ ಒಂದು ಯಾರ ಕೊಟ್ಟಿರ್ತಾನೆ, ಈ ತರ ಕೊಟ್ಬಿಟ್ಟಿರ್ತಾನೆ. ಎ ಪ್ರಿಸಿಡ್ಸ್ ಡಿ ಅಂತ ಕೊಟ್ಟಿರ್ತಾನೆ, ಯಾರ ಕೊಟ್ಟಿರ್ತಾನೆ, ಯಾವ್ದು ಉಲ್ಟಾ ಮಾಡಿರ್ತಾನೆ. ಅದನ್ನ ನೋಡ್ಕೊಂಡು ನೀವು ABCD 4 ಪ್ರಶ್ನೆಯಲ್ಲಿ ಯಾವ್ದೋ ಒಂದ್ ಸರಿ ಮಾಡ್ಬೇಕು, ಸರಿ ಅಂತ ಬರೀಬೇಕು. ಅಲ್ಲಿ ಟೈಮ್ ಇರಲ್ಲ ನಿಮ್ಗೆ ಯೋಚನೆ ಮಾಡಕ್ಕೆ. ಸೊ ತಪ್ಪು ಮಾಡಕ್ಕಾಗಲ್ಲ, ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗತ್ತೆ. ಸೊ ಅದರಿಂದ ಈ ಪ್ರಿಸಿಡರ್ ಆಕ್ಟಿವಿಟಿ, ಸಕ್ಸೆಸರ್ ಆಕ್ಟಿವಿಟಿ, ಡಮ್ಮಿ ಆಕ್ಟಿವಿಟಿ, ಸೊ ಇನಿಷಿಯಲ್ ಆಕ್ಟಿವಿಟಿ, ಎಂಡ್ ಆಕ್ಟಿವಿಟಿ, ಈ ತರದೆಲ್ಲ ಕೆಲವೆಲ್ಲ ಭಾಷೆಗಳು ಗೊತ್ತಿರ್ಬೇಕು ನೆಟ್ವರ್ಕ್ ಡಯಾಗ್ರಾಮ್, ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ. ಸೊ ದೇರ್ಫೋರ್ ಈ ಒಂದು ಡಯಾಗ್ರಾಮ್ ಅಲ್ಲೂ ಕೂಡ ಈ ಆಕ್ಟಿವಿಟಿನ ಕೊಟ್ಟಿದ್ದೆ. ಇದನ್ನ ನಾವು ಸರಿಯಾದ ರೀತಿ ಬರ್ದಿಲ್ಲ, ಇದನ್ನ ನೋಡ್ ನಂಬರ್ಸ್ ಅಲ್ಲೇ ಬರ್ದ್ಬಿಟ್ಟಿದೀವಿ. ಆಕ್ಟಿವಿಟಿ ಎ ಇದು, ಆಕ್ಟಿವಿಟಿ ಬಿ, ಸಿ, ಡಿ, ಇದನ್ನ ನೀವು ಸರಿಯಾದ ಫಾರಂ ಅಲ್ಲಿ ಬರ್ಕೊಳ್ಳಿ. ಸೊ ದಿಸ್ ಇಸ್ ಅನದರ್ ಪ್ರಾಬ್ಲಮ್. ಇನ್ ದ ಲಾಸ್ಟ್ ಪ್ರಾಬ್ಲಮ್ ಗಳಲ್ಲಿ ಡ್ಯೂರೇಷನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ಬರೀ ಆಕ್ಟಿವಿಟಿ ಬಗ್ಗೆ ಮಾತ್ರ ಮಾಡಿದ್ವಿ. ಈಗ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದೀವಿ, ಡ್ಯೂರೇಷನ್ ಬಗ್ಗೆನೂ ನಾವು ಲೆಕ್ಕ ಕೊಟ್ಟಿದೀವಿ ಡೇಸ್ ಅಲ್ಲಿ. ಇದು ಆಕ್ಟಿವಿಟಿ ಎ ಎಷ್ಟು ದಿವಸ ಇರುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಅಂದ್ರೆ 3 ದಿವಸ ಇರುತ್ತೆ. ಆಕ್ಟಿವಿಟಿ ಆಕ್ಟಿವಿಟಿ ಬಿ is the duration of the activity B is 4 days, duration of the activity C is 2 days, activity D is 5 days. Similarly 5 anta annodu, that is not a simple number, it is days. So this represents the duration of the activity of the each activity in the project. This is D survive or exist for 5 days in that project. 5 ದಿವಸ ಇರುತ್ತೆ ಆ ಪ್ರಾಜೆಕ್ಟ್. 5 ದಿವಸ ನಾವು ಕೆಲಸ ಮಾಡಿ ಕಂಪ್ಲೀಟ್ ಮಾಡ್ಬೇಕು. 5 ದಿವಸದೊಳಗಡೆ, ದಟ್ ಇಸ್ ದ ಮೀನಿಂಗ್. 5 ದಿವಸ ಇರುತ್ತೆ ಅಂತಲ್ಲ, 5 ದಿವಸದೊಳಗಡೆ ಈ ಕೆಲಸ ಮಾಡಿ ಮುಗಿಸ್ಬೇಕು. ಸೊ ಇದು 1 ದಿನದಲ್ಲೇ ಮುಗಿಸ್ಬೇಕು, ಇದು 2 ದಿನದಲ್ಲೇ ಮುಗಿಸ್ಬೇಕು, ಇದು 4 ದಿನದೊಳಗಡೆ ಮುಗಿಸ್ಬೇಕು, ಇದು 3 ದಿನದೊಳಗಡೆ ಮುಗಿಸ್ಬೇಕು ಈ ಕೆಲಸನ ಅಂತ ಬರ್ದಿರೋದಿಲ್ಲೇ. ಸೊ ಅವ್ರು ಸುಮ್ನೆ ಯಾವ್ದೊಂದು ನಂಬರ್ ಕೊಟ್ಟಿಲ್ಲ ಅವ್ರು ತಮಾಷೆಗೆ.
ಸೊ ದಟ್ ಮೀನ್ಸ್ ಟು ಸೇ ದಟ್ ದೆನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬಿಫೋರ್ ಟೆಂಡರಿಂಗ್ ನಾನು ಕೆಲಸ ತಗೊಂಡಿದ್ದೀನಿ, ನಾನು ಎಷ್ಟೆಷ್ಟು ದಿವಸದಲ್ಲಿ ಈ ಆಕ್ಟಿವಿಟಿ ಮಾಡ್ಬೇಕು ಅನ್ನೋದನ್ನ ಲಿಸ್ಟ್ ಕೊಟ್ಟಿದ್ದೀನಿ, ಅವ್ನು ಅಷ್ಟೇ ದಿನದಲ್ಲಿ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಅವನಿಗೆ ಪೆನಾಲ್ಟಿ ಫಿಕ್ಸ್ ಆಗುತ್ತೆ, ಲಾಸ್ ಆಗುತ್ತೆ, ನಾವು ಪೆನಾಲ್ಟಿ ಹಾಕ್ತಿವಿ ನೀವು ಮಾಡ್ಲಿಲ್ಲ ಅಂದ್ರೆ. ಸೊ ದೇರ್ಫೋರ್ ದಿಸ್ ಇಸ್ ದ ಕ್ರೈಟೀರಿಯಾ. ಅದಕ್ಕೇನೆ ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು. ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ಸುಮ್ನೆ ಯಾರೋ ಒಬ್ಬ ಲೋಕಲ್ ಕಾಂಟ್ರಾಕ್ಟರ್ ಹತ್ರ ನಿಂತ್ಕೊಂಡು ನಾಳೆ ಕಾಂಕ್ರೀಟ್ ಅಂದ್ಕೊಂಡು ಇವತ್ತು ಅರೇಂಜ್ ಮಾಡೋದಲ್ಲ. ಸೊ ಆಲ್ ದ ಆಕ್ಟಿವಿಟೀಸ್ ದ ಮೇಜರ್ ಪ್ರಾಜೆಕ್ಟ್ಸ್, ಸೊ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಇನ್ ಫೋರ್ ಹ್ಯಾಂಡ್. ಪ್ಲಾನಿಂಗ್ ಎಲ್ಲ ಆಗಿರುತ್ತೆ, ಆ ಪ್ಲಾನಿಂಗ್ ಎಲ್ಲ ಇದ್ದಾಗ ಅದ್ರ ಪ್ರಕಾರನೇ ಎಕ್ಸಿಕ್ಯೂಷನ್ ಆಗುತ್ತೆ. ಅದರಿಂದ ಸೊ ಮೇಜರ್ ಪ್ರಾಜೆಕ್ಟ್ಸ್ ಅಲ್ಲಿ ಎ ಅನ್ನೋದು ಎಷ್ಟು ದಿವಸ ಇರುತ್ತೆ ಅಂದ್ರೆ 3 ದಿವಸ ಇರುತ್ತೆ. ದಟ್ ಮೀನ್ಸ್ ಟು ಸೇ ದಟ್ the duration of the activity A in the project is 3 days. That means to say that activity A should be completed within 3 days ಅಂತ. 3 ದಿವಸದೊಳಗಡೆ ಈ ಆಕ್ಟಿವಿಟಿ ಎ ಅನ್ನೋದನ್ನ ಕಂಪ್ಲೀಟ್. ಈ ಆಕ್ಟಿವಿಟಿ ಎ ಏನಾರು ಆಗಿರ್ಲಿ, ಇಟ್ಕೆ ಕಟ್ಟಡನೋ, ಫೌಂಡೇಶನ್ ಕಾಂಕ್ರೀಟ್, ಅರ್ಥವರ್ಕ್ ಎಕ್ಸ್ಕವೇಷನ್, ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಟ್ಟಿದ್ದಾನೆ ABCDEH ದಿಸ್ ಆರ್ ದ ಆಕ್ಟಿವಿಟೀಸ್ ಅಂತ. ಸೊ ಅದು 3 ದಿವಸ ಅಸೈನ್ ಮಾಡಿದ್ದಾನೆ. ಈ 3 ದಿವಸದಲ್ಲೇ ಈ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿ, ದಟ್ ಇಸ್ ದ ಮೀನಿಂಗ್. ಸೊ ಇದನ್ನ ನೆಟ್ವರ್ಕ್ ಡಯಾಗ್ರಾಮ್ ಕನ್ವರ್ಟ್ ಮಾಡ್ಬೇಕು. ಈ ಪ್ರಿಡಿಸೆಸರ್ ಆಕ್ಟಿವಿಟಿ. ಸೊ ಇನ್ ಡ್ಯೂರೇಷನ್ ಇದನ್ನ ಹೆಂಗ್ ಬರೆಯೋದು, ಪ್ರೆಸೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಈ ಪ್ರಾಬ್ಲಮ್ಸ್ ನ ನಾವು ನೋಡಿದ್ವಿ. ಈಗ ಇನ್ನೊಂದು ಹೊಸ ಪದ ಕಲ್ತ್ಕೋಬೇಕು. ಸೊ ಇಲ್ಲೇನಾಗುತ್ತೆ ಅಂತ ಅಂದ್ರೆ, ಸೊ ಪಾತ್ ಐಡೆಂಟಿಫಿಕೇಶನ್ ನಾವು ಮಾಡಿದ್ವಿ. ಇಲ್ಲಿ ಪಾತ್ ಐಡೆಂಟಿಫಿಕೇಶನ್ ಯಾವುದು? ಸೊ ನೋಡಿ, ಇದು ಸ್ಟಾರ್ಟ್ ಆಕ್ಟಿವಿಟಿ, ಇನಿಷಿಯಲ್ ಆಕ್ಟಿವಿಟಿ. ಇಲ್ಲಿಂದ ನೋಡು, ಇದು ಎ ಅಂಡ್ ಬಿ ಆರ್ ದ ಇನಿಷಿಯಲ್ ಆಕ್ಟಿವಿಟಿ, ಪ್ಯಾರಲಲ್ ಆಕ್ಟಿವಿಟಿ, ಒಂದೇ ಟೈಮ್ ನ ಸ್ಟಾರ್ಟ್ ಆಗುತ್ತೆ ಈ ಪ್ರಾಜೆಕ್ಟ್ ಇದರಲ್ಲಿ. ಸೊ ದಿಸ್ ಇಸ್ ದ ಎಂಡ್ ಆಕ್ಟಿವಿಟಿ. This is these G, F, G, E are the end activities. These 3 are the parallel activities. Matte these 2 are the parallel activities. These 3 are the parallel activities. But idralli end activity yavadu andre F, G, E is are the three activities are the end activities. Illi 2 activities are the initial activities. Idu starting nodu, idu end node. But ee project togoli, illi starting ಒಂದೇ activity, starting initial activity, ಇದು final activity. Therefore A is the initial activity, H is the final activity. ಇಲ್ಲಿ AB is the initial activity, FGE is the final activity. ಆ ತರ ಓದ್ಬೇಕು. ಸೊ ಇಲ್ಲೇನಪ್ಪಾ ಅಂತ ಅಂದ್ರೆ, ಸ್ಟಾರ್ಟಿಂಗ್ ನೋಡು, ಎಂಡ್ ನೋಡು. ಇದು ಸ್ಟಾರ್ಟಿಂಗ್ ನೋಡು, ಇದು ಪ್ರಾಜೆಕ್ಟ್ ಲೆಕ್ಕದಲ್ಲಿ, ಇದೊಂದು ಪ್ರಾಜೆಕ್ಟ್ ಅಂತ ಲೆಕ್ಕ ತಗೊಂಡಾಗ ಇದು ಸ್ಟಾರ್ಟಿಂಗು, ಇದು ಎಂಡ್ ನೋಡು. ಆಕ್ಟಿವಿಟಿ ಅಂತ ಲೆಕ್ಕ ತಗೊಂಡಾಗ ಇದು ಸ್ಟಾರ್ಟಿಂಗ್ ನೋಡು, ಇದು ಈ ಆಕ್ಟಿವಿಟಿದು ಎಂಡ್ ನೋಡು. ಸೊ ಈ ಆಕ್ಟಿವಿಟಿ ತಗೊಂಡ್ರೆ ಇದು ಸ್ಟಾರ್ಟಿಂಗ್ ನೋಡು, ಈ ಆಕ್ಟಿವಿಟಿದು ಇದು ಎಂಡ್ ಆಫ್ ದಿಸ್ ಆಕ್ಟಿವಿಟಿ ಅಥವಾ ಎಂಡ್ ನೋಡ್. ಸಿಮಿಲರ್ಲಿ ಈ ಪ್ರಾಜೆಕ್ಟ್ ತಗೊಂಡಾಗ ದಿಸ್ ಇಸ್ ಸ್ಟಾರ್ಟಿಂಗ್ ನೋಡ್, ದಿಸ್ ಇಸ್ ದ ಎಂಡ್ ನೋಡ್. ಸೊ ಹಿಂಗೆ ರೀಡ್ ಮಾಡಬೇಕು, ಓದುವಾಗ ಆತರ ಓದ್ಕೋಬೇಕು. ಸೊ ಹಾಗಾಗಿ ಇದನ್ನ ನಾವು ಪಾತ್ ಐಡೆಂಟಿಫಿಕೇಶನ್ ಮಾಡ್ತೀವಿ. ಈ ನಾವು ಉದಾಹರಣೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಅಂದ್ರೆ 1 to 6 ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ ಎಷ್ಟೆಲ್ಲ ದಾರಿಗಳಿದೆ, ಪಾತ್ಸ್ ಅಂದ್ರೆ ದಾರಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹೋಗ್ಬೇಕಂತಂದ್ರೆ ಈ ಮಾರ್ಗ ಅನುಸರಿಸಬಹುದು. ಹಿಂಗೆ ಎ ಇಂದ ಫಸ್ಟ್ 1ರಿಂದ 2ಕ್ಕೆ ಹೋಗ್ಬೇಕು, 2ನೇ ನೋಡು, 2ನೇ ನೋಡಿಂದ 5ನೇ ನೋಡು, 5ನೇ ನೋಡಿಂದ 6ನೇ ನೋಡು ಹೋದ್ರೆ ಇಲ್ಲಿಗೆ ಹೋಗ್ಬೇಕು. ಇನ್ನೊಂದು 1ನೇ ನೋಡಿಂದ 2ನೇ ನೋಡು, 2ನೇ ನೋಡಿಂದ 4ನೇ ನೋಡು, 4ರಿಂದ 6ನೇ ನೋಡ್ಬೇಕು ಹೋಗ್ಬೇಕು. ಅದು 2ನೇ ಪಾತು, 2 ದಾರಿ ಇದೆ, 2 ದಾರಿ ಆಯ್ತು. ಇನ್ನೊಂದ್ ದಾರಿ 1ರಿಂದ 3ನೇ ನೋಡಕ್ ಬರ್ಬೇಕು, ಅಲ್ಲಿಂದ 4ನೇ ನೋಡಕ್ ಹೋಗ್ಬೇಕು, 4ರಿಂದ 6ನೇ ನೋಡ್ಬೇಕು, ಇದು 3ನೇ ದಾರಿ. ಇನ್ನೊಂದು ಸೊ 1ರಿಂದ 3ನೇ ದಾರಿ, ಯಾಕಂದ್ರೆ ಇನಿಷಿಯಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು, ಎಂಡ್ ಹೋಗ್ಬೇಕಲ್ಲ, ಅದು ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ರೆ 3ನೇ ಬರ್ಬೇಕು, 3ರಿಂದ 6. ಸೊ ಇದು 4 ದಾರಿಗಳಿದೆ ಈ ಪ್ರಾಜೆಕ್ಟ್ ಅಲ್ಲಿ. 4 ದಾರಿ ಅಂತ ಅಂದ್ರೆ ಸ್ಟಾರ್ಟಿಂಗ್ ನೋಡ್ ಟು ಎಂಡ್ ನೋಡ್ ನಾವು ಹೋಗ್ಬೇಕಂತಂದ್ರೆ ವಿ ಹ್ಯಾವ್ 4 paths. ಸೊ ದ 4 paths ಆರ್ ಲಿಸ್ಟೆಡ್ ಲೈಕ್ ದಿಸ್. ದಿಸ್ ಇಸ್ ಪಾತ್ ಐಡೆಂಟಿಫಿಕೇಶನ್ ಇನ್ ದಿ ನೆಟ್ವರ್ಕ್ ಡಯಾಗ್ರಾಮ್. ಪಾತ್ ನ ಐಡೆಂಟಿಫೈ ಮಾಡೋಕೆ ಎಷ್ಟು ದಾರಿ ಇದೆ, ಸ್ಟಾರ್ಟಿಂಗ್ ನೋಡ್ ಇದೆ, ಎಂಡ್ ನೋಡ್ಗೆ ಹೋಗ್ಲಿಕ್ಕೆ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ ನೋಡ್ ಅಲ್ಲಿ ಎಂಡ್ ನೋಡ್ಗೆ ಹೋಗ್ಬೇಕಾದ್ರೆ 1 2 5 6 1 2 5 6 is one path. 1 3 6 1 1 3 6 1 1 3 1 3 6 1 3 6 is another path. 1 2 4 6 1 2 4 6 another path. 1 3 4 6 1 3 4 6 is another path. So 4 path ಇದೆ. Similarly we have the paths in this network also, network diagram also. 1 3 6 7 1 ಇಲ್ಲಿಂದ ಹಿಂಗ್ ಬಂದು ಈ ನೋಡ್ ಬಂದು ಹಿಂಗ್ ಹೋಗು. So the another path is this. So 1 to 2 4 6 7 8. Another path is 1 2 4 5 6 7 8. This is the another path. We have 3 paths in this. So ಹಂಗಾಗಿ ಇಲ್ಲಿ 3 ದಾರಿ ಇದೆ, ಇದರಲ್ಲಿ 4 ದಾರಿ. ಇದನ್ನ ನಾವು ಪಾತ್ಸ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ, ಪಾತ್ಸ್ ಅಂತ ಹೇಳಿ. ಬರೀರಪ್ಪ ದಾರಿಗಳು ಬರೀರಿ ಅಂತ ಅಂದ್ರೆ ಎಷ್ಟ್ ದಾರಿ ಇದೆ ಸ್ಟಾರ್ಟಿಂಗ್ ನೋಡಿಂದ ಎಂಡ್ ನೋಡ್ ಹೋಗ್ಬೇಕಂದ್ರೆ we have to write like this. So 1 2 5 6 is the one path. Path 1 ಇದು, path 2 ಇದು, path 3 path 4. Similarly this is path 1 path 2 path 3 path 1 path 2 path 3 path 1 path 2 path 3 ಅಂತ ಹೇಳಿ ಬರೀಬೇಕು.
ಸೊ ಇದನ್ನ ನಾವು ಪಾತ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ ನೆಟ್ವರ್ಕ್ ಡಯಾಗ್ರಾಮ್. ನೆಕ್ಸ್ಟ್ ನೋಡೋಣ. ಸೊ ನಮ್ಮಲ್ಲಿ ಈಗ ಆಕ್ಟಿವಿಟಿ ಐಡೆಂಟಿಫಿಕೇಶನ್ ಬಗ್ಗೆ ನಾನು ಹೇಳಿಲ್ಲ. ಆಕ್ಟಿವಿಟಿನ ಮೇಲ್ ಬರಿತೀವಿ ಅಂತ ಹೇಳಿದೆ, AOA ಅಂತಂದ್ರೆ ಆಕ್ಟಿವಿಟಿ ಅಬೋ ಆರೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಕ್ಟಿವಿಟೀಸ್ ನ ಇಲ್ಲಿ ಇದು ಒಂದು ಆರೋ ಇದೆ ಅಂದ್ರೆ ದಿಸ್ ಇಸ್ ಒನ್ ಆಕ್ಟಿವಿಟಿ. ಈ ಆಕ್ಟಿವಿಟಿನ ನಾವು ಆರೋ ಮೇಲೆ ಬರ್ದಿರ್ತೀವಿ. ಇದು A1 ಇರ್ಬೋದು, A2 ಇರ್ಬೋದು, A3 ಇರ್ಬೋದು, ಏನಾರು ಇರ್ಬೋದು, ಹೆಸರುಗಳು ಇಟ್ಕೊಂಡಿರ್ತೀವಿ ನಾವು. A ಇರ್ಬೋದು, ABC ಅಂತ ಬರ್ದಿರ್ಬೋದು, ಈ ತರ. ಸೊ ಇದ್ರದ್ದು ಡ್ಯೂರೇಷನ್ ಅಂದ್ರೆ ಎಷ್ಟು ದಿವಸ ಇರುತ್ತಪ್ಪ ಅಂತ ಅಂದ್ರೆ ಆ ಡ್ಯೂರೇಷನ್ ನ ನಾವು, ಇದು ಡ್ಯೂರೇಷನ್ ಆಫ್ ದಿ ಆಕ್ಟಿವಿಟಿ A, ಫಾರ್ ಎಕ್ಸಾಂಪಲ್ 3 days. ಸೊ ಆಕ್ಟಿವಿಟಿ B ಡ್ಯೂರೇಷನ್ ಇಸ್ 4 days. So activity B has 4 days, the 4 days duration in the project. So activity ಬರೆಯುವಾಗ ಆಕ್ಟಿವಿಟಿ A ಅಂದ್ರೆ ಇಲ್ಲಿ ಅದ್ರದ್ದು ಡ್ಯೂರೇಷನ್ 3 days. ಡೇಸ್ ಅಲ್ಲಿ ಇದ್ರೆ ಡೇಸ್, ಇಲ್ಲ ಅಂತಂದ್ರೆ ವೀಕ್ ಅಲ್ಲಿ ಇದ್ರೆ ವೀಕ್. ಇಲ್ಲ ಏನು ಕೊಟ್ಟಿಲ್ಲ ಅಂತ ಅಂದ್ರೆ ಒಂದ್ಸರಿ ಕೊಟ್ಟಿರಲ್ಲ, ಅವ್ನು ಯೂನಿಟ್ಸ್ ಅಂದ್ಬಿಡ್ತಾನೆ. ನಾನು ಡೇಸು ಕೊಡಲ್ಲ, ವೀಕು ಕೊಡಲ್ಲ, ತಿಂಗಳು ಕೊಡಲ್ಲ, ವರ್ಷನೂ ಕೊಡಲ್ಲ, ಏನಿಲ್ಲ ಯೂನಿಟ್ಸ್ ಅಂತಾನೆ. ಏನ್ ಬರೀ 9 ಅಂತ ಕೊಟ್ಟಿರ್ತಾನೆ, ಅದರಿಂದ 9 ಯೂನಿಟ್ಸ್ ಅಂತ ಲೆಕ್ಕ ತಗೊಳ್ಳೋದು ಅಷ್ಟೇ. ಓದುವಾಗ 9 ಯೂನಿಟ್ಸ್ ಅಂತ ಓದೋದು. ಸರ್ ಏನು ಕೊಟ್ಟೇ ಇಲ್ವಲ್ಲ ಸರ್, ವೀಕ್ ಅಂತಾನು ಕೊಡ್ಲಿಲ್ಲ, ಇಲ್ಲಿ ಏನು ಡೇ ಅಂತಾನು ಕೊಟ್ಟಿಲ್ಲ, ಇಯರ್ ಅಂತಾನು ಕೊಡ್ಲಿಲ್ಲ, ಹೆಂಗ್ ಓದೋದು ಸರ್, ಬರೀ 9-3 ಅಂತ ಕೊಟ್ಟಿದ್ದಾನೆ, 9 days ಅಂತ ತಗೊಳ್ಳೋದು, 9 week ಅಂತ ತಗೊಳ್ಳೋದು, ಏನಾದ್ರು ತಗೊಳ್ಳಿ, 9 ಯೂನಿಟ್ಸ್ ಅಂತ ತಗೊಳ್ಳಿ. ಏನು ಕೊಟ್ಟಿಲ್ಲ ಅಂತಂದ್ರೆ ಜಸ್ಟ್ ಲೈಕ್ ಯೂನಿಟ್ಸ್ 9 ಯೂನಿಟ್ಸ್. ಸಿಮಿಲರ್ಲಿ ಈ ತರನು ಬರೀಬಹುದು. ಕೆಲವೆಲ್ಲ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ A⁻9 ಅಂತ ಬರ್ತಿರ್ತಾರೆ, ಅಥವಾ A = 9 ಅಂತ ಬರ್ದಿರ್ತಾನೆ, ಅಥವಾ A ಬ್ರಾಕೆಟ್ 9 ಅಂತ ಬರ್ದಿರ್ತಾನೆ. ಇವೆಲ್ಲ ಒಂದೇ. ಇಲ್ಲ ಮೇಲೆ ಆಕ್ಟಿವಿಟಿ, ಕೆಳಗಡೆ ಡ್ಯೂರೇಷನ್ ಬರ್ದಿರ್ತಾನೆ, ಈ ತರ. ಇದು ಒಂದೇ. ಈ ತರನೂ ಬರೀಬಹುದು. ಆಕ್ಟಿವಿಟಿ ಹೆಸರು ಮತ್ತೆ ಎಷ್ಟು ದಿವಸ ಇರುತ್ತೆ. ಇದನ್ನ 9 ಅಂತ ಬರೆಯುವಾಗ 9 weeks ಅಂತನಾರು ಬರೆದಿರ್ಲಿ, 9 weeks ಅಂತನಾರು ಬರೀಲಿ, 9 days ಅಂತಾರು ಬರೀರಿ, 9 ಅಂತ ಬರೆದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಆಗ 9 ಯೂನಿಟ್ಸ್ ಅಂತ ಲೆಕ್ಕ. ಅವನು ಆಲ್ ದ ಆಕ್ಟಿವಿಟೀಸ್ ಇನ್ ಡೇಸ್ ಅಂತ ಹೇಳಿರ್ಬೋದು. ಆ ಟ್ಯಾಬ್ಲಾ ಕಾಲಮ್ ನೋಡ್ಬೇಕು, ಏನಂತ ಹೇಳಿದಾನೆ, ಡೇಸ್ ಹೇಳಿದಾನ, ಏನಂತ ಕೇಳಿದಾನೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ನಮ್ಗೆ ಡೇಸ್ ಅಂತ ಹೇಳಿದಾನೆ. ಇಲ್ಲಿ 3 ಅಂತ ಬರ್ದಾಗ ಡೇಸ್ ಅಂತ ಓದ್ಕೋಬೇಕು ನಾವು. ಆನ್ಸರ್ ಬರೆಯುವಾಗ ಡೇಸ್ ಅಲ್ಲಿ ಬರೀಬೇಕು. ಯೂನಿಟ್ ಡ್ಯೂರೇಷನ್ ಅನ್ಬಿಟ್ಟು ಬರೀ 3-4 ಅಂತ ಕೊಟ್ರೆ ಯೂನಿಟ್ಸ್ ಅಂತ ಬರೀಬೇಕು. ಅಲ್ಲಿ ವೀಕ್ ಅಂತ ಕೊಟ್ಟಿದ್ರೆ ವೀಕ್ ಅಂತ ಬರೀಬೇಕು. ಸೊ ಆತರ ನಮ್ಮಲ್ಲಿ ಏನಂತ ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಟ್ಯಾಬ್ಲಾ ಕಾಲಮ್ ಅಲ್ಲಿ. ಸೊ ದೇರ್ ಫೋರ್ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಒಂದೊಂದ್ಸರಿ ಬರೀ 9 ಅಂತ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ A = 1 ಅಂತ ಕೊಟ್ಟ. A = 1 ಅಂತ ಅಂದ್ರೆ A ಒಂದ್ ದಿವಸ ಇರುತ್ತೆ ಅಂತ. ಈ ದಿವಸನೋ ವಾರನೋ ತಿಂಗಳು ಏನು ಕೊಟ್ಟಿಲ್ಲ ಇಲ್ಲಿ. 9 ಯೂನಿಟ್ಸ್, 1 ಯೂನಿಟ್ ಅಂತ ತಗೊಳ್ಳೋದು ಅಷ್ಟೇ. ಇದನ್ನ 4 ಯೂನಿಟ್ಸ್ ಅಂತ ತಗೊಳ್ಳೋದಿತ್ತೆ ಅಷ್ಟೇ. ಸೊ ಏನು ಕೊಟ್ಟಿಲ್ಲ ಅಂತ ಅಂದ್ರೆ ವೀಕ್ ಅಂತ ನೀನು ಬರೆಯೋದ್ ಬೇಕಾಗಿಲ್ಲ, ನಾನು ಬರೆಯೋದ್ ಬೇಕಾಗಿಲ್ಲ. ಸೊ ಒಂದು ಸಿಂಪ್ಲಿ ಸಪೋಸ್ ಇಫ್ ದ ನಂಬರ್ ಇಸ್ ಪ್ರೆಸೆಂಟೆಡ್ ಇನ್ ದ ನೆಟ್ವರ್ಕ್ ಡಯಾಗ್ರಾಮ್, ಯು ಸಿಂಪ್ಲಿ ರೀಡ್ ಇಟ್ ಆಸ್ ಯೂನಿಟ್. ಸೊ 1 ಯೂನಿಟ್ ಅಂತಂದ್ರೆ 1 ಡೇನೋ, ಯೂನಿಟ್ ಅಂತಂದ್ರೆ ಡೇಸ್, ವೀಕ್, ಇಯರ್ ಏನಾರು ಆಗಿರ್ಲಿ. ಇಯರ್ ಗಟ್ಲೆ ಇರಲ್ಲ, ಐದರ್ ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ ವೀಕ್ ಆರ್ ಡೇಸ್. ಸೊ ಜನರಲಿ ಇನ್ ವೀಕ್ಸ್, ಡೇಸ್ ಅಲ್ಲಿ ಇರಲ್ಲ. ಸೊ ಹಂಗಾಗಿ ಈ ಒಂದು ಆಕ್ಟಿವಿಟಿನ ನಾವು ಹೇಗೆ ಬರಿಬೇಕು ಆರೋ ಮೇಲೆ, ಮತ್ತೆ ಈ ಒಂದು ಡ್ಯೂರೇಷನ್ ಆಫ್ ದಿಸ್ ಆಕ್ಟಿವಿಟಿನ ಯಾವ ತರ ಪ್ರೆಸೆಂಟ್ ಮಾಡಿರ್ತೀವಿ. A⁻9 ಅಂತ ಬರ್ದಿರ್ತಾರೆ, A ಬ್ರಾಕೆಟ್ 9 ಅಂತ ಬರ್ದಿರ್ತಾರೆ, A = 1 ಅಂತ ಬರ್ದಿರ್ತಾರೆ. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೆಸೆಂಟೇಷನ್. ಸೊ ಅದ್ರಲ್ಲಿ ಎಲ್ಲವೂ ಕೂಡ ಸರಿನೇ. ಸೊ ಹಂಗಾಗಿ ಏನು ಕೊಡ್ಲೇ ಇಲ್ಲ ಅಂತ ಅಂದ್ರು, ಡೇಸು ವೀಕ್ ಏನು ಕೊಡ್ಲಿಲ್ಲ ಅಂದ್ರೆ ಜಸ್ಟ್ ಯು ಕನ್ಸಿಡರ್ಡ್ ಅಸ್ 9. ಆನ್ಸರ್ ಬರೆಯುವಾಗ 9 ಯೂನಿಟ್, ಮಿಕ್ಕಿದ್ದೆಲ್ಲ ಬರೆಯುವಾಗ 9 ಯೂನಿಟ್ಸ್ ಅಂತ ಬರೀ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಷ್ಟು ಪಾತ್ ಐಡೆಂಟಿಫಿಕೇಶನ್, ಪಾತ್ 1, ಪಾತ್ 2, ಪಾತ್ 3, ಪಾತ್ 4, 4 ಪಾತ್ ಇದೆ. ಪಾತ್ ADHJ, AD ಇವನೇನ್ ಮಾಡಿದಾನೆ, ನೋಡ್ ನಂಬರ್ ಹಾಕಿಲ್ಲ, ಇಲ್ಲೇ ಆಕ್ಟಿವಿಟಿ ಹಾಕಿದಾನೆ. ADHJ ಅಂತ ಅಂದ. ADHJ ಇಸ್ ದ ಆಕ್ಟಿವಿಟಿ, ಇಟ್ಸ್ ನಾಟ್ ಎ ನೋಡ್ ನಂಬರ್. ನಾನ್ ಬರ್ದಿದ್ದು ನೋಡ್ ನಂಬರ್ ಯೂಸ್ ಮಾಡಿ ಬರ್ದಿದ್ದೆ, 1-, 2-, 5-, 6-, 8 ಅಂತ. ಸೊ ಆಗ ನೋಡ್ ನಂಬರ್ ಇದು ಆಕ್ಟಿವಿಟಿ ನಂಬರ್. ಆಕ್ಟಿವಿಟಿ A', D', H', ಲೆಂತ್ ಎಷ್ಟಪ್ಪ ಅಂತಂದ್ರೆ, ಲೆಂತ್ ಅಂದ್ರೆ ಡ್ಯೂರೇಷನ್. ಟೋಟಲ್ ಈ ದಾರಿಲಿ ಎಷ್ಟು ದಿವಸ ಆಗುತ್ತೆ ನಾವು ಹೋಗೋದು, ಇಲ್ಲಿಂದ ಇಲ್ಲಿಗೆ ಬಿಗಿನಿಂಗ್ ಆಫ್ ದಿ ನೋಡ್ ಟು ಎಂಡ್ ಆಫ್ ದಿ ನೋಡ್, ವಾಟ್ ಇಸ್ ದ ಟೈಮ್ ರಿಕ್ವೈರ್ಡ್ ಟು ಟ್ರಾವೆಲ್. ಎಷ್ಟು ದಿವಸ ಆಗುತ್ತಪ್ಪ ಇಲ್ಲಿಂದ ಹೋದ್ರೆ ಅಂತ ಕೇಳಿದ್ರೆ, ಇದು ಆಕ್ಟಿವಿಟಿ ಎಗೆ 1 day ಬೇಕು, ಆಕ್ಟಿವಿಟಿ ಡಿಗೆ 4 days ಬೇಕು, ಆಕ್ಟಿವಿಟಿ H ಗೆ 6 days ಬೇಕು, ಆಕ್ಟಿವಿಟಿ Jಗೆ 3 days ಬೇಕು. ದೇರ್ಫೋರ್ ಟೈಮ್ ಆಫ್ ಟ್ರಾವೆಲ್, ಇಲ್ಲಿಂದ ಹಿಂಗ್ ಹೋಗ್ಬೇಕು ನಾನು ಅಂತಂದ್ರೆ ಸುಮ್ನೆ ಹೋಗಂಗಿಲ್ಲ, ಅದಕ್ಕೆ ದಿನಗಳು ಬೇಕಾಗಲ್ಲ. ಇದು ಡ್ಯೂರೇಷನ್ ಇದೆಯಲ್ಲ, ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಇದು ಕಂಪ್ಲೀಟ್ ಆಗ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಇದು ಕಂಪ್ಲೀಟ್ ಆಗ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಇದು ಕಂಪ್ಲೀಟ್ ಆಗ್ಬೇಕು. ಯಾವ್ದು 5 to 6 ಹೋಗ್ಬೇಕಂತ ಅಂದ್ರೆ ದಿಸ್ ಆಕ್ಟಿವಿಟಿ H activity should be completed. Similarly, suppose if you want to travel from 6 to 8, J should be completed. So ಆ ತರದಲ್ಲಿ the duration should be counted. 1 + 4 + 6 + 3. That is totally 14 days is required to travel from 1 to 8 along this path A', D', H', J. These are all the activities. Similarly, path 2.
ಪಾತ್ 2 ಅಲ್ಲಿ ಹೋದಾಗ ಈ ಒಂದು ಆಕ್ಟಿವಿಟಿ ಮೇಲೆ ಹೋಗ್ತೀವಿ 16 days, ಪಾತ್ 3 9 days, ಪಾತ್ 4 is 14 days. ಸೊ ಇದನ್ನ ನಾವು ಆಕ್ಟಿವಿಟಿ ಐಡೆಂಟಿಫಿಕೇಶನ್ ಮತ್ತೆ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಟು ಟ್ರಾವೆಲ್, ಅಥವಾ ಅದನ್ನ ಆ ಒಂದು ಪಾತ್ ಅಲ್ಲಿ ಹೋದ್ರೆ ಎಷ್ಟು ಸರಿ ನಾವು ಎಷ್ಟು ದಿನದಲ್ಲಿ ಈ ಒಂದು ಪಾತ್ ನ ಟ್ರಾವೆಲ್ ಮಾಡಬಹುದು, ಕಂಪ್ಲೀಟ್ ಆಗಿ ನಾವು ರೀಚ್ ಆಗ್ಬೋದು, ಎಂಡ್ ನೋಡ್ ರೀಚ್ ಆಗ್ಬೋದು ಅನ್ನೋದನ್ನ ಲೆಕ್ಕಾಚಾರ ಮಾಡಬಹುದು. ಸೊ ಇಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಇದನ್ನ ವಿಲ್ ಕಾಲ್ ಇಟ್ ಆಸ್ ಡ್ಯೂರೇಷನ್ ಆಫ್ ಈಚ್ ಆಕ್ಟಿವಿಟಿ ಇನ್ ದ ಪ್ರಾಜೆಕ್ಟ್ ಅಂಡ್ ಇಟ್ಸ್ ಪ್ರೆಸೆಂಟೇಷನ್ ಇನ್ ದ ನೆಟ್ವರ್ಕ್ ಡಯಾಗ್ರಾಮ್. ಇದನ್ನ ಪಾತ್ಸ್ ಐಡೆಂಟಿಫಿಕೇಶನ್, ಪಾತ್ ಅಲ್ಲಿ ಎಷ್ಟು ದಿನ ಆಗುತ್ತೆ ಡ್ಯೂರೇಷನ್ ಆಫ್ ದಿ ಈಚ್ ಪಾತ್, ಸೊ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ, ಆಕ್ಟಿವಿಟಿ ಐಡೆಂಟಿಫೈ ಮಾಡೋದು ಹೇಗೆ, ಪ್ರತಿಯೊಂದು ಆಕ್ಟಿವಿಟಿ ಡ್ಯೂರೇಷನ್ ನಾವು ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ಕ್ರಿಟಿಕಲ್ ಪಾತ್ ಅನ್ನ ಪದ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಪಾತ್ಸ್ ಬಗ್ಗೆನೂ ಆಯ್ತು, ಪಾತ್ ಅಲ್ಲಿ ಕ್ರಿಟಿಕಲ್ ಪಾತ್, CPM ಅಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂತಾರೆ. ಇಲ್ಲಿ ಪಾತ್ ಅಂದ್ರೆ ಇದೇ ಪಾತ್ಗಳು, ಈ ಪಾತ್ಗಳು ಇವೆಲ್ಲ ಪಾತ್ಗಳೇ ಕ್ರಿಟಿಕಲ್, ಸಾರಿ ಪಾತ್ಸ್. ಇಲ್ಲಿಂದ ಇಲ್ಲಿಗೆ ಹೋಗೋದು, ಇಲ್ಲಿಂದ ಹಿಂಗ್ ಹೋಗೋದು. 1 to dash, 1 dash 2 dash 5 dash 6 dash 8 is the path, one path. This is path 1. Or otherwise activity wise, A dash 4 dash A dash D dash H dash J is the another one path. Either we have to present the path in the form of a node numbers or with the activity numbers, activity wise. So ಎರಡು ತರದಲ್ಲಿ ಪ್ರೆಸೆಂಟ್ ಮಾಡು. ಸೊ ಪ್ರೆಸೆಂಟ್ ಮಾಡದ್ಮೇಲೆ ಇದನ್ನ ನಾವು ಪಾತ್ ಅಂತ ಕರೆದ್ವಿ. ಬಟ್ ಈ ಇಷ್ಟು ಪಾತ್ಸ್ ಅಲ್ಲಿ ಯಾವ್ದು ಕ್ರಿಟಿಕಲ್ ಅಂತ ಕೆಲಸ ಮಾಡೋದು ನೋಡ್ಬೇಕು. ಸೊ ದೇರ್ಫೋರ್ ವಿಚ್ ಪಾತ್ ಇಸ್ ಸೋ ಕ್ರಿಟಿಕಲ್, ಅದನ್ನ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಯಾವ ಈ 4 ಪಾತ್ ಅಲ್ಲಿ ಯಾವ್ದು ಕ್ರಿಟಿಕಲ್ ಪಾತ್ ಅಂತ ನೋಡ್ಬೇಕು. ಹಂಗಂದ್ರೆ ಕ್ರಿಟಿಕಲ್ ಪಾತ್ ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು. ಕ್ರಿಟಿಕಲ್ ಪಾತ್ ಅಂತ ಅಂದ್ರೆ ದಿಸ್ ಇಸ್ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಸ್ಟಾರ್ಟಿಂಗ್ ಆಕ್ಟಿವಿಟಿ, ದಿಸ್ ಇಸ್ ದ ಎಂಡ್ ಆಕ್ಟಿವಿಟಿ. ವಿ ಹ್ಯಾವ್ 2 routes to travel, reach from first activity to end activity. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ವಿ ಹ್ಯಾವ್ 2 routes. ಇಲ್ಲಿಂದ ಹಿಂಗ್ ಹೋಗ್ಬೋದು, ಈ ಕಡೆಯಿಂದ ಹಿಂಗ್ ಹೋಗ್ಬೋದು, 2 ಕಡೆಯಿಂದನೂ ಹೋಗ್ಬೋದು. ಸೊ ಈ ಒಂದು ಆಕ್ಟಿವಿಟಿಗೆ 2 ದಿವಸ ಬೇಕು, ಈ ಒಂದು ಆಕ್ಟಿವಿಟಿಗೆ 4 days ಬೇಕು, ಈ ಆಕ್ಟಿವಿಟಿಗೆ 3 days ಬೇಕು. ಟೋಟಲಿ ವಿ ರಿಕ್ವೈರ್ಸ್ 9 days to complete this activity, or otherwise we have to travel from this in this path. Suppose if you want to travel from initial node to final node or this point to this point, then we need 9 days. Similarly, suppose if you want to travel along this path, we require, this is the 10 days required to complete this activity, 20 days required to complete this activity, 10 days required to complete this. This is 40 days. So therefore, suppose if you want to travel along this path, we need 40 days to complete, to reach this point. So suppose if you want to go in this path, we need only 9 days. That means to say that ಯಾವುದು ಈ ಪಾತು ಹೆಚ್ಚು ದಿನ ತಗೊಳುತ್ತೆ, ದಟ್ ಮೀನ್ಸ್ ಟು ಸೇ ದಟ್ ಈ ಪಾತು ಕ್ರಿಟಿಕಲ್ ಪಾತು. ಯಾವುದು ಜಾಸ್ತಿ ದಿವಸ ತಗೊಳುತ್ತೋ ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಕ್ರಿಟಿಕಲ್ ಪಾತ್ ಇಸ್ ದ ಸೀಕ್ವೆನ್ಸ್ ಆಫ್ ಶೆಡ್ಯೂಲ್ಡ್ ಆಕ್ಟಿವಿಟೀಸ್. ಇದು ಸೀಕ್ವೆನ್ಸ್ ಆಗಿ ಒಂದಾದ್ಮೇಲೆ ಒಂದು ಶೆಡ್ಯೂಲ್ಡ್ ಆಕ್ಟಿವಿಟಿ ಬರ್ತಿದ್ದೀವಿ. ಇದು ನಮಗೆ ಮ್ಯಾಕ್ಸಿಮಮ್ ಟೈಮ್ ಕೊಡುತ್ತೆ. ದಿಸ್ ಕ್ರಿಟಿಕಲ್ ಪಾತ್ ಇಸ್ ಸೀಕ್ವೆನ್ಸ್ ಆಫ್ ಶೆಡ್ಯೂಲ್ಡ್ ಆಕ್ಟಿವಿಟಿ ದಟ್ ಡಿಟರ್ಮೈನ್ಸ್ ದ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್. ಎಷ್ಟು ದಿನ ಈ ಪ್ರಾಜೆಕ್ಟ್ ಎಷ್ಟು ದಿನದೊಳಗಡೆ ಮುಗಿಸಬಹುದು ಅಂತ ಹೇಳುತ್ತೆ. ಈಗ ಕೇಳಿದ್ರೆ ಯಾವ್ದು ಮ್ಯಾಕ್ಸಿಮಮ್ ಪಾತ್ ಇದೆ ಆ ಡೇಸ್ ನ ಎಷ್ಟು ದಿವಸದಲ್ಲಿ ಈ ಪ್ರಾಜೆಕ್ಟ್ ನ ಮುಗಿಸಬಹುದು ಅಂತಂದ್ರೆ 9 days ಅಲ್ಲಿ ಮುಗಿಸಬಹುದು. ಈ ಪಾತ್ ಅಲ್ಲಿ ಹೋದ್ರೆ, ಇಲ್ಲ ಈ ಪಾತ್ ಅಲ್ಲಿ ಹೋದ್ರೆ 40 days ಆಗುತ್ತೆ. ಎಷ್ಟು ದಿವಸದಲ್ಲಿ ಮುಗಿಸಬಹುದಪ್ಪ ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ 40 days. 40 ದಿನ ಬೇಕು ಮಿನಿಮಮ್ ಕಂಪ್ಲೀಟ್ ಮಾಡಕ್ಕೆ. 41 ದಿನನೂ ಆಗ್ಬೋದು. ಬಟ್ ಅಲಾಂಗ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ lies on this path. Therefore, this path is called critical path. For example, last project ಅಲ್ಲಿ ನೋಡ್ದಂಗೆ, so 14 days ಈ ಪಾತ್ ಅಲ್ಲಿ 14 days ಇದೆ, ಈ ಪಾತ್ ಅಲ್ಲಿ 16 days ಇದೆ, ಈ ಪಾತ್ ಅಲ್ಲಿ 9 days ಇದೆ, ಈ ಪಾತ್ ಅಲ್ಲಿ 14 days ಇದೆ. Therefore, 16, this is highlighted. 16 is the critical path. This path 2 is the critical path. ಇದು 16 days ಮಿನಿಮಮ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ನಮ್ಗೆ 16 days ಬೇಕೇ ಬೇಕು. 16 days ಮೇಲ್ ಬೇಕೆ ಹೊರತು 16 days ಗಿಂತ ಕಡಿಮೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ದ ಮೀನಿಂಗ್. Therefore, this path 2 is the critical path in this diagram. ಸೊ ಅದನ್ನ ಐಡೆಂಟಿಫೈ ಮಾಡು. ಅಂದ್ರೆ ಐಡೆಂಟಿಫೈ ಮಾಡೋದು ಪಾತ್ ಡೇಸ್ ಎಷ್ಟು ಡೇಸ್ ಬೇಕಾಗುತ್ತೆ ಅನ್ನೋದ್ರ ಮೇಲೆ ನಾವು ವಿ ಕ್ಯಾನ್ ಡಿಸೈಡ್. ಸೊ ದಿಸ್ ಇಸ್ ದ ಕ್ರಿಟಿಕಲ್ ಪಾತ್. ಇಲ್ಲಿ ಅಷ್ಟೇ, ದಿಸ್ ಇಸ್ ಸ್ಟಾರ್ಟರ್ ಆಕ್ಟಿವಿಟಿ, ಎಂಡ್ ಆಕ್ಟಿವಿಟಿ, ದಿಸ್ ಇಸ್ ದ ಕ್ರಿಟಿಕಲ್ ಪಾತ್. ಈ ಒಂದು ಪಾತ್ ನ ರೆಡ್ ಮಾರ್ಕ್ ಏನ್ ಮಾಡಿದ್ರೆ ದಿಸ್ ಇಸ್ ದ ಕ್ರಿಟಿಕಲ್ ಪಾತ್. ಅದು ನಾರ್ಮಲ್ ಪಾತ್ಸ್ ಅಂಡ್ ಕ್ರಿಟಿಕಲ್ ಪಾತ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ therefore, with critical path ಇಂದ ಏನು ಉಪಯೋಗಪ್ಪ ಅಂತಂದ್ರೆ we can estimate the total time required for the completion of the project. That is the minimum duration. ಸೊ ಮಿನಿಮಮ್ ಎಷ್ಟು ದಿವಸ ಬೇಕಪ್ಪ ಕಂಪ್ಲೀಟ್ ಮಾಡಕ್ಕೆ ಅಂತ ಅಂದ್ರೆ ಈ ಪಾತ್ ಅಲ್ಲಿ 40 ದಿವಸ ಬೇಕೇ ಬೇಕು ಸರ್. 40 ದಿವಸಕ್ಕಿಂತ ಜಾಸ್ತಿ ಆಗ್ಬೋದೇ ಹೊರತು 40 ದಿವಸಕ್ಕಿಂತ ಕಮ್ಮಿ ಮಾಡಕ್ ಸಾಧ್ಯನೇ ಇಲ್ಲ. ಈ ಪ್ರಾಜೆಕ್ಟ್ ನ ಅಷ್ಟು 40 ದಿವಸ ಮುಗಿಸಬಹುದು ಅಂತ ಹೇಳೋದು. ದಟ್ ಇಸ್ ದ ಮಿನಿಮಮ್ ಡ್ಯೂರೇಷನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಸೊ ದಟ್ ಇಸ್ 40 days. ಸೊ therefore, along the critical path, so we can have the idea, we can calculate the total time or otherwise the minimum duration required to complete the project.
ದಟ್ ಈಸ್ ನಾವು ಮಾಡ್ತಿದ್ದ ಅದೇ ತಾನೇ, ಇದ್ರಲ್ಲೂ ಕೂಡ ಯಾವ್ದ್ರಲ್ಲಿ ಬಾರ್ ಚಾರ್ಟ್ ಅಲ್ಲೂ ಅದೇ ಮಾಡ್ತೀವಿ, ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲೂ ಅದೇ ಮಾಡ್ಬೇಕು. ಈಗ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಐಡೆಂಟಿಫೈ ಕೊಡ್ತಾನೆ, ಪ್ರಾಬ್ಲಮ್ ನ ಕೊಟ್ಬಿಟ್ಟು ಸೊ ಫೈಂಡ್ ದಿ ಕ್ರಿಟಿಕಲ್ ಪಾತ್ ಅಂಡ್ ಆಲ್ಸೋ ದ ವಾಟ್ ಇಸ್ ದ ಮಿನಿಮಮ್ ಡ್ಯೂರೇಷನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಐಡೆಂಟಿಫೈ ಅಥವಾ ಕ್ಯಾಲ್ಕುಲೇಟ್ ಅಂತ ಕೊಡ್ತಾನೆ. ಸೊ ಕೊಟ್ಬಿಟ್ಟಿರ್ತಾನೆ. ಸೊ ಇದಕ್ಕೆ ಕೊಟ್ಬಿಟ್ಟು ಅವನು ಈ ಪ್ರಾಜೆಕ್ಟ್ ಕೊಟ್ಬಿಟ್ಟು ಸೊ ಐಡೆಂಟಿಫೈ, ರೈಟ್ ದ ನೆಟ್ವರ್ಕ್ ಡಯಾಗ್ರಾಮ್ ಅಂಡ್ ಐಡೆಂಟಿಫೈ ದ ಕ್ರಿಟಿಕಲ್ ಪಾತ್ ಅಂಡ್ ಫೈಂಡ್ ದ ಮಿನಿಮಮ್ ಡ್ಯೂರೇಷನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂತ ಇದನ್ನೇ ಕೊಡ್ತಾನೆ. ಇದೇ ಪ್ರಾಬ್ಲಮ್ ಎಕ್ಸಾಮಿನೇಷನ್ಗೆ 10 ನಂಬರ್ ಇರುತ್ತೆ, ಮಾಡೋದು ಸುಲಭ. ಸೊ ಅದರಿಂದ ಇದನ್ನ ನೀವು ನೀಟಾಗಿ ಕಲ್ತ್ಕೋಬೇಕು, ಮಾಡ್ಬೇಕು, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಮಾಡ್ಬೇಕು. ಸುಮ್ನೆ ನೋಡಿದ ತಕ್ಷಣ ಅರ್ಥ ಆಯ್ತು ಅಂದ ತಕ್ಷಣ ಅಲ್ಲಿ ಎಷ್ಟ್ ಬಿಡೋದಲ್ಲ, ಪೇಪರ್ ಪೆನ್ ಇಟ್ಕೋಬೇಕು, ಬರಿತಾ ಇರ್ಬೇಕು, ಬರ್ಕೊಂಡು ಅರ್ಥ ಮಾಡ್ಕೋಬೇಕು, ಸಾಲ್ವ್ ಪ್ರಾಬ್ಲಮ್ಸ್ ಮಾಡಿ ಅದ್ರಲ್ಲಿ ಡೌಟ್ ಇದ್ರೆ ನಾನು ಆನ್ಸರ್ ಹಾಕ್ತೀನಿ, ಬರೀ ಪ್ರಶ್ನೆಗಳು ಹಾಕಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ನೀವು ಮಾಡ್ಲಿ ಅಂತ ಹೇಳಿ. ನೀವು ಮಾಡ್ಲೇ ಇಲ್ಲ ಅಂತಂದ್ರೆ ನಾನು ಆನ್ಸರ್ ಹಾಕ್ತೀನಿ. ಆನ್ಸರ್ ನೋಡ್ಬಿಟ್ಟು ಸುಮ್ನೆ ಆದ್ರೆ ಪ್ರಯೋಜನ ಇಲ್ಲ. ನೀವು ವರ್ಕೌಟ್ ಮಾಡ್ಬೇಕು. ನಾನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತೀನಿ, ಆ ಅರ್ಧ ಗಂಟೆಯಲ್ಲಿ ನೀವು ವರ್ಕೌಟ್ ಮಾಡ್ಬಿಟ್ಟು ವಾಪಸ್ ಹಾಕಿದ್ರೆ ನಿಮ್ಗೆ ನಿಮ್ ನಾಲೆಡ್ಜ್ ಸರಿ ಇದೆ ಅಂತ ನನಗ್ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗತ್ತೆ. ಅದರಿಂದ ಸೊ ನಾ ಪ್ರಾಬ್ಲಮ್ ಏನ್ ಕೊಡ್ತೀನಿ ಅದಕ್ಕೆ ಆನ್ಸರ್ ನನ್ನ ಹತ್ರ ಇರುತ್ತೆ. ನೀವು ಹಾಫ್ ಅನ್ ಅವರ್ ಟೈಮ್ ಕೊಟ್ರೆ ಹಾಫ್ ಅನ್ ಅವರ್ ಅಲ್ಲಿ ನಾನು ಆನ್ಸರ್ ಸಹಿತ ಹಾಕಿರ್ತೀನಿ. ಬಟ್ ಆ ಹಾಫ್ ಅನ್ ಅವರ್ ಅಲ್ಲಿ ನೀವು ಪ್ರೆಸೆಂಟ್ ಮಾಡ್ಬೇಕು. ಆ ಪ್ರೆಸೆಂಟ್ ಮಾಡಿಲ್ಲ ಆಮೇಲೆ ಪ್ರೆಸೆಂಟ್ ಮಾಡಿದ್ರೆ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ನನ್ನ ನೋಡ್ ಬರ್ದಿರ್ತೀರಾ. ಸೊ ದೇರ್ ಫೋರ್ ದನ್ ವಾಟ್ ಎವರ್ ಅಸೈನ್ಮೆಂಟ್ಸ್ ಗಿವನ್ ಟು ಯು ವಿತ್ ದ ಟೈಮ್ ಬೌಂಡ್, then we should answer the assignment within the time, then only it is valid. Otherwise it's not valid. Then after the 30 minutes or 1 hour, the whatever time schedule is given, so based on that then we are going to give the answer also. Once the answer is given to you, then you no need to submit because it is understood that you have copied. ಸರಿ, ಹಂಗಾಗಿ ಸೊ ಅದನ್ನ ನಾವು ಕ್ರಿಟಿಕಲ್ ಪಾತ್ ಬಗ್ಗೆ ನಾವು ಈ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಹೇಗ್ ಮಾಡ್ಬೇಕು. ಕ್ರಿಟಿಕಲ್ ಪಾತ್ ಅಂತಂದ್ರೆ ದಟ್ ಇಸ್ ದ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಡ್ಯೂರೇಷನ್. ಕ್ರಿಟಿಕಲ್ ಪಾತ್ ಇಸ್ ದ ಪಾತ್ ಅಲಾಂಗ್ ವಿತ್ ದ we can calculate the project completion time. That is the minimum time required to minimum duration required to complete the project. That is what is called as critical path. So activities along the path are called critical activities. Identify the critical activities antane. For example, this is the activity. Yavdu critical activity illi ee path alli this is critical path. Critical activity BEHJ is the critical activity or the critical activities. ಈ ಯಾವ್ದು ಜಾಸ್ತಿ ಮತ್ತು ಇದನ್ನ ಕ್ರಿಟಿಕಲ್ ಪಾತ್ ಅಂತೀನಿ. ಬಟ್ ಇದನ್ನ ಕ್ರಿಟಿಕಲ್ ಆಕ್ಟಿವಿಟೀಸ್ ಅಂತ ಅವನೇನ್ ಕೇಳ್ತಾನೆ, ಐಡೆಂಟಿಫೈ ದ ಕ್ರಿಟಿಕಲ್ ಆಕ್ಟಿವಿಟೀಸ್ ಇನ್ ದ ಇದನ್ನ ಯಾವ್ದು ವಾಟ್ ಇಸ್ ದಟ್ ಇನ್ ದ ಕ್ರಿಟಿಕಲ್ ಪಾತ್ ಅಂತಾರೆ. ಯಾವ ಆಕ್ಟಿವಿಟಿ ಆ ಕ್ರಿಟಿಕಲ್ ಪಾತ್ ಅಲ್ಲಿ ಬರುತ್ತೆ ಅದನ್ನ ಸ್ವಲ್ಪ ಹೇಳ್ಬೋದಾ ಅಂತ ಕೇಳ್ತಾನೆ. ಎಸ್, ವಿ ಕ್ಯಾನ್ ಲಿಸ್ಟ್ ಔಟ್ ದ ಕ್ರಿಟಿಕಲ್ ಆಕ್ಟಿವಿಟೀಸ್. ಕ್ರಿಟಿಕಲ್ ಆಕ್ಟಿವಿಟೀಸ್ ಇನ್ ದಿಸ್ ಇಸ್ ದ B-E-H-J is the critical activity. So similarly, ಸೊ ಇಲ್ಲಿನ ನಾವು ಕ್ರಿಟಿಕಲ್ ಪಾತ್ ಅಲ್ಲಿ ಬೇರೆ ಬೇರೆ ಪಾತ್ಗಳಿದೆ, ಅದನ್ನ ಬರೆಯೋದು ಹೆಂಗೆ ಸರ್ ಅಂತಂದ್ರೆ ವಿ ಕ್ಯಾನ್ ಮೇಕ್ ಇಟ್, ಸಪೋಸ್ ಇಫ್ ದಿಸ್ ಇಸ್ ದ ಕ್ರಿಟಿಕಲ್ ಪಾತ್, ವಿ ಕ್ಯಾನ್ ಮೇಕ್ ಇಟ್ ಎಸ್ ಎ ಡಬಲ್ ಲೈನ್ ಪಕ್ಕದಲ್ಲೇ ಒಂದು ಲೈನ್ ಬರೀರಿ ಅಥವಾ ತಿಕ್ ಮಾಡಿ ಅದನ್ನ ಎರಡು ತರದಲ್ಲಿ ಬರಿಬಹುದು. ಈ ಡಬಲ್ ಲೈನ್ ಮಾಡಬಹುದು, ಈ ಲೈನ್ ಪಕ್ಕದಲ್ಲೇ ಒಂದು ಲೈನ್ ಬರ್ದ್ಬಿಟ್ಟು ಇದು ಕ್ರಿಟಿಕಲ್ ಪಾತ್ ಅಂತ ತೋರಿಸಬಹುದು. ದಿಸ್ ಇಸ್ ದ ವೇ ಇನ್ ವಿಚ್ ವಿ ಹ್ಯಾವ್ ಟು ಪ್ರೆಸೆಂಟ್ ದ ಕ್ರಿಟಿಕಲ್ ಪಾತ್. ಸೊ ಕೆಳಗಡೆನೂ ಬರ್ದಿರ್ತೀವಿ ವರ್ಡ್ಸ್ ಅಲ್ಲಿ ಕ್ರಿಟಿಕಲ್ ಪಾತ್ ಅಂದ್ರೆ ಇದು 1-2-5-6-7 is the critical path. Time required to complete the equals duration ಬರ್ದ್ಬಿಟ್ಟು ಇಷ್ಟು ಸಹ ಬೇಕು ಕಂಪ್ಲೀಟ್ ಮಾಡಕ್ಕೆ, ಮ್ಯಾಕ್ಸಿಮಮ್ ಟೈಮ್ 2 ಪಾತ್ ಇದೆ ಇದರಲ್ಲಿ ಇದೆಲ್ಲ ಬರ್ದಿರ್ತೀವಿ. ಆದ್ರೂ ಒಂದು ಡಯಾಗ್ರಾಮ್ ಅಲ್ಲಿ ಫಸ್ಟ್ ಡಯಾಗ್ರಾಮ್ ಬರ್ತಿದೆಯಲ್ಲ ಅದನ್ನ ನೀವು ರೀಪ್ರೆಸೆಂಟ್ ಮಾಡ್ಬೋದು, ಅಥವಾ ಡಯಾಗ್ರಾಮ್ ಅಲ್ಲಿ ಕ್ರಿಟಿಕಲ್ ಪಾತ್ ಯಾವ್ದು ಅಂತ ಹೇಳಿ ಇನ್ನೊಂದು ಲೈನ್ ನ ಬರ್ದ್ಬಿಟ್ಟು ಪಕ್ಕದಲ್ಲಿ ಅಂದ್ರೆ ಪ್ಯಾರಲಲ್ ಲೈನ್ಸ್ ನ ಬರ್ದು ನೀವು ಇದನ್ನ ಕ್ರಿಟಿಕಲ್ ಪಾತ್ ಅಂತ ಐಡೆಂಟಿಫೈ ಮಾಡ್ಬೋದು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ. ಅದು ಒಂದು ಮೆಥಡ್. ಸೊ ಹಂಗಾಗಿ ಇದನ್ನ ಪ್ರೆಸೆಂಟೇಶನ್, ಕ್ರಿಟಿಕಲ್ ಪಾತ್ ಪ್ರೆಸೆಂಟೇಶನ್ ಹೆಂಗಿರ್ಬೇಕು, ನೋಡಿದ ತಕ್ಷಣ ಡಯಾಗ್ರಾಮ್ ಅಲ್ಲಿ ಅವ್ನ್ ಲೆಕ್ಕ ಮಾಡೋಂಗಿರ್ಬಾರ್ದು, ನೀನ್ ಲೆಕ್ಕ ಮಾಡಿ ಕ್ರಿಟಿಕಲ್ ಪಾತ್ ಇದು ಅಂತ ಹೇಳೋಂಗಿರ್ಬೇಕು. ಸೊ ಅದರಿಂದ ನಮ್ಗೆ ಕ್ರಿಟಿಕಲ್ ಪಾತ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂತಂದ್ರೆ, ಆ ಪಾತ್ ಅಲ್ಲಿ ನಮ್ಗೆ ಲೆಂತ್ ಅಂತಂದ್ರೆ ಲಾಂಗೆಸ್ಟ್ ಪಾತ್ ಇನ್ ದಿ ನೆಟ್ವರ್ಕ್. ಕ್ರಿಟಿಕಲ್ ಪಾತ್ ಅಂದ್ರೆ ಇಟ್ಸ್ ಅ ಲಾಂಗೆಸ್ಟ್ ಪಾತ್ ಇನ್ ದಿ ನೆಟ್ವರ್ಕ್ ಅನ್ನೋದು ಗೊತ್ತಾಯ್ತು. ಮತ್ತೆ ಸ್ಪೆಸಿಫೈಸ್ ದ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ಡ್ಯೂರೇಷನ್. ಮಿನಿಮಮ್ ಸರ್ ಮಿನಿಮಮ್ ಎಷ್ಟು ದಿವಸದಲ್ಲಿ ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಅಷ್ಟು ದಿವಸದಲ್ಲಿ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಟೈಮ್ ಸಿಕ್ಕಿರುತ್ತಲ್ಲ, ಅದರಿಂದ ಇಷ್ಟು ದಿವಸದಲ್ಲಿ ಈ ಪ್ರಾಜೆಕ್ಟ್ ನ ಮಾಡ್ಬೋದು. ಮಿನಿಮಮ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಮಾಡಕ್ಕಾಗಲ್ಲ ಟೈಮ್ ನ ಅಂತ ಹೇಳಿ ಹೇಳ್ಬಹುದು. ಸೊ ಅಮೌಂಟ್ ಅಂದ್ರೆ ಶೆಡ್ಯೂಲಿಂಗ್ ಮಾಡ್ಕೊಳ್ಳೋದು ಇಂಡಿಕೇಟ್ಸ್ ದ ಅಮೌಂಟ್ ಆಫ್ ಶೆಡ್ಯೂಲಿಂಗ್ ಫ್ಲೆಕ್ಸಿಬಿಲಿಟಿ ಅಂತ ಅಂದ್ರೆ ಶೆಡ್ಯೂಲಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಪ್ರಾಜೆಕ್ಟ್ ಕ್ಯಾನ್ ಹ್ಯಾವ್ ದ ಒನ್ ಕ್ರಿಟಿಕಲ್ ಪಾತ್, ಮೋರ್ ದನ್ ಒನ್ ಸಮ್ ಟೈಮ್ಸ್ ನಮ್ ಕ್ರಿಟಿಕಲ್ ಪಾತ್ ಒಂದೇನ ಕ್ರಿಟಿಕಲ್ ಪಾತ್ ಅಂತಂದ್ರೆ ಇನ್ನೂ ಒಂದು ಪಾತ್ ಇರ್ಬೋದು, ಅದಷ್ಟೇ ಡ್ಯೂರೇಷನ್ ಬರ್ಬೋದು. ಸೊ 16 ಅಂತ ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ತಗೊಂಡ್ವಿ ನಾವು 16 ಅಂತ ಹೇಳಿ, ದಿಸ್ ಇಸ್ ದ ಹೈಯೆಸ್ಟ್. ಇನ್ನೊಂದು ಪಾತ್ ಅಲ್ಲೂ 16 ಬರ್ಬೋದು, ಹಾಗೆ 2 ಕ್ರಿಟಿಕಲ್ ಪಾತ್ ಆಗತ್ತೆ. ಸೊ ಒಂದೇ ಕ್ರಿಟಿಕಲ್ ಪಾತ್ ಅಂತ ಇರ್ಬೇಕು ಅಂತ ಏನಿಲ್ಲ ಇದರಲ್ಲಿ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ. ಸೊ ದೇರ್ ಮೇ ಬಿ 2 ಕ್ರಿಟಿಕಲ್ ಪಾತ್ಸ್.
So that is in the project we can have more than one critical path. So critical path changes as a project progresses. Critical path changes ಅಂತ ಅಂದ್ರೆ ಸೊ ನಾವು ಇಷ್ಟ ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, 3 days ಒಳಗಡೆ ಇದನ್ನ ಒಂದು ಬ್ರಿಕ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋಕು ಆಗಲ್ಲಪ್ಪ, 4 ದಿವಸ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ 4 days ಬೇಕಾಗುತ್ತೆ. 4 days ಬೇಕಾದಾಗ ನಾವು ಸೊ ಕ್ರಿಟಿಕಲ್ ಪಾತ್ ಮತ್ತೆ ಬೇರೆ ಪಾತ್, ಇದನ್ನ ನಾವು ಕ್ರಿಟಿಕಲ್ ಪಾತ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಓಕೆ, ಜನರಲ್ ಆಗಿ ಬೋಲ್ಡ್ ಅಲ್ಲಿ ಬರಿತೀವಿ, ಬೋಲ್ಡ್ ಲೈನ್ ಅಲ್ಲಿ ಬರಿತೀವಿ ಕ್ರಿಟಿಕಲ್ ಪಾತ್ ನ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೊ ನೆಕ್ಸ್ಟ್ ನಾವು ಮಾತಾಡೋದಾದ್ರೆ ಈಗ ಸ್ಟಾರ್ಟ್ ಇವೆಂಟ್. ಈ ಒಂದು ಎಕ್ಸಾಂಪಲ್ ತಗೊಂಡೋದ್ರೆ ಇದು ಇವೆಂಟ್, ಸ್ಟಾರ್ಟಿಂಗ್ ಇವೆಂಟ್. ಇದು ಈ ಒಂದು ಆಕ್ಟಿವಿಟಿ ಎ, ಎಫ್ ಇಸ್ ದ ಎಂಡ್ ಆಕ್ಟಿವಿಟಿ. ಇನಿಷಿಯಲ್ ನೋಡ್ ಇಸ್ ದ 1 is the initial node, 6th is the final node. ಸೊ ಪಾತ್ಸ್ ನ ಕನ್ಸಿಡರ್ ಮಾಡಿದಾಗ ಎಷ್ಟು ಪಾತ್ ಇದೆ ಅಂತ ಅಂದ್ರೆ ಇಲ್ಲಿಂದ ಈ ಕಡೆ ಹೋಗಿ 1 path, ದಿಸ್ ಇಸ್ ಅನದರ್ ಪಾತ್. ಆ ಪಾತ್ ನ ಐಡೆಂಟಿಫೈ ಮಾಡಿದರೆ 1-2-3-5-6, 1-2-3-5-6 is the one path. Another path is 1-2-4-5-6 is the other path. ಎರಡು ಪಾತ್ ಇದೆ ಈ ನೆಟ್ವರ್ಕ್ ಅಲ್ಲಿ. ಆ ಪಾತ್ 1 ಅಲ್ಲಿ ಟೋಟಲ್ ಟೈಮ್ ರಿಕ್ವೈರ್ಡ್ is 22 weeks. So path 2 ಅಲ್ಲಿ 19 days. Therefore the critical path is this path. The path 1 is the critical path. So therefore path 1 critical activity ಯಾವ್ಯಾವುದು ಅಂತಂದ್ರೆ A, B, D, F are the critical activities. So ಇಲ್ಲಿ ಬರ್ದಿದ್ದೇನೆ, critical activity A, B, D, F are the critical activities. Therefore we required minimum duration of the project. The minimum time required to complete the project is 22 days. So ಇದರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ತಗೋಬೇಕು. This path is critical path. ಇದನ್ನ ಡಬಲ್ ಲೈನ್ ನಲ್ಲಿ ಬರೀಬೇಕು ಪ್ರೆಸೆಂಟೇಶನ್ ಅಲ್ಲಿ. ಸೊ ದಿಸ್ ಇಸ್ ದ ವೇ ಟು ಕ್ಯಾಲ್ಕುಲೇಟ್. ಕ್ರಿಟಿಕಲ್ ಪಾತ್ ನ ನಾವು ಹೇಗ್ ಬರಿಬೇಕಪ್ಪ ಅಂದ್ರೆ, ಇಲ್ಲ ತಿಕ್ ಮಾಡ್ಬೇಕು, ಇರೋದನ್ನೇ ಒಂದು ಪೆನ್ಸಿಲ್ ತಗೊಂಡು ತಿಕ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲೈನ್ ನ ಬರೀಬೇಕು. ಸೊ ಎರಡು ತರದಲ್ಲೂ ನಾವು ಕ್ರಿಟಿಕಲ್ ಪಾತ್ ನ ನಾವು ಪ್ರೆಸೆಂಟ್ ಮಾಡಬಹುದು. ಸೊ ಹಾಗಾಗಿ ಸೊ ಈಗ ನಿಮ್ಗೆ ಪ್ರಾಬ್ಲಮ್ ಗಳನ್ನ ಕೊಡ್ತಾ ಹೋಗ್ತೀನಿ. ಈ ಪ್ರಾಬ್ಲಮ್ ನ ನಾವು ಮಾಡಬೇಕು, ಈ ಪ್ರಾಬ್ಲಮ್ ನ ಓದ್ಬೇಕು. ಸೊ ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಅವೈಲಬಲ್ ಇನ್ ರಿಗಾರ್ಡಿಂಗ್ ದ ಪ್ರಾಜೆಕ್ಟ್. ಏನು ಆಕ್ಟಿವಿಟಿ ಲಿಸ್ಟ್ ಮಾಡಿದ್ದಾನೆ, ಪ್ರೊಸೀಡರ್ ಆಕ್ಟಿವಿಟಿ ಕೊಟ್ಟಿದ್ದಾನೆ, ಡ್ಯೂರೇಷನ್ ಕೊಟ್ಟಿದ್ದಾನೆ, ಡ್ಯೂರೇಷನ್ ವೀಕ್ಸ್. ಡಿಟರ್ಮೈನ್ ದ ಕ್ರಿಟಿಕಲ್ ಪಾತ್, ದ ಕ್ರಿಟಿಕಲ್ ಆಕ್ಟಿವಿಟೀಸ್ ಅಂಡ್ ದ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್. ಡಿಟರ್ಮೈನ್ ದ ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡು, ಕ್ರಿಟಿಕಲ್ ಆಕ್ಟಿವಿಟೀಸ್ ಯಾವ್ದು ಬರುತ್ತೆ ಹೇಳು, ಮತ್ತೆ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮು ಎಷ್ಟಾಗುತ್ತೆ ಹೇಳು. ಇದು ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನ ನಾವು ವರ್ಕೌಟ್ ಮಾಡಿದ್ರೆ ಈ ಪ್ರಾಬ್ಲಮ್ ನ ಪ್ರಿಡಿಸಿಸರ್ A is the initial activity, F is the end activity. So A precedes B, A precedes C, B precedes D, C precedes E, D E precedes F. ಇದು ಹೆಂಗ್ ಬರುತ್ತೆ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ? ನೆಟ್ವರ್ಕ್ ಅಂತ ಅಂದ್ರೆ ಈ ತರ ಬರುತ್ತೆ. ಸೊ ದಿಸ್ ಇಸ್ ದ ಇನಿಷಿಯಲ್ ಆಕ್ಟಿವಿಟಿ, ದಿಸ್ ಇಸ್ ದ ಎಂಡ್ ಆಕ್ಟಿವಿಟಿ. A is the initial activity, F is the end activity. So therefore, so A precedes B. So A precedes C. So similarly B precedes D, B precedes D. So C precedes E, D precedes E. So F, D and E precedes F. So duration 3. A has the duration of the 3 weeks. So B has a duration of 5 weeks. So B, ಇದನ್ನ ಮೇಲೆ ಕೆಳಗೆ ಬರ್ದಿದ್ದೀವಿ. So D has the duration of 10 days. Similarly E 5 weeks. So F 4 weeks. ಸೊ ಇಲ್ಲಿ ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡೋಕೆ ಈ ಪ್ರಾಬ್ಲಮ್ ನ ನೆಟ್ವರ್ಕ್ ಬರ್ದಿದ್ದಾಯ್ತು. ಇದಕ್ಕೆ ನೆಟ್ವರ್ಕ್ ಬರ್ದಿದ್ದಕ್ಕೆ 5 ನಂಬರ್ ಕೊಟ್ಟಿರ್ತಾನೆ ಅಥವಾ 6 ನಂಬರ್ ಕೊಡ್ತಾನೆ. ಟೋಟಲ್ 10 ಮಾರ್ಕ್ಸ್ ಇರುತ್ತೆ ಇದಕ್ಕೆ ಮಿನಿಮಮ್. ಸೊ ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಪಾತ್ಸ್ ನ ಐಡೆಂಟಿಫೈ ಮಾಡಿದೀನಿ. ಐಡೆಂಟಿಫೈ ಮಾಡಿದಾಗ ಪಾತ್ 1, ಪಾತ್ 2, ದೇರ್ ಆರ್ 2 ಪಾತ್ಸ್. ಇಲ್ಲಿ ನಾವು ಆಗ್ಲೇ ಹೇಳ್ದಂಗೆ 22 days and 19 days. 22 days is the critical, this is the critical path. ಯಾವುದು 1-2- ಯಾವುದು 22 days ಇದೆ, 1-2-3-5-6 is the critical path. Time required to complete this, minimum time required to complete this project is 22 weeks. And critical activities are the A-B-D-F. This is the answer. So ಈ ತರ ನಾವು ಬರೀಬೇಕಾಗುತ್ತೆ. ಆಯ್ತಾ? critical path 1 is the ನಾವು what is that critical path. ಈ ತರ ನಾವು ಐಡೆಂಟಿಫೈ ಮಾಡೋದು. Similarly we have another problem. So problem 2, ಇದರಲ್ಲಿ ಕ್ರಿಟಿಕಲ್ ಪಾತ್ ಯಾವ್ದು ಬರೀ ಅವನೇ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ, ಕ್ರಿಟಿಕಲ್ ಪಾತ್ ಐಡೆಂಟಿಫೈ ಮಾಡು ಅಂತ ಹೇಳ್ತಾನೆ. ಕ್ರಿಟಿಕಲ್ ಆಕ್ಟಿವಿಟಿ ಅಂಡ್ ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡು. ಅವನೇ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ, ನೆಟ್ವರ್ಕ್ ಡಯಾಗ್ರಾಮ್ ಕೊಟ್ಟಿದ್ದಾನೆ, ಆಕ್ಟಿವಿಟೀಸ್ ಕೊಟ್ಟಿದ್ದಾನೆ, ಮತ್ತೆ ಇದನ್ನ ಡ್ಯೂರೇಷನ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಕ್ರಿಟಿಕಲ್ ಪಾತ್ ನ ಕಂಡಿಡಿ, ಯಾವುದು ಕ್ರಿಟಿಕಲ್ ಆಕ್ಟಿವಿಟೀಸ್ ಯಾವುದು, ಮತ್ತೆ ಮಿನಿಮಮ್ ಟೈಮ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್ ಯಾವುದು, ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಕಂಡಿಡಿ ಅಂತ ಹೇಳ್ತಾನೆ. ಸೊ ಹಿಂಗೂ ಕೇಳ್ಬೋದು. ಪ್ರಾಬ್ಲಮ್ ನಂಬರ್ 3, ಸೊ ಇದನ್ನ ಎಸ್ಟಿಮೇಟ್ ಮಾಡಿರ್ತಾನೆ. ಸೊ ಬರೀ ಆಕ್ಟಿವಿಟಿ ನಂಬರ್ ಕೊಟ್ಟಿದ್ದಾನೆ, ಇದ್ರಲ್ಲಿ ಆಕ್ಟಿವಿಟಿ ABCD ಕೊಟ್ಟಿಲ್ಲ, ನೋಡ್ ನಂಬರ್ಸ್ ಕೊಟ್ಬಿಟ್ಟಿದ್ದಾನೆ ಇವನು. 1-2 ಅಂದ್ರೆ ನೋಡ್ ನಂಬರ್ಸ್. ಎಸ್ಟಿಮೇಟೆಡ್ ಟೈಮ್ ಇಸ್ 5. ಸೊ ಇದರಲ್ಲಿ ಯಾವ್ದು ಮೊದಲು ಯಾವ್ದು ಲಾಸ್ಟ್ ಒಂದು ಕೊಟ್ಟಿಲ್ಲ, ಇದು ಸುಮ್ಮನೆ ನೆಟ್ವರ್ಕ್ ಅವನೇ ಕೊಟ್ಬಿಟ್ಟಿದ್ದಾನೆ. ಇದ್ರ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಕ್ರಿಟಿಕಲ್ ಪಾತ್ ಕಂಡಿಡಿ ಅಂತ ಹೇಳಿದ.
ಸೊ ಈ ತರದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಇಷ್ಟ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಕಂಪ್ಲೀಟ್ ಮಾಡೋಣ. ಮತ್ತೆ ಈ ಒಂದು ಸೆಷನ್ ಅಲ್ಲಿ ನಮ್ಗೆ ಯಾವುದೇ ಡೌಟ್ ಇದ್ರು ನೀವು ಒಂದು ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಅದಕ್ಕೆ ಡೌಟ್ಸ್ ಇದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಯಾವ್ದು ಇನಿಷಿಯಲ್ ಈ ಕ್ಲಾಸ್ಗೆ ಎಂಟರ್ ಹಾಕಿದ ಮುಂಚೆ ನಿಮ್ ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ನಿಮ್ದು ಡೌಟ್ಸ್ ಇರೋದನ್ನ ಮೆಸೇಜ್ ಮಾಡಬೇಕು. ಅದನ್ನ ಫೋಟೋ ತೆಗೆದು ಬರ್ದ್ಬಿಟ್ಟು ಅಥವಾ ಟೈಪ್ ಮಾಡಿ ಹಾಕ್ಬೇಕು, ಈ ತರ ಡೌಟ್ಸ್ ಇದೆ, ಇದನ್ನ ಮಾತಾಡ್ಬೇಕು, ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ಸೊ ನೋಟ್ಸ್ ಕೂಡ ಹಾಕಿದ್ದೀನಿ, ಫಸ್ಟ್ ಯೂನಿಟ್ ನೋಟ್ಸ್ ಹಾಕಿದೀನಿ, ಇದ್ರದ್ದು ನೋಟ್ಸ್ ಗಳು ಕೊಡ್ತೀನಿ. ಮತ್ತೆ ಈ ವಿಡಿಯೋಸ್ ಗಳು ಕೂಡ ಕೊಟ್ಟಿದ್ದೀನಿ. ಆಗ್ಲೇ ಇವತ್ತಿನ ಕ್ಲಾಸ್ ವಿಡಿಯೋಸ್ ಕೊಟ್ಟಿಲ್ಲ, ನೆನ್ನೆ ಕ್ಲಾಸ್ ವಿಡಿಯೋಸ್ ಅಪ್ ಟು ಡೇಟ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಪ್ರಾಬ್ಲಮ್ಸ್ ಹಾಕ್ತೀನಿ. ಈಗ ಇಮಿಡಿಯೇಟ್ ಆಗಿ ಸೆಷನ್ ಮುಗಿತಾ ಇದ್ದಂಗೆ ಪ್ರಾಬ್ಲಮ್ಸ್ ಕೂಡ ಹಾಕ್ತೀನಿ. ಆ ಪ್ರಾಬ್ಲಮ್ಸ್ ನ ನೀವು ಮಾಡಿ ಟೈಮ್ ಕೊಡ್ತೀನಿ 1 hour. ಈಗ ಮೊದಲು ಪ್ರಾಬ್ಲಿ ವಿನಯ್ ಅವ್ರದ್ದು ಕ್ಲಾಸ್ ನಮ್ಮ 2:30 ಇರ್ಬೋದು, ನೋಡ್ತೀನಿ ಟೈಮ್ ಶೆಡ್ಯೂಲ್. ಬೇಸ್ಡ್ ಆನ್ ದಟ್ ಅವ್ರ ಕ್ಲಾಸ್ ಪ್ರಿಪರೇಷನ್ಸ್ ಎಲ್ಲ ಇತ್ತು ಅಂತಂದ್ರೆ ಮಾಡ್ಕೊಂತಾ ಇರಿ. ನೆಕ್ಸ್ಟ್ ಅವ್ರ ಕ್ಲಾಸ್ ಮುಗಿಸಿ ನನ್ನ ಕ್ಲಾಸ್ ಇದನ್ನ ಅಸೈನ್ಮೆಂಟ್ ನ ನೀವು ಕಂಪ್ಲೀಟ್ ಮಾಡಿ. ಆ ಅಸೈನ್ಮೆಂಟ್ ಕೊಡ್ಲಿಕ್ಕೆ ನಮ್ಗೆ ಟೈಮ್ ಕೊಡ್ದಿ. ಸೊ ಆ ಟೈಮ್ ಕೊಟ್ಟು 1/2 hour ಕೊಟ್ಟ ತಕ್ಷಣ ನಾವು 1/2 hour ಅಲ್ಲೇ ಕಂಪ್ಲೀಟ್ ಮಾಡ್ಬೇಕು. ನಾನು ಸುಮ್ನೆ ಅಸೈನ್ಮೆಂಟ್ ಈಗಲೇ ಕೊಡಲ್ಲ. ಸೊ ಕೊಟ್ಟಿಂದ 1/2 hour, ಯಾಕಂದ್ರೆ ನೀವು ಅಲರ್ಟ್ನೆಸ್ ನೋಡ್ತೀನಿ ನಾನು, ನೀವು ಅಲರ್ಟ್ ಇದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಖಾತ್ರಿ ಆಗ್ಬೇಕಾಗತ್ತೆ. ಸೊ ಅದರಿಂದ ಇಷ್ಟ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸೋಣ.